ನಮ್ಮ ತಂಗಿ ಮಗಳಿಗೆ ಮಕ್ಕಳಿರಲಿಲ್ಲ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದೆ, ಗಂಡು ಮಗು ಆಗಿದೆ. ಹೌದು, ಖಂಡಿತ ನನ್ನ ಮಗಳಿಗೆ ಇಂಥ ದಿನನೇ ಮದುವೆ ಆಗುತ್ತೆ ಅಂದರು, ಅಂಥ ದಿನನೇ ಮದುವೆ ಆಯಿತು. ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ, ಶುದ್ಧ ಆರೋಗ್ಯ ನಾಡಿ, ಧನನಾಡಿ ಇವುಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಯಾರೇ ಭಕ್ತಾದಿಗಳು ಬಂದರೂ ಸಹ ಜ್ಯೋತಿಷ್ಯ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12ವರೆವರೆಗೂ ಜ್ಯೋತಿಷ್ಯ ಇರುತ್ತೆ. ಥರ ಬೆಲ್ಲದ ದೀಪ ಹಚ್ಚಿ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡ್ರು ಅದಾಗತ್ತೆ ಅನ್ನೋ ಪ್ರತೀತಿ ಇದೆ. ಬಟ್ ಮನುಷ್ಯನಿಗೆ ಯಾವುದಾದ್ರೂ ಇದು ಮಾಡಬೇಕು ಅಂತಂದ್ರೂ ಆ ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು. ದೇವರಾಗಲಿ ಯಾವುದಾದ್ರೂ ಆಗಲಿ ಮನುಷ್ಯನಿಗೆ ನಂಬಿಕೆ ಇರಬೇಕು. ಸೊ ಆ ನಂಬಿಕೆ ಇಟ್ಕೊಂಡು ನಾವು ಏನು ಕೆಲಸ ಮಾಡಿದ್ರು ಅದು ಖಂಡಿತವಾಗ್ಲೂ ಸಕ್ಸಸ್ ಆಗಿ ಆಗುತ್ತೆ. ಈ ನಾಡಿಶಾಸ್ತ್ರ ಅನ್ನೋದು ನವಗ್ರಹಗಳಿಗೆ ಸಂಬಂಧಪಟ್ಟಿದಂಥ ಗುರುಗಳೇ? ಹೌದು, ನಾಡಿ ಜ್ಯೋತಿಷ್ಯ ಅಂದರೆ ನಾಡಿಗಳಿಗೆ ಮತ್ತು 12 ದ್ವಾದಶ ರಾಶಿಗಳು ಮತ್ತು 27 ನಕ್ಷತ್ರಗಳಿಗೆ ಸಂಬಂಧಪಟ್ಟಂಥ ಜ್ಯೋತಿಷ್ಯ ಆಗಿರುತ್ತೆ. ಫಸ್ಟ್ ಟೈಮ್ ನಾವು ಬಂದಾಗ ಅವರು ನಾಡಿ ಇಟ್ಕೊಂಡು ಹೇಳಿದ್ದು, ನಾವು ಅವ್ರಿಗೇನು ಹೇಳಲೇ ಇಲ್ಲ. ಅವರೇನೆ ಎಷ್ಟು ದಿವಸದಿಂದ ವಿವಾಹಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸದ ಬಗ್ಗೆ ಮಗನಿಗೆ ತೊಂದರೆ ಆಗಿದೆ ಅಂತ ಅವರೇ ನಾಡಿ ಇಟ್ಕೊಂಡು ಅವರೇ ಹೇಳಿದ್ರು. ಈ ಮಹಾಪ್ರದೋಷದಲ್ಲಿ ಭಾಗಿಯಾಗೋದ್ರಿಂದ ಯಾವೆಲ್ಲ ಲಾಭಗಳು ಲಭಿಸ್ತವೆ? ಪಾಪಗಳು ನಮಗೆ ನಾನಾ ರೀತಿಯಾಗಿ, ಅಂದರೆ ವೃಕ್ಷಗಳನ್ನು ಕಡ್ದಿರ್ತೀವಿ, ಯಾರಿಗೋ ಅನ್ಯಾಯ ಮಾಡಿರ್ತೀವಿ, ಮತ್ತು ಕಟ್ಕೊಂಡಂಥ ಹೆಂಡತಿ ಸೀತೆ ಥರ ಗುಣ ಇದ್ದಂಥವಳಾಗಿ, ಹಾಗೆ ಲಕ್ಷ್ಮಿಯ ಕಾಲ್ಗುಣ ಇದ್ದಂಥವಳಾಗಿ, ಹಾಗೆ ಸರಸ್ವತಿಯ ಬುದ್ಧಿ ಇದ್ದಂಥವಳಾಗಿ, ಅವಳು ಹೆಂಡತಿಯಾಗಿದ್ದು ಪರಸ್ತ್ರೀಯನ್ನು ವ್ಯಾಮೋಹದಿಂದ ನೋಡೋದ್ರಿಂದ ಸ್ತ್ರೀ ಶಾಪ ಅನ್ನುವಂಥದ್ದು ಬರುತ್ತೆ. ನಾಡಿ ನೋಡ್ಬಿಟ್ಟು ಹೇಳಿದ್ರು ಅವರು, ನಾನೇನು ಮನಸ್ಸಲ್ಲಿ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡಿದ್ನೋ ಅದೇ ವಿಚಾರಗಳನ್ನೇ ಹೇಳಿದ್ರು ಅವರು. ಮುಂಚೆನೇ ಹೇಳ್ಬಿಟ್ಟು ಅವರು ನಾಡಿ ನೋಡಿ ಹೇಳಿದ ತಕ್ಷಣನೇ ಹೇಳಿಬಿಟ್ರು, ಇದು ನಿಮ್ಮದು ಸಮಸ್ಯೆ ಇದೆ, ಇದನ್ನು ನೀವು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಆ ಪ್ರದೋಷ ಕಾಲದಲ್ಲಿ ಸ್ವಾಮಿಗೆ ಅಭಿಷೇಕ ಆದಂಥ ತೀರ್ಥದಲ್ಲಿ ಯಾರೇ ಭಕ್ತಾದಿಗಳು ತೀರ್ಥ ಸ್ನಾನ ಮಾಡೋದ್ರಿಂದ ಅಷ್ಟದಾರಿದ್ರಗಳು ನಾಶ ಆಗುವಂಥದ್ದು, ಶೀಘ್ರವಾಗಿ ಮದುವೆಯಾಗುವಂಥದ್ದು, ಕಂಕಣ ಭಾಗ್ಯ ಕೂಡ ಬರುತ್ತೆ. ಅಂದರೆ ಇಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಮಾಡುವಂಥದ್ದು ಪ್ರದೋಷದಲ್ಲಿ ವಿಶೇಷವಾಗಿರುತ್ತೆ. ಆ ಪ್ರದೋಷದಲ್ಲಿಟ್ಟಂಥ ಕಂಕಣ ಕಟ್ಕೊಳ್ಳೋದ್ರಿಂದ ಮದುವೆಯಾಗುವಂಥದ್ದಾಗತ್ತೆ. ಏನು ಹೇಳಿ, ನಾವು ಒಳಗಡೆ ಹೋಗಿ ಕೂತ್ಕೊಂಡ ತಕ್ಷಣ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಂಡು ಅವರೇ ನಾಡಿ ಇಟ್ಕೊಂಡು ನಮ್ಮ ಮಗನಿಗೆ ಎಷ್ಟು ದಿವಸದಿಂದ ಹೆಣ್ಣು ನೋಡ್ತಾ ಇದ್ರೆ ವಿವಾಹ ಭಾಗ್ಯ ನಿಮಗೆ ಆಗಲಿಲ್ವಾ, ಮತ್ತು ಕೆಲಸದ ತೊಂದರೆ ಆಗಿದೆಯಲ್ವಾ, ಪೂಜೆ ಮಾಡಿಸಿ ಅಪ್ಪನ ಸನ್ನಿಧಾನದಲ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಂದರು. ಆ ಒಂದು ನಂಬಿಕೆ ಮೇಲೆ ಎಲ್ಲರೂ ಬಂದಿದ್ದನ್ನು ನೋಡಿ ಅಪ್ಪನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಬಂದು ನಾವು ಮಾಡಿಸ್ತಾ ಇದ್ವಿ. ಮತ್ತು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಇಲ್ಲಿ ಅಘೋರ ಹೋಮ ಮತ್ತು ಧನಪ್ರಾಪ್ತಿ ಹೋಮ, ಒಂದು ಕುಬೇರ ಲಕ್ಷ್ಮಿ ಯಾಗ ಮತ್ತು ಚಕ್ರಸ್ನಾನ ಇರುವಂಥದ್ದು ಇಲ್ಲಿ ಬಹಳ ವಿಶೇಷವಾಗಿರುತ್ತೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಈ ಪೂಜಾ ಕೈಂಕರ್ಯಗಳು ಸನ್ನಿಧಾನದಲ್ಲಿ ನೆರವೇರುವಂಥದ್ದಾಗುತ್ತೆ. ಗುರುಗಳೀಗ ಒಂದು ಗಂಡಿಗೆ ಹೆಣ್ಣು ಅಂತ ನಿಶ್ಚಯ ಆಗಿರಬೇಕಾದ್ರೆ ಮದುವೆ ವಿಳಂಬಗಳು ಯಾಕೆ? ಜಾತಕದಲ್ಲಿ ನಾನಾ ರೀತಿಯಾದಂಥ ತೊಂದರೆಗಳಿದ್ದಾಗ, ಅಂದರೆ ಕೆಲವೊಂದು ಸರ್ಪದೋಷಗಳಿರುತ್ತೆ, ಆ ಸರ್ಪದೋಷಗಳಿಂದ ಮದುವೆ ವಿಳಂಬ ಆಗುತ್ತೆ. ಯಾವ ರೀತಿಯಾದಂಥ ವಿಳಂಬ ಆಗುತ್ತೆ ಅಂದರೆ ಹೆಸರು ಬಲ ಬರಲ್ಲ, ಇವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆಗಲ್ಲ, ಕೆಲವೊಂದು ಸಮಯ ನಿಶ್ಚಿತಾರ್ಥಕ್ಕೆ ಬಂದು ಆ ಮದುವೆ ನಿಂತ ಹೋಗುವಂಥದ್ದು. ಮುತ್ತೈದೆ ಭಾಗ್ಯ ಗಟ್ಟಿಯಾಗಿರ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪೂಜೆಗಳನ್ನ ಮಾಡಬೇಕು ಗುರುಗಳೇ? ಮೊದಲು ಪ್ರತಿವ್ರತ ಸ್ತ್ರೀ ಧರ್ಮವನ್ನು ಪರಿಪಾಲನೆ ಮಾಡಬೇಕು, ಗಂಡನನ್ನು ನಿಂದನೆ ಮಾಡುವಂಥದ್ದು ಬಿಡಬೇಕು. ಹಾಗೆ ಪ್ರತಿ ಸಂಜೆ ತುಳಸಿ ಕಟ್ಟೆಯ ಮುಂದೆ ಹೋಗಿ 2 ತುಪ್ಪದ ದೀಪಗಳನ್ನು ಹಚ್ಚಿ ತುಳಸಿ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ಅವರಿಗೆ ಮುತ್ತೈದೆ ಭಾಗ್ಯ ಅನ್ನುವಂಥದ್ದು ಇನ್ನೂ ಜಾಸ್ತಿ ಆಗತ್ತೆ. ಈಗ ಮಾಂಗಲ್ಯ ದೋಷ ಇದ್ರೆ ಅದಕ್ಕೆ ಪರಿಹಾರ ಏನು ಗುರುಗಳೇ? ಮಾಂಗಲ್ಯ ದೋಷಗಳು ಏನಾದರೂ ಬಂದಿದ್ದಲ್ಲಿ ಅದಕ್ಕೆ ಪರಿಹಾರ ಏನು ಅಂದರೆ, ಶುಕ್ರವಾರದ ದಿನ ಹಿರಿಯ ಮುತ್ತೈದೆಗೆ ಅರಿಶಿನ ಕುಂಕುಮ ಬಾಗಿಣವನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂತಹ ಮಾಂಗಲ್ಯಾದಿ ದೋಷಗಳು ಪರಿಹಾರ ಆಗುವಂಥದ್ದು ಒಂದು. ಗಂಡು ಹೆಂಡತಿಯ ಶ್ರೇಯಸ್ಸಿಗಾಗಿ ಏನು ಮಾಡ್ಬೋದು ಅಂದರೆ, ಜಗತ್ತಿನಲ್ಲೇ ಸರ್ವವಾದಂತಹ ಮಂಗಳಕರವಾದಂತಹ ಅನುಗ್ರಹವನ್ನು ಪ್ರೀತಿಯನ್ನು ತೋರಿಸ್ತಕ್ಕಂಥವನು ಶ್ರೀರಾಮ. ಶ್ರೀರಾಮ ಎಂಥದ್ದಿಟ್ಟಿದ್ದ ಹೇಳಿ, ಸೀತೆ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಟಿದ್ದ. ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯನ್ನು ಯಾರು ಕೆಡಿಸೋದಕ್ಕಾಗಲ್ಲ. ಅಂತಹ ನಂಬಿಕೆನೇ ಸಾಕು, ಬೇರೆ ಯಾವ ವ್ರತನೂ ಮಾಡುವಂಥ ಅವಶ್ಯಕತೆ ಇಲ್ಲ, ಗಂಡು ಮಕ್ಕಳು ವಿಶೇಷವಾಗಿ. ಈಗ ಸಂಜೆ ಟೈಮಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಬಾರ್ದು ಅಂತ ಹೇಳ್ತಾರೆ, ಯಾವ ಕಾರಣಕ್ಕಾಗಿ ಗುರುಗಳೇ? ಅದೇ ಒತ್ತು ಮುಳುಗದ ಮೇಲೆ ನಾವು ಕಸವನ್ನು ಗುಡಿಸೋದ್ರಿಂದ ದಾರಿದ್ರ್ಯಗಳು ಅನ್ನುವಂಥದ್ದು ಬರುವಂಥದ್ದಾಗತ್ತೆ, ಮನೇಲಿರುವಂಥ ಐಶ್ವರ್ಯ ಕಳೆದು ಹೋಗುತ್ತೆ. ಇನ್ನು ಕೆಲವರು ಪ್ರಶ್ನೆ ಮಾಡ್ಬೋದು, ಸಾಯಂಕಾಲ ಗುಡಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿ. ಅಂದರೆ ಉತ್ತಮವಾದಂತಹ ಸಂಸ್ಕಾರಯುತವಾದಂತಹ ಯಾರು ವ್ಯಕ್ತಿಗಳಿರ್ತಾರೆ ಅಥವಾ ಸಂಸ್ಕಾರಯುತವಾದಂತಹ ಗೃಹಿಣಿಯರಿರ್ತಾರೆ ಅವ್ರಿಗೆ ಮಾತ್ರ ಈ ಮಾತು ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ. ಗುರುಗಳೇ, ಇವಾಗ ಇಂದಿನ ಕಾಲದಿಂದಲೂ ಗಂಡನ ಒಂದು ದೇವರು ಅಂತ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡನ್ನೇ ಕೊಲೆ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಬಗ್ಗೆ ಯಾವುದಾದ್ರೂ ಪುರಾಣಗಳಲ್ಲಿ ಉಲ್ಲೇಖಗಳೇನಾದರೂ ಇದೆಯಾ ಗುರುಗಳೇ? ಖಂಡಿತವಾಗ್ಲೂ. ಯಾಕೆ ಅಂದರೆ ಹಿಂದೆ ಇದ್ದಂಥದ್ದು ಪ್ರತಿವ್ರತ ಸ್ತ್ರೀ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ರು, ಇವಾಗ ಪಾತಿವ್ರತ ಸ್ತ್ರೀ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಿನ ಹೆಣ್ಣು ಮಕ್ಕಳು ಗಂಡನನ್ನು ಕೊಲೆ ಮಾಡೋದಕ್ಕೂ ಹೇಸೋದಿಲ್ಲ, ಹಾಗೆ
ಪರಪುರುಷನನ್ನು ವ್ಯಾಮೋಹ ಮಾಡೋದಕ್ಕೂ ಹೇಸೋದಿಲ್ಲ. ಈ ಒಂದು ದೇವಾಲಯದ ಅರ್ಚಕರಾದಂತಹ ಡಾಕ್ಟರ್ ಕೃಷ್ಣ ಪಂಡಿತ್ರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಷ್ಟೇ ಅಲ್ಲದೆ ನಾಡಿ ಶಾಸ್ತ್ರಗಳ ಬಗ್ಗೆ ಇವತ್ತಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಇದೆ ಎಂಬುದನ್ನು ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾಡಿ ಶಾಸ್ತ್ರ ಅನ್ನೋದು ಒಂದು ವಿಶೇಷವಾಗಿ ಕಂಡುಬರ್ತಾ ಇದೆ. ಈ ನಾಡಿ ಜ್ಯೋತಿಷ್ಯ ಬಂದು ನಮ್ಮ ಪುರಾತನವಾಗಿ ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದಿರುವಂಥ ಜ್ಯೋತಿಷ್ಯ ಆಗಿರುತ್ತೆ. ಇದನ್ನು ಬೇರೆ ಯಾರೂ ಸಹ ಈ ನಾಡಿ ಜ್ಯೋತಿಷ್ಯ ಬೇರೆ ಕಡೆ ಹೇಳೋದಿಲ್ಲ. ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ, ಶುದ್ಧ ಆರೋಗ್ಯ ನಾಡಿ, ಧನನಾಡಿ ಇವುಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಯಾರೇ ಭಕ್ತಾದಿಗಳು ಬಂದರೂ ಸಹ ಜ್ಯೋತಿಷ್ಯ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12ವರೆವರೆಗೂ ಜ್ಯೋತಿಷ್ಯ ಇರುತ್ತೆ. ಈ ಸಮಯದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಏನೇ ಸಂಕಷ್ಟಗಳಿದ್ರೂ ಸಹ ನಾಡಿಯ ಮುಖಾಂತರವಾಗಿ ಗೊತ್ತಾಗುವಂಥದ್ದಾಗತ್ತೆ. ಅದರಿಂದ ಅವ್ರಿಗೆ ಪರಿಹಾರವನ್ನು ಸೂಚಿಸಲಾಗುತ್ತೆ. ಆ ಪರಿಹಾರವನ್ನು ಅವರು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಅವ್ರಿಗಿರುವಂಥ ಸಮಸ್ಯೆಗಳಿಂದ ದೂರ ಆಗಿ ಅವ್ರಿಗಿರ್ತಕ್ಕಂಥ ದಾರಿದ್ರ್ಯದಿಂದ ವಿಮುಕ್ತಿಯಾಗಿ ಯಾವ ಉದ್ದೇಶಕ್ಕೋಸ್ಕರವಾಗಿ ಜ್ಯೋತಿಷ್ಯವನ್ನು ಕೇಳಕ್ಕೆ ಬಂದಿದ್ದೀರಾ ಆ ಉದ್ದೇಶ ಖಂಡಿತವಾಗ್ಲೂ ಈಡೇರುವಂಥದ್ದಾಗತ್ತೆ. ಈ ನಾಡಿ ಶಾಸ್ತ್ರ ಅನ್ನೋದು ನವಗ್ರಹಗಳಿಗೆ ಸಂಬಂಧಪಟ್ಟಿದಂಥ ಗುರುಗಳೇ? ಹೌದು. ನಾಡಿ ಜ್ಯೋತಿಷ್ಯ ಅಂದರೆ ನಾಡಿಗಳಿಗೆ ಮತ್ತು 12 ದ್ವಾದಶ ರಾಶಿಗಳು ಮತ್ತು 27 ನಕ್ಷತ್ರಗಳಿಗೆ ಸಂಬಂಧಪಟ್ಟಂಥ ಜ್ಯೋತಿಷ್ಯ ಆಗಿರುತ್ತೆ. ಈಗ ಒಬ್ಬ ಮನುಷ್ಯನ ದೇಹದಲ್ಲಿ 33,50,000ಕ್ಕೂ ಹೆಚ್ಚು ನಾಡಿಗಳಿರುತ್ತೆ. ಅಷ್ಟಕ್ಕೂ ಬೇರೆ ಬೇರೆ ಶಾಸ್ತ್ರಗಳಿರುತ್ತಾ? ಯಾವ ರೀತಿಯಾಗಿ ಕಂಡು ಬರುತ್ತೆ? ಇಲ್ಲ, ದೇಹದಲ್ಲಿ ಬರ್ತಕ್ಕಂಥದ್ದೇ ಒಟ್ಟು ನಮಗೆ ಗೊತ್ತಿದ್ದ ಹಾಗೆ 9 ನಾಡಿಗಳು ಜ್ಯೋತಿಷ್ಯದ ಪ್ರಕಾರವಾಗಿ. ಆ ನಾಡಿಗಳನ್ನು ನೋಡಿ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಅಂದರೆ ಗ್ರಹಗಳು ಹೇಗೆ ಹಾಗೆ ನಮ್ಮ ನಾಡಿಗಳು ಬರುತ್ತೆ. ಹಾಗೆ ಷಟ್ಚಕ್ರಗಳು ಅಂತ ಇದೆ ದೇಹದಲ್ಲಿ. ಷಟ್ಚಕ್ರಗಳು ಮತ್ತು ನಾಡಿಗಳಿಗೂ ಕನೆಕ್ಷನ್ ಇರಲ್ಲ, ಬೇರೆ ಬೇರೆ ಇರುತ್ತೆ. ಹಾಗಾಗಿ ಯಾವ ನಾಡಿಗಳಲ್ಲಿ ಅಂದರೆ ನಾನು ಹೀಗೆ ಹೇಳಿದೆ ನಿಮಗೆ, ಮೇಷನಾಡಿ ಅಂತ ಹೇಳಿ, ವೃಷಭ ನಾಡಿ ಅಂತ ಹೇಳಿ, ವಾತನಾಡಿ, ಪಿತ್ತನಾಡಿ, ಸುಷುಮ್ನ ನಾಡಿ, ಮತ್ತು ಇಡ ಮತ್ತು ಪಿಂಗಳ, ಮತ್ತು ಶುದ್ಧ ಆರೋಗ್ಯ ನಾಡಿ, ಮತ್ತು ಶುದ್ಧ ಧನನಾಡಿ, ಹಾಗೆ ಚಂದ್ರನಾಡಿ, ಸೂರ್ಯನಾಡಿ ಅಂತ ಹೇಳಿ ಇದು 9 ನಾಡಿಗಳು ಬರುತ್ತೆ. ಈ ನಾಡಿಯ ಮುಖಾಂತರವಾಗಿ ನೋಡಿ ಹೇಳುವಂಥದ್ದು. ಮತ್ತು ದೇಹದಲ್ಲಿರುವಂಥ ನಾಡಿಗಳಿಗೂ ಈ ನಾಡಿಗಳಿಗೂ ಕನೆಕ್ಷನ್ ಇರುವಂಥದ್ದಿಲ್ಲ. ಗುರುಗಳೇ, ಇದು ದರಿದ್ರ ನಾಡಿ ಅಂತ ಬರುತ್ತೆ ಅಂತ ಕೇಳ್ಪಟ್ಟು, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇದು ಶಿವನಾಡಿ ಅಂತ ಹೇಳ್ತಾರೆ. ಆ ನಾಡಿಗಳಲ್ಲಿ ಮಾತ್ರನೇ ದಾರಿದ್ರ ನಾಡಿ ಅಂತ ನೋಡುವಂಥದ್ದಾಗತ್ತೆ. ಈ ನಾಡಿಗಳಲ್ಲಿ ದಾರಿದ್ರ ಅಂತ ಬರೋದಿಲ್ಲ. ನಾಡಿಗಳಲ್ಲಿ ನೋಡಬೇಕಾದ್ರೆ ಶುದ್ಧ ಧನನಾಡಿ ಅಂತ ಬರುತ್ತೆ. ಅದರಲ್ಲೇನಾದರೂ ಶುಕ್ರ ಹಸ್ತಂಗತನ ಆಗಿದ್ದಾಗ ಬರುವಂಥ ಸಮಸ್ಯೆಗಳೇನಿದೆ ಅದ್ರ ಮುಖಾಂತರವಾಗಿ ಪರಿಹಾರ ತಿಳಿಸುವಂಥದ್ದಾಗತ್ತೆ. ಈ ನಾಡಿ ಶಾಸ್ತ್ರದ ಮೂಲಕ ಇಂದಿನ ಜನ್ಮದ್ದು ಅಥವಾ ಪೂರ್ವ ಜನ್ಮದ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯನಾ ಗುರುಗಳೇ? ಖಂಡಿತವಾಗ್ಲೂ ಇಲ್ಲ. ಕೃತ ಜನ್ಮದಲ್ಲಿ ಏನು ಮಾಡಿರ್ತೀವಿ ಅದನ್ನು ಮಾತ್ರನೇ ಗೊತ್ತಾಗುವಂಥದ್ದಾಗತ್ತೆ ಹೊರತು ಕೃತ ಅಂದರೆ ಪ್ರೆಸೆಂಟು ಫ್ಯೂಚರು ಫಾಸ್ಟ್ ಏನಾಗಿದೆ ಇದರಲ್ಲಿ ತಿಳ್ಕೊಂಡು ಇದ್ರ ಮುಖಾಂತರವಾಗಿ ಪರಿಹಾರ ತಿಳಿಸುವಂಥದ್ದಾಗತ್ತೆ ಹೊರತು ಪೂರ್ವ ಜನ್ಮದಲ್ಲಿ ಏನಾಗಿದ್ದೆ ಮತ್ತು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀನಿ ಇದೆಲ್ಲ ಬರುವಂಥದ್ದು ನಾಡಿಯಲ್ಲಿ ಗೊತ್ತಾಗುವಂಥದ್ದಾಗಲ್ಲ. ಮನುಷ್ಯನಿಗೆ ಪೂರ್ವ ಜನ್ಮ ಅನ್ನೋದಿದೆಯಾ? ಇದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಗುರುಗಳೇ? 100% ಭಾಗ ಪೂರ್ವ ಜನ್ಮ ಅನ್ನುವಂಥದ್ದು ಇದ್ದೇ ಇದೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾರೆ. ಅಂದರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಸತ್ತ ಮನುಷ್ಯ ಮತ್ತೆ ಹುಟ್ಟುವಂಥದ್ದಾಗಲೇಬೇಕು. ಯಾಕೆ ಅಂದರೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಇದನ್ನು ಸುಲಲಿತವಾಗಿ ಹೇಳಿದ್ದಾನೆ. ಅಂದರೆ ಭಕ್ತರಿಗೆ ಅರ್ಥ ಆಗಲಿ ಅಂತ ಹೇಳಿ. ಹೇಗೆ ಅಂದರೆ ಒಂದು ಜನ್ಮೋಪವಾದಂತಹ ಅಂದರೆ ಮತ್ತೆ ನಾವು ಹುಟ್ಟಿದ್ದೀವಿ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗಿರ್ತೀರ, ಅಲ್ಲಿಗೆ ನೀವು ಹಿಂದೆಂದು ಭೇಟಿ ಕೊಟ್ಟಿರೋದಿಲ್ಲ, ಅಥವಾ ಯಾರೋ ಒಬ್ಬ ಮನುಷ್ಯನ ನೋಡಿರ್ತೀರ, ಆ ಮನುಷ್ಯನ ನಾವು ಮತ್ತೆಂದು ನೋಡೇ ಇರಲ್ಲ, ಬಟ್ ಅವ್ರನ್ನ ನೋಡಿದ್ದೀವಿ, ಈ ಸ್ಥಳಕ್ಕೆ ನಾವು ಬಂದಿದ್ದೀವಿ ಅನ್ನೋಂಥ ಮನೋಭಾವನೆ ಉಂಟಾಗುವಂಥದ್ದಾಗತ್ತೆ. ಕೆಲವೊಂದು ಸಾರಿ ನಮ್ಮ ವಂಶದಲ್ಲೇ ಕೆಲವರು ಹುಟ್ಟಿರೋವಂಥದ್ದಾಗಿರುತ್ತೆ. ಅಂದರೆ ಒಂದು ನಮ್ಮ ತಾತನ ಥರನೋ ಅಥವಾ ನಮ್ಮ ಅಜ್ಜಿ ಥರನೋ ಹುಟ್ಟಿರ್ತಾರೆ. ಅವಾಗ ನಾವು ಹೇಳ್ತಾ ಇರ್ತೀವಿ ನಮ್ಮ ಅಜ್ಜಿನೇ ಹುಟ್ಟಿದ್ದಾರೆ ಮತ್ತೆ ಅಂತ ಹೇಳಿ. ಅಂದರೆ ಅವರ ಆತ್ಮ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ಅವರ ಶರೀರವನ್ನು ತ್ಯಜಿಸಿ ಇನ್ನೊಂದು ಶರೀರವನ್ನು ಸೇರುತ್ತೆ ಅನ್ನುವಂಥದ್ದು ಅಪ್ಪಟ ಸತ್ಯ ಆದಂಥ ಮಾತು. ಗುರುಗಳೀಗ ಒಂದು ಗಂಡಿಗೆ ಹೆಣ್ಣು ಅಂತ ನಿಶ್ಚಯ ಆಗಿರ್ಬೇಕಾದ್ರೆ ಮದುವೆ ವಿಳಂಬಗಳು ಯಾಕಾಗ್ತದೆ? ಅಂದರೆ ಈ ಜಾತಕಗಳ ದೋಷಗಳಿಂದ, ಅಂದರೆ ಈಗ ರಾಹುಕೇತು ಸಂಧಿ ದೋಷ ಇರುತ್ತೆ, ಮತ್ತು ಕುಜಾದಿತ್ಯ ಸಂಧಿ ದೋಷಗಳಿರುತ್ತೆ, ಮತ್ತು ಅವರಿಗೆ ಪೂರ್ವಾರ್ಜಿತವಾದಂಥ ಕರ್ಮ ಫಲಗಳಿರುತ್ತೆ. ಅಂದರೆ ಈಗ ನಾವೇನಾದರೂ ತಪ್ಪು ಮಾಡಿದಾಗ ಅದು ಖಂಡಿತವಾಗ್ಲೂ ಮುಂದೆ ನಾವು ಶಿಕ್ಷೆ ಪಡುವಂಥದ್ದಾಗೇ ಇರುತ್ತೆ. ಹಿಂದೆ ಏನಾದರೂ ತಪ್ಪು ಮಾಡಿದ್ದಾಗ ಅಥವಾ ಹಿಂದೆ ಏನಾದರೂ ಅಧರ್ಮವನ್ನು ಪರಿಪಾಲನೆ ಮಾಡಿದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಮುಖ್ಯವಾದಂಥ ಘಟ್ಟ ಏನು ಅಂದರೆ ಕೆಲಸ ಮತ್ತು ಮದುವೆ. ಈ ಮದುವೆ ಕಾರ್ಯ ಅನ್ನುವಂಥದ್ದು ವಿಳಂಬ ಆಗುವಂಥದ್ದಾಗತ್ತೆ. ಜಾತಕದಲ್ಲಿ ನಾನಾ ರೀತಿಯಾದಂಥ ತೊಂದರೆಗಳಿದ್ದಾಗ, ಅಂದರೆ ಕೆಲವೊಂದು ಸರ್ಪದೋಷಗಳಿರುತ್ತೆ, ಆ ಸರ್ಪದೋಷಗಳಿಂದ ಮದುವೆ ವಿಳಂಬ ಆಗುತ್ತೆ. ಯಾವ ರೀತಿಯಾದಂಥ ವಿಳಂಬ ಆಗುತ್ತೆ ಅಂದರೆ ಹೆಸರು ಬಲ ಬರಲ್ಲ, ಇವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆಗಲ್ಲ, ಕೆಲವೊಂದು ಸಮಯ
ಸಮಯ ನಿಶ್ಚಿತಾರ್ಥಕ್ಕೆ ಬಂದು ಆ ಮದುವೆ ನಿಂತು ಹೋಗೋವಂಥದ್ದು. ಕೆಲವೊಂದು ಸಾರಿ ಮಾಂಗಲ್ಯ ಕಟ್ಟುವಾಗೇ ಬೇಡ ಅಂತ ಹೇಳುವಂಥದ್ದು. ಪಾಪ ಆ ಹುಡುಗ ಅಷ್ಟೆಲ್ಲ ಹುಡುಕಿರ್ತಾನೆ, ಕೊನೆಯಲ್ಲಿ ಇತ್ತೀಚೆಗೆ ನಾನು ಒಂದು 2-3 ಮಾಧ್ಯಮದಲ್ಲಿ ನೋಡಿದೆ, ಇನ್ನೇನು ಕೊಡ್ಲಿಕ್ಕೆ ತಾಲಿ ಕಟ್ತಾ ಇರ್ತಾನೆ, ಆ ಹುಡುಗಿ ಬೇಡ ಅಂತ ಹೇಳ್ತಾಳೆ. ಹಾಗಾಗಿ ಇಂಥ ಸಮಸ್ಯೆಗಳಿಂದ ಅವ್ರಿಗೇನಾದರೂ ದೋಷಾದಿಗಳಿದ್ದಲ್ಲಿ ಮದುವೆ ಆಗುವಂಥದ್ದು ವಿಳಂಬ ಅನ್ನುವಂಥದ್ದಾಗುತ್ತೆ. ಅಂದರೆ ಜಾತಕರ್ಮ ಅಂತ ಹೇಳ್ತಾರೆ, ಅದರಿಂದನೇ ಮದುವೆ ಆಗುವಂಥದ್ದು ವಿಳಂಬ ಆಗುವಂಥದ್ದಾಗುತ್ತೆ. ಈ ಮಹಾಪ್ರದೋಷದಲ್ಲಿ ಭಾಗಿಯಾಗೋದ್ರಿಂದ ಯಾವೆಲ್ಲ ಲಾಭಗಳು ಲಭಿಸ್ತವೆ? ಪ್ರದೋಷ ಅಂದರೆ ಪಾಪಗಳ ಪರಿಹಾರ ಅಂತ ಹೇಳಿ, ಪಾಪಗಳ ಪರಿಹಾರ, ಶಾಪಗಳ ನಿವಾರಣೆ ಅಂತ ಹೇಳಿ. ಅಂದರೆ ಈ ಮಾತೃಶಾಪ, ಪಿತೃಶಾಪ, ಗೋಶಾಪ, ಬ್ರಾಹ್ಮಣ ಶಾಪ, ಸ್ತ್ರೀ ಶಾಪ, ಇಂಥ ಶಾಪಾದಿಗಳಿರುತ್ತೆ. ಈ ಶಾಪಾದಿಗಳು ನಮಗೆ ಗೊತ್ತಿಲ್ಲದಿರೇ ಬಂದಿರೋವಂಥದ್ದಾಗತ್ತೆ, ಅಥವಾ ಯಾರಿಗಾದ್ರೂ ನೋಯಿಸಿದ್ದಾಗ ಅವರು ನಮ್ಮ ಮೇಲೆ ಶಾಪ ಹಾಕುವಂಥದ್ದಾಗಿರುತ್ತೆ. ಹಾಗೆ ಪಾಪಗಳು ನಮಗೆ ನಾನಾ ರೀತಿಯಾಗಿ, ಅಂದರೆ ವೃಕ್ಷಗಳನ್ನು ಕಡ್ದಿರ್ತೀವಿ, ಯಾರಿಗೋ ಅನ್ಯಾಯ ಮಾಡಿರ್ತೀವಿ, ಮತ್ತು ಕಟ್ಕೊಂಡಂಥ ಹೆಂಡತಿ ಸೀತೆ ಥರ ಗುಣ ಇದ್ದಂಥವಳಾಗಿ, ಹಾಗೆ ಲಕ್ಷ್ಮಿಯ ಕಾಲ್ಗುಣ ಇದ್ದಂಥವಳಾಗಿ, ಹಾಗೆ ಸರಸ್ವತಿಯ ಬುದ್ಧಿ ಇದ್ದಂಥವಳಾಗಿ, ಅವಳು ಹೆಂಡತಿಯಾಗಿದ್ದು ಪರಸ್ತ್ರೀಯನ್ನು ವ್ಯಾಮೋಹದಿಂದ ನೋಡೋದ್ರಿಂದ ಸ್ತ್ರೀ ಶಾಪ ಅನ್ನುವಂಥದ್ದು ಬರುತ್ತೆ. ಈ ಸ್ತ್ರೀ ಶಾಪದಿಂದ ವಿಮುಕ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ತಿನ್ನೋ ಅನ್ನ ಮಣ್ಣಾಗ್ಬಿಡುತ್ತೆ. ಏನು ಅನ್ನ ತಿಂತಾ ಇರ್ತಾರೆ ಅದು ಮಣ್ಣಾಗುವಂಥದ್ದಾಗುತ್ತೆ, ಕೆಲಸ ಕಾರ್ಯಗಳು ಸಿಗದಿರೋ ಇರೋವಂಥದ್ದಾಗ್ಬಿಡುತ್ತೆ. ಅಂಥ ದೋಷಾದಿಗಳು ಅಂದರೆ ಮನಸ್ಸಿಗೆ ನಾವು ಮಾಡಿರೋ ತಪ್ಪು ಅಂತ ಅನಿಸ್ಬೇಕು. ಆ ತಪ್ಪು ಅಂತ ಅನಿಸಿದ ಮೇಲೆ ಪಾಪ ಪರಿಹಾರಕ್ಕೋಸ್ಕರವಾಗಿ ಇಲ್ಲಿಗೆ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ಆ ಪಾಪಗಳು ಪರಿಹಾರ ಆಗುವಂಥದ್ದು ಪ್ರದೋಷದ ಒಂದು ವಿಶೇಷ ಆಗಿರುತ್ತೆ. ಮತ್ತು ಇಲ್ಲಿ ಪ್ರದೋಷದಲ್ಲಿ ಅಂದರೆ ಪ್ರದೋಷ ಅಂತ ಯಾಕೆ ಕರೀತಾರೆ ಅಂದರೆ ಶಿವ ವಿಷವನ್ನು ಉಂಡಂಥ ಸಮಯವನ್ನು ಪ್ರದೋಷ ಅಂತ ಕರೀತಾರೆ. ಆ ಪ್ರದೋಷದಲ್ಲಿ ಸ್ವಾಮಿ ವಿಷ ಕುಡಿದಂಥ ಸಮಯದಲ್ಲಿ ಆಕಾಶಗಂಗೆ ಸ್ವಾಮಿ ಮೇಲೆ ಧಾರಾಕಾರವಾಗಿ ಹರಿತಾಳೆ. ಆಗ ಆ ಧಾರಾಕಾರವಾಗಿ ಹರಿದಂಥ ಪ್ರತಿಯೊಂದು ನೀರಿನ ಹನಿಯೂ ಸಹ ಅಮೃತಕ್ಕೆ ಸಮಾನ ಆಗತ್ತೆ. ಹಾಗಾಗಿ ಆ ಪ್ರದೋಷ ಕಾಲದಲ್ಲಿ ಸ್ವಾಮಿಗೆ ಅಭಿಷೇಕ ಆದಂಥ ತೀರ್ಥದಲ್ಲಿ ಯಾರೇ ಭಕ್ತಾದಿಗಳು ತೀರ್ಥ ಸ್ನಾನ ಮಾಡೋದ್ರಿಂದ ಅಷ್ಟದಾರಿದ್ರಗಳು ನಾಶ ಆಗುವಂಥದ್ದು, ಶೀಘ್ರವಾಗಿ ಮದುವೆಯಾಗುವಂಥದ್ದು, ಕಂಕಣ ಭಾಗ್ಯ ಕೂಡ ಬರುತ್ತೆ. ಅಂದರೆ ಇಲ್ಲಿ ಅರ್ಧನಾರೀಶ್ವರ ಅಭಿಷೇಕ ಮಾಡುವಂಥದ್ದು ಪ್ರದೋಷದಲ್ಲಿ ವಿಶೇಷವಾಗಿರುತ್ತೆ. ಆ ಪ್ರದೋಷದಲ್ಲಿಟ್ಟಂಥ ಕಂಕಣ ಕಟ್ಕೊಳ್ಳೋದ್ರಿಂದ ಮದುವೆಯಾಗುವಂಥದ್ದಾಗತ್ತೆ. ಮತ್ತು ಅಲ್ಲಿ ಸ್ವಾಮಿಗೆ ಅನ್ನಾಭಿಷೇಕ ಮಾಡ್ತೀವಿ, ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತಾರೆ. ಆ ಅನ್ನ ಪ್ರಸಾದವನ್ನು ತಿನ್ನೋದ್ರಿಂದ ಅವರಿಗೆ ಸಂತಾನ ಭಾಗ್ಯ ಅನ್ನುವಂಥದ್ದಾಗತ್ತೆ. ಮತ್ತು ಇನ್ನು ಉದ್ಯೋಗ ಯಾರಿಗೆ ಸಂಪ್ರಾಪ್ತಿ ಆಗಿರಲ್ಲ ಅಂಥವ್ರು ಇಲ್ಲಿ ಬಂದು ಉದ್ಯೋಗಕ್ಕೋಸ್ಕರವಾಗಿ ಪ್ರದೋಷ ಕಾಲದಲ್ಲಿ ಭಗವಂತನ ತೀರ್ಥ ಸ್ನಾನ ಮಾಡೋದ್ರಿಂದ ಉದ್ಯೋಗ ಅನ್ನುವಂಥದ್ದು ಸಂಪ್ರಾಪ್ತಿ ಆಗುವಂಥದ್ದಾಗತ್ತೆ. ಅದಾದ ನಂತರವಾಗಿ ಇನ್ನು ಯಾರಿಗೆ ಸೈಟ್ ತೊಗೊಳೋದಕ್ಕಾಗಿಲ್ಲ, ಅಥವಾ ಮನೆ ಕಟ್ಟೋದಕ್ಕಾಗಿಲ್ಲ, ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳೇನಿದೆ ಬರಬೇಕು ಅಂತ ಹೇಳಿ ಅಂತಹ ವಿಚಾರವಾಗಿ ಇಲ್ಲಿ ಬಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಅಂದರೆ ನಿಸ್ವಾರ್ಥವಾದಂಥ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಪ್ರದೋಷ ಪೂಜೆಗಳಲ್ಲಿ ಅವರ ಇಷ್ಟಾರ್ಥಗಳು ನೆರವೇರುವಂಥದ್ದಾಗತ್ತೆ. ಮುತ್ತೈದೆ ಭಾಗ್ಯ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪೂಜೆಗಳನ್ನ ಮಾಡಬೇಕು ಗುರುಗಳೇ? ಮೊದಲು ಪ್ರತಿವ್ರತ ಸ್ತ್ರೀ ಧರ್ಮವನ್ನು ಪರಿಪಾಲನೆ ಮಾಡಬೇಕು, ಗಂಡನನ್ನು ನಿಂದನೆ ಮಾಡುವಂಥದ್ದು ಬಿಡಬೇಕು. ಹಾಗೆ ಪ್ರತಿ ಸಂಜೆ ತುಳಸಿ ಕಟ್ಟೆಯ ಮುಂದೆ ಹೋಗಿ 2 ತುಪ್ಪದ ದೀಪಗಳನ್ನು ಹಚ್ಚಿ ತುಳಸಿ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ಅವರಿಗೆ ಮುತ್ತೈದೆ ಭಾಗ್ಯ ಅನ್ನುವಂಥದ್ದು ಇನ್ನೂ ಜಾಸ್ತಿ ಆಗತ್ತೆ. ಹಾಗೆ ನಿಮ್ಮ ಪತಿ ಆಯುಷು ಅನ್ನುವಂಥದ್ದು ದೀರ್ಘವಾಗತ್ತೆ. ಅದಾದ ಮೇಲೆ ನೀವು ದೀರ್ಘ ಸುಮಂಗಲಿಯಾಗಿರುವಂಥದ್ದಾಗತ್ತೆ. ಯಾವಾಗ ನೀವು ಅರಿಶಿಣದ ದಾರವನ್ನು, ಅಂದರೆ ಮಾಂಗಲ್ಯ ಸೂತ್ರವನ್ನು ಕಟ್ಕೊಂಡಿರ್ತೀರ, ಆ ಮಾಂಗಲ್ಯಕ್ಕೆ ಪರಿಪೂರ್ಣವಾದಂಥ ಗೌರವವನ್ನು ಕೊಡುವಂಥದ್ದು ಮೊದಲು ಕಲಿಬೇಕು. ಅಂದರೆ ಅದನ್ನು ಹೊರಗಡೆ ಹಾಕ್ಕೊಳ್ಳೋದು, ಮತ್ತು ಅದನ್ನು ಬೇರೆಯವ್ರಿಗೆ ತೋರಿಸೋವಂಥದ್ದು, ಮತ್ತು ಅನವಶ್ಯಕವಾಗಿ ಇಲ್ಲದಂಥ ಸಮಯದಲ್ಲಿ ಅದನ್ನು ಬಿಚ್ಚಿಡುವಂಥದ್ದು, ಇದನ್ನೆಲ್ಲ ಮಾಡಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ಸೌಮಂಗಲ್ಯತನ ಅನ್ನುವಂಥದ್ದು ಬೆವರ ನೀರಿನಲ್ಲಿ ಕುಂಕುಮ ಹೇಗೆ ಕರಗೋಗ್ತಾ ಇರುತ್ತೆ ಹಾಗೆ ಅವರ ಮುತ್ತೈದೆತನ ಅನ್ನುವಂಥದ್ದು ಕರಗೋಗ್ತಾ ಇರುತ್ತೆ. ಹಾಗಾಗಿ ಇಂಥ ದೋಷಗಳಿಂದ ವಿಮುಕ್ತರಾಗಬೇಕು ಅಂದರೆ ಪ್ರತಿ ಶುಕ್ರವಾರ ಮನೆಯಲ್ಲಿ ಸಂಜೆಯ ಗೋಧೂಳಿ ಲಗ್ನ ಸಮಯದಲ್ಲಿ 2 ತುಪ್ಪದ ದೀಪವನ್ನು ಹಚ್ಚಿ ಇವರಿಗಿಂತ, ಅಂದರೆ ಯಾರು ಪೂಜೆಯನ್ನು ಮಾಡ್ತಾರೆ ಅವ್ರಿಗಿಂತ ಹಿರಿಯರಿಗೆ ಸುಮಂಗಲಿಯಾಗಿರ್ತಕ್ಕಂತಹ ಮಂಗಳೆಯರನ್ನು ಮನೆಗೆ ಕರೆದು ಅವರಿಗೆ ಅರ್ಶಿನ ಕುಂಕುಮವನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯೋದ್ರಿಂದ ಅವ್ರಿಗೆ ದೀರ್ಘ ಸೌಮಂಗಲ್ಯತನ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಗುರುಗಳೇ, ಇವಾಗ ನೀವು ಹೇಳಿದ್ರೆ ಕಾಲುಂಗ್ರ ತಾಳಿಯೆಲ್ಲ ಬಿಚ್ಚಿಡ್ತಾರೆ ಅಂತ, ಇವಾಗ ಅದೇ ಒಂದು ಟ್ರೆಂಡ್ ಆಗಿ ಮಾರ್ಪಟ್ಟಿದೆ. ಇದರಿಂದ ಯಾವ ರೀತಿಯಾಗಿ ಪರಿಣಾಮಗಳು ಎದುರಿಸಬೇಕಾಗುತ್ತೆ? ಖಂಡಿತವಾಗ್ಲೂ. ಯಾಕೆ ಅಂದರೆ ವಿಚ್ಛೇದನ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಬರುವಂಥದ್ದು, ಸರಸಕ್ಕಿಂತ ವಿರಸ ಜಾಸ್ತಿ ಆಗಿರುವಂಥದ್ದು. ದೇವಸ್ಥಾನಕ್ಕೆ ಹೋದಾಗ ಗಂಡ ಒಂದು ಕಡೆ ಇರ್ತಾನೆ, ಹೆಂಡತಿ ಒಂದು ಕಡೆ ಇರ್ತಾಳೆ. ದೇವಸ್ಥಾನಕ್ಕೆ ಹೋದಾಗ ಯಾವಾಗಲೂ ಹೆಂಡತಿ ಗಂಡಸಿನ ಬಲಭಾಗದಲ್ಲಿರಬೇಕು, ಅದಾದಮೇಲೆ ಶಯನದಲ್ಲಿ ಎಡಭಾಗದಲ್ಲಿರಬೇಕು. ಮತ್ತು ಕಾಲುಂಗ್ರವನ್ನು ಯಾವ ಸಮಯದಲ್ಲೂ ಬಿಚ್ಚಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ದಾರಿದ್ರ್ಯ ಪ್ರಾಪ್ತಿ ಆಗುವಂಥದ್ದಾಗತ್ತೆ. ಮನೆಯಲ್ಲಿ ಸುಮ್ಮನೆ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಗೊಂದಲ ಆಗುವಂಥದ್ದು, ಗಲಾಟೆಗಳಾಗುವಂಥದ್ದು, ಇಬ್ಬರ ಮಧ್ಯೆ ಇರಿಸು ಮುರುಸು ಬರುವಂಥದ್ದು, ವಿಚ್ಛೇದನದವರೆಗೂ ಹೋಗುವಂಥದ್ದು, ಕೊನೆಗೆ ವಿಚ್ಛೇದನ ಆಗಿ ಇಬ್ಬರುಗಳು
ಗಂಡ ಹೆಂಡತಿ ಇಬ್ಬರು ಬೇರೆ ಆಗುವಂಥ ತಾಪತ್ರಗಳಾಗುವಂಥದ್ದಾಗತ್ತೆ. ಇಲ್ಲ ಅಂದರೆ ಗಂಡ ಹೋಗ್ತಾ ಇರುವಂತಹ ದಾರಿಗಳಲ್ಲಿ ಅವನು ಬೇರೆ ದಾರಿ ಹಿಡಿಯುವಂಥದ್ದಾಗತ್ತೆ. ಅಂದರೆ ಪರಸ್ತ್ರೀಯನ್ನು ನೋಡುವಂಥದ್ದು ಮತ್ತು ವ್ಯಾಮೋಹಿಸುವಂಥದ್ದು. ಯಾವಾಗ ನಿಮ್ಮ ಮಾಂಗಲ್ಯತನದಲ್ಲಿ ಗಟ್ಟಿಯಾದಂತಹ ಒಂದು ನಂಬಿಕೆ ನಿಮಗಿರುತ್ತೆ, ಕಾಲುಂಗ್ರದಲ್ಲಿ ನಂಬಿಕೆ ಇರುತ್ತೆ, ಆವಾಗ ನಿಮ್ಮ ಪತಿಯು ಬೇರೆಯವ್ರನ್ನ ನೋಡೋವಂಥದ್ದು ನಿವಾರಣೆ ಆಗುವಂಥದ್ದಾಗತ್ತೆ. ಈಗ ಗಂಡನ ಶ್ರೇಯಸ್ಸಿಗಾಗಿ ಪತ್ನಿ ಕೆಲವೊಂದಷ್ಟು ವ್ರತಗಳನ್ನ ಮಾಡ್ತಾರೆ. ಆ ಥರ ಹೆಂಡತಿಯ ಶ್ರೇಯಸ್ಸಿಗೆ ಗಂಡ ಯಾವುದಾದ್ರೂ ವ್ರತಗಳನ್ನ ಮಾಡೋದಿದೆಯಾ? ಖಂಡಿತವಾಗ್ಲೂ ವ್ರತ ಇದೆ. ಯಾಕೆ ಅಂದರೆ ಹೆಂಡತಿ ಅನ್ನುವಂಥವಳು ಯಾರು ಅಂದರೆ ಕ್ಷಮಯಾಧರಿತ್ರಿ. ಏನೇ ಆಗಿರಲಿ ಗಂಡ ಅವನನ್ನು ಆರಾಧಿಸ್ತಕ್ಕಂತಹ ಪೂಜೆ ಮಾಡ್ತಕ್ಕಂಥ ಸಂಸ್ಕೃತಿಯನ್ನು ನಮ್ಮ ಹೆಣ್ಣುಮಕ್ಕಳು ಹಿಂದಿನಿಂದಲೂ ಕಾಪಾಡ್ಕೊಂಡು ಬಂದಿದ್ದಾರೆ. ಆದರೆ ಹೆಂಡತಿಯ ಶ್ರೇಯಸ್ಸಿಗಾಗಿ ಗಂಡ ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾನೆ. ಯುದ್ಧಗಳು ನಡೆದಿರೋದು ಹೆಣ್ಣಿನಿಂದನೇ. ಯಾವುದೇ ಒಂದು ಯುದ್ಧ ತಗೊಳ್ಳಿ, ಮಹಾಭಾರತ ನಡೆದಿದ್ದು ಅಷ್ಟೇ, ರಾಮಾಯಣ ನಡೆದಿದ್ದು ಅಷ್ಟೇ, ಸೀತೆಗೋಸ್ಕರವಾಗಿ. ಗಂಡಸು ಎಲ್ಲವನ್ನ ಮಾಡ್ತಾನೆ ಹೆಂಡತಿ ಶ್ರೇಯಸ್ಗೋಸ್ಕರವಾಗಿ. ಆದರೆ ಅವಳಿಗೆ ತಿಳಿಯುವಂಥದ್ದಾಗಲ್ಲ. ಯಾಕೆಂದರೆ ಇವರು ಮನೆಯಲ್ಲಿ ಮಕ್ಕಳನ್ನು ಮಾತ್ರ ನೋಡ್ಕೊಳ್ತಾ ಇರ್ತಾರೆ. ಆದರೆ ಹೊರಗಡೆ ಹೋಗಿ ದುಡಿದು ಸಂಬಳ ತಂದು ಇವರನ್ನು ಸಾಕುವಂಥ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಪುರುಷ ಏನು ಮಾಡ್ತಾನೆ ಅಂದರೆ ದಿನನಿತ್ಯವೂ ಸಹ ಅವರ ಶ್ರೇಯಸ್ಸಿಗಾಗಿ ದುಡಿತಾ ಇರ್ತಾನೆ. ಎಲ್ಲೇ ಹೋದರೂ ತನ್ನ ಹೆಂಡತಿ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂಥ ಮನೋಬೈಕೆನೇ ಇರುತ್ತೆ. ಹಾಗಾಗಿ ಗಂಡು ಹೆಂಡತಿಯ ಶ್ರೇಯಸ್ಸಿಗಾಗಿ ಏನು ಮಾಡ್ಬೋದು ಅಂದರೆ ಜಗತ್ತಿನಲ್ಲೇ ಸರ್ವವಾದಂತಹ ಮಂಗಳಕರವಾದಂತಹ ಅನುಗ್ರಹವನ್ನು ಪ್ರೀತಿಯನ್ನು ತೋರಿಸ್ತಕ್ಕಂಥವನು ಶ್ರೀರಾಮ. ಶ್ರೀರಾಮ ಎಂಥದ್ದಿಟ್ಟಿದ್ದ ಹೇಳಿ? ಸೀತೆ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಟಿದ್ದ. ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯನ್ನು ಯಾರು ಕೆಡಿಸೋದಕ್ಕಾಗಲ್ಲ. ಅಂತಹ ನಂಬಿಕೆನೇ ಸಾಕು, ಬೇರೆ ಯಾವ ವ್ರತನೂ ಮಾಡುವಂಥ ಅವಶ್ಯಕತೆ ಇಲ್ಲ ಗಂಡು ಮಕ್ಕಳು ವಿಶೇಷವಾಗಿ. ಈಗ ಮಾಂಗಲ್ಯ ದೋಷ ಇದ್ರೆ ಅದಕ್ಕೆ ಪರಿಹಾರ ಏನು ಗುರುಗಳೇ? ಮಾಂಗಲ್ಯ ದೋಷಗಳು ಏನಾದರೂ ಬಂದಿದ್ದಲ್ಲಿ ಅದಕ್ಕೆ ಪರಿಹಾರ ಏನು ಅಂದರೆ ಶುಕ್ರವಾರದ ದಿನ ಹಿರಿಯ ಮುತ್ತೈದೆಗೆ ಅರಿಶಿನ ಕುಂಕುಮ ಬಾಗಿಣವನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂತಹ ಮಾಂಗಲ್ಯಾದಿ ದೋಷಗಳು ಪರಿಹಾರ ಆಗುವಂಥದ್ದು ಒಂದು. ಮತ್ತು ಎರಡನೇದು ಬಂದು ಸದಾಕಾಲ ಅವರು ಅರಿಶಿನ ಕುಂಕುಮವನ್ನು ಹಚ್ಕೊಳ್ಳೋ ಅಂಥದ್ದು. ಮತ್ತು ರಾಹುಕಾಲದಲ್ಲಿ ದೇವಿಗೆ ಅಂದರೆ ಪಾರ್ವತಿಗೆ ಅಭಿಷೇಕ ಆಗಿರುವಂಥ ಅರಿಶಿನವನ್ನು ಹಚ್ಕೊಳ್ಳೋ ಅಂಥದ್ದು. ಮತ್ತು ಸ್ನಾನ ಮಾಡಬೇಕಾದ್ರೆ ನೀರಿನಲ್ಲಿ ಅರಿಶಿನ ಬಳಸುವಂಥದ್ದು. ಮತ್ತು ಅವ್ರಿಗೆ ಮೈ ಮತ್ತು ಕೈ ಅಂದರೆ ಕಾಲುಗಳಲ್ಲಿ ಮತ್ತು ಕೈಗೆ ಮತ್ತು ಕೆನ್ನೆಗೆ ಅರಿಶಿನ ಮತ್ತು ಕುಂಕುಮ ಇಡೋದ್ರಿಂದ ಮಾಂಗಲ್ಯಾದಿ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿ. ರಥಸಪ್ತಮಿ ಸಮಯದಲ್ಲಿ ಸೂರ್ಯನ ಕಿರಣಗಳು ಶಿವಲಿಂಗಕ್ಕೆ ತಾಗುತ್ತೆ ಅಂತ ಹೇಳಿದ್ರು. ಭೂಮಿಯಿಂದ 2.5 ಅಡಿ ಕೆಳಗಡೆ ಇದ್ರೂ ಕೂಡ ಅದು ಹೇಗೆ ಸಾಧ್ಯ ಆಗುತ್ತೆ ಗುರು? ಅಂದರೆ ಇದು ರಥಸಪ್ತಮಿಯ ದಿನ ಪ್ರತಿಷ್ಠೆ ಮಾಡಿರುವಂತಹ ಮಹಾ ಸಾನ್ನಿಧ್ಯ. ಹಾಗಾಗಿ ಇದು ಸುಮಾರು 8,000 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಹಿಂದೆ ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಆಗಿನ ತಂತ್ರಜ್ಞಾನ ಹಾಗೇ ಇದೆ. ಅಂದರೆ ಈಗ ನಾವು ಏನು ಇಂಟ್ಯೂಬಿಟರ್ಗಳಂತ ಕರಿತೀವಿ, ಆಗ್ಲೇ ಮಹಾಭಾರತದ ಕಾಲದಲ್ಲಿ ವೇದವ್ಯಾಸರು 101 ಕೌರವರನ್ನು ಜನನ ಮಾಡಿದ್ದಂಥದ್ದಾಗಿರುತ್ತೆ. ಆಗಿನ ಟೆಕ್ನಾಲಜಿ ಆಗಿತ್ತು. ಹಾಗಾಗಿ ಹಿಂದಿನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ವಾಸ್ತುಶಿಲ್ಪ ಆಗಿದೆ. ಹಾಗಾಗಿ ದೇವಸ್ಥಾನ ಗುಹ್ಯಾಂತರವಾಗಿದ್ದರೂ ಸಹ ಸೂರ್ಯನ ಕಿರಣ ನೇರವಾಗಿ ಸ್ವಾಮಿ ಮೇಲೆ ಬೀಳುವಂಥದ್ದು ವಿಶೇಷ. ಇದು ಪೂರ್ವಕಾಶಿ ಅಂತ ಅದಕ್ಕೆ ಪ್ರಸಿದ್ಧ. ಈಗ ಸಂಜೆ ಟೈಮಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಬಾರ್ದು ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ ಗುರುಗಳೇ? ಅಂದರೆ ಮನೆಯಲ್ಲಿ ಸಂಜೆ ಸಮಯದಲ್ಲಿ ಅಂದರೆ ಒತ್ತು ಮುಳುಗೋದಕ್ಕಿಂತ ಮುಂಚೆ ಮನೆಯನ್ನು ಶುಚಿಯಾಗಿಟ್ಟು ಅಲ್ಲಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ನಾಶ ಆಗುತ್ತೆ. ಸಂಜೆ 6 ಗಂಟೆ ಮೇಲೆ ದೀಪ ಹಚ್ಚುವಂಥದ್ದಲ್ಲ. ಗೋಧೂಳಿ ಲಗ್ನ ಸಮಯದಲ್ಲಿ ಅಂದರೆ ಈ ಹಸುಗಳು ಬರುವಂಥ ಸಮಯದಲ್ಲಿ ದೇವಾನುದೇವತೆಗಳು ಓಡಾಡ್ತಾರೆ ಅಂತ ಹೇಳಿ ಹೇಗೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ, ಹಾಗೆ ಗೋಧೂಳಿ ಲಗ್ನ ಅಂತ ಬರುತ್ತೆ. ಆ ಗೋಧೂಳಿ ಲಗ್ನದಲ್ಲಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಸಮೃದ್ಧಿ ಆಗುತ್ತೆ ಅಂತ ಹೇಳಿ. ಆರೋಗ್ಯ, ಆಯುಷ್ಯು, ಸಂತಾನ, ಕೀರ್ತಿ, ಯಶಸ್ಸು ಇದೆಲ್ಲ ಲಾಭ ಆಗುತ್ತೆ ಅಂತ ಹೇಳಿ. ಅದೇ ಒತ್ತು ಮುಳುಗದ ಮೇಲೆ ನಾವು ಕಸವನ್ನು ಗುಡಿಸೋದ್ರಿಂದ ದಾರಿದ್ರ್ಯಗಳು ಅನ್ನುವಂಥದ್ದು ಬರುವಂಥದ್ದಾಗುತ್ತೆ. ಮನೇಲಿರುವಂಥ ಐಶ್ವರ್ಯ ಕಳೆದು ಹೋಗುತ್ತೆ. ಇನ್ನು ಕೆಲವರು ಪ್ರಶ್ನೆ ಮಾಡ್ಬೋದು, ಸಾಯಂಕಾಲ ಗುಡಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿ. ಅಂದರೆ ಉತ್ತಮವಾದಂಥ ಸಂಸ್ಕಾರಯುತವಾದಂತಹ ಯಾರು ವ್ಯಕ್ತಿಗಳಿರ್ತಾರೆ ಅಥವಾ ಸಂಸ್ಕಾರಯುತವಾದಂತಹ ಗೃಹಿಣಿಯರಿರ್ತಾರೆ ಅವ್ರಿಗೆ ಮಾತ್ರ ಈ ಮಾತು ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ. ಹಾಗಾಗಿ ಅಂಥ ಗೃಹಿಣಿಯರೇನಿರ್ತಾರೆ ಅವರು ಸಂಜೆ ಸಮಯದಲ್ಲಿ 6 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಮನೆಯನ್ನು ಗುಡಿಸೋದಾಗಲಿ ಒರೆಸೋದಾಗಲಿ ಮಾಡುವಂಥದ್ದು ಮಾಡಲ್ಲ. ಯಾಕೆ ಅಂದರೆ ಆಹಾರ ಪದಾರ್ಥಗಳು ಎಲ್ಲೆಲ್ಲಿ ಏನಾದರೂ ಬೀಳುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಗುಡಿಸಿ ಅದಾದಮೇಲೆ ಅಡುಗೆ ಮಾಡ್ತೀವಿ. ಸಾಯಂಕಾಲನೂ ಹಾಗೆ ಮತ್ತೆ 2ನೇ ಸರಿ ಅಡುಗೆ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಅದರಲ್ಲಿ ಏನು ಅಂಶಗಳು ಅಂದರೆ ಕೆಟ್ಟ ಒಂದು ವಸ್ತುಗಳು ಅದರಲ್ಲಿ ಸೇರಬಾರ್ದು ಗಾಳಿಗೆ ಬಂದು ಅನ್ನೋಂಥ ಉದ್ದೇಶಕ್ಕೋಸ್ಕರವಾಗಿ ಸಂಜೆ ಕಸ ಗುಡಿಸುವಂಥದ್ದು ನಿಷಿದ್ಧ.
ಗುರುಗಳೇ, ಇವಾಗ ಇಂದಿನ ಕಾಲದಿಂದಲೂ ಗಂಡನ ಒಂದು ದೇವರು ಅಂತ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡನ್ನೇ ಕೊಲೆ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಬಗ್ಗೆ ಯಾವುದಾದ್ರೂ ಪುರಾಣಗಳಲ್ಲಿ ಉಲ್ಲೇಖಗಳೇನಾದರೂ ಇದೆಯಾ ಗುರುಗಳೇ? ಖಂಡಿತವಾಗ್ಲೂ. ಯಾಕೆ ಅಂದರೆ ಹಿಂದೆ ಇದ್ದಂಥದ್ದು ಪ್ರತಿವ್ರತ ಸ್ತ್ರೀ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ರು. ಇವಾಗ ಪಾತಿವ್ರತ ಸ್ತ್ರೀ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಿನ ಹೆಣ್ಣು ಮಕ್ಕಳು ಗಂಡನನ್ನು ಕೊಲೆ ಮಾಡೋದಕ್ಕೂ ಹೇಸೋದಿಲ್ಲ, ಹಾಗೆ ಪರಪುರುಷನನ್ನು ವ್ಯಾಮೋಹ ಮಾಡೋದಕ್ಕೂ ಹೇಸೋದಿಲ್ಲ. ಯಾಕೆಂದರೆ ಸ್ತ್ರೀ ಧರ್ಮವನ್ನು ಪರಿಪೂರ್ಣವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳುವಂತಹ ಹೆಣ್ಣು ಮಕ್ಕಳು ಕಡಿಮೆ ಆಗಿದ್ದಾರೆ. ತುಂಬ ಜನ ಇದ್ದಾರೆ, ಅಂದರೆ ಒಳ್ಳೆ ಹೆಣ್ಮಕ್ಳು ಇದ್ದಾರೆ, ಕೆಟ್ಟ ಹೆಣ್ಮಕ್ಳು ಇದ್ದಾರೆ. ಹಾಗಂತ ಎಲ್ಲರೂ ಕೊಲೆ ಮಾಡ್ತಾರೆ ಅಂತ ಅಲ್ಲ. ಹಿಂದೆ ಯಾವುದು ಉದಾಹರಣೆ ಅಂತ ಹೇಳಿ ಕಂಡು ಬರುವಂಥದ್ದು ಯಾವುದೂ ಇಲ್ಲ. ಯಾಕೆಂದರೆ ಹಿಂದೆ ಎಲ್ಲ ಪತಿವ್ರತ ಸ್ತ್ರೀ ಧರ್ಮವನ್ನು ಪರಿಪಾಲನೆ ಮಾಡ್ತಾಯಿದ್ರು. ಗಂಡ ಅನ್ನುವಂಥವನ್ನ ಸ್ವಾಮಿ ಅಂತ ಕರಿತಾಯಿದ್ರು. ಅವರು ಹೆಸರಿಡ್ದು ಸಹ ಕರೆಯುವಂಥದ್ದನ್ನು ಮಾಡ್ತಾ ಇಲ್ಲ. ಈಗ ಏನು ಅಂದರೆ ಚಿನ್ನೂರನ್ನ, ಬಾ, ಹೋಗು, ಹೋಗಲೆ, ಈ ರೀತಿಯಾಗೆಲ್ಲ ಮಾತಾಡಿಸ್ತಾರೆ ಗಂಡನನ್ನು. ಪತಿಯೇ ಪ್ರತ್ಯಕ್ಷ ದೇವರು ಅನ್ನುವಂಥ ಸಂಸ್ಕಾರ ಇರುವಂತಹ ಸಂಸ್ಕೃತವಾದಂತಹ ಹಿನ್ನೆಲೆ ಇರತಕ್ಕಂಥ ಸನಾತನ ಧರ್ಮ ನಮ್ಮದು. ಈ ಧರ್ಮ ಹಿಂದೆ ಇತ್ತು. ಈಗ ಧರ್ಮ ಅನ್ನುವಂಥದ್ದು ಅಧರ್ಮದ ಹಾದಿ ಹಿಡಿದಿದೆ. ನಾನಾ ಜನಗಳು ನಾನಾ ರೀತಿಯಾದಂಥದ್ದನ್ನು ಹೇಳಿ ಜನರ ಒಂದು ಮಾರ್ಗವನ್ನು ತಪ್ಪಿಸುವಂಥದ್ದು ಮಾಡ್ತಾ ಇದ್ದಾರೆ. ಅದರಿಂದ ಹಿಂದೆ ಯಾವುದು ಇಂಥದಕ್ಕೆ ಉದಾಹರಣೆ ಇಲ್ಲ. ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಬೇಕು ಅಂದರೆ ಮಹಿಳೆಯರು ಒಂದು ಸಾಂಪ್ರದಾಯಿಕ ಉಡುಗೆಯನ್ನು ತೊಡಬೇಕು ಅಂತ ಹೇಳ್ತಾರೆ. ಆದರೆ ಇವಾಗ ಯಾವ ಥರ ಆಗಿದೆ ಅಂದರೆ ಮಾಡ್ರನಿಸಮ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಇದರ ಪರಿಣಾಮ ಏನಾಗುತ್ತೆ ಗುರುಗಳೇ? ಹಿಂದೆ ಏನಾಗಿತ್ತು ಅಂದರೆ, ನನ್ನ ಮಗ ದೇವಸ್ಥಾನಕ್ಕೆ ಬರಬೇಕಾದ್ರೆ ಪಂಚಶಲ್ಯವನ್ನು ಉಟ್ಕೊಂಡು ಹೋಗುವಂಥ ಪದ್ಧತಿ ನಾವು ನಡ್ಸ್ಕೊಂಡು ಬಂದಿದ್ವಿ. ಹಾಗಾಗಿ ನನ್ನ ಮಗನು ಪಂಚಶಲ್ಯ ಉಟ್ಕೊಂಡು ಬರ್ತಾನೆ. ನಾನೇನಾದರೂ ಜೀನ್ಸ್ ಪ್ಯಾಂಟ್ ಹಾಕೊಂಡು ದೇವಸ್ಥಾನಕ್ಕೆ ಬಂದರೆ ಅವನು ಬರ್ಮೋಡ ಹಾಕ್ಕೊಂಡು ಬರುವಂಥದ್ದಾಗತ್ತೆ. ಆವಾಗ ಅವನಿಗೆ ಭಕ್ತಿ ಅನ್ನುವಂಥದ್ದು ಬರಲ್ಲ, ಸಂಸ್ಕಾರ ಅನ್ನುವಂಥದ್ದು ಬರಲ್ಲ. ಯಾವಾಗ ನಮಗೆ ಸಂಸ್ಕಾರ ಇಲ್ಲ, ಆವಾಗ ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಅಂದರೆ, ಇವಾಗ ತಂದೆ ತಾಯಿಗಳು ಮೇಲೆ ಕೂತಿರ್ತಾರೆ, ಆವಾಗ ಆ ಮಗನ್ನ ಸರಿಸಮಾನವಾಗಿ ಕೂರಿಸುವಂಥದ್ದು ಮಾಡಬಾರ್ದು. ಸಂಸ್ಕಾರ ಅನ್ನುವಂಥದ್ದು ಮೊದಲು ಕಲಿಸ್ಬೇಕು. ಈ ಸಂಸ್ಕಾರಯುತವಾಗಿ ಇದ್ದಂತೆ ಆದರೆ ಮುಂದೆ ನಮಗೆ ಸಂಸ್ಕಾರ ಅನ್ನುವಂಥದ್ದು ಬರುತ್ತೆ. ಇದು ಸಂಸ್ಕಾರ ಮತ್ತು ಸಂಸ್ಕೃತಿ, ಇದು ಎರಡರ ಮೇಲೆ ಆಧಾರವಾಗಿರುವಂಥದ್ದು ಹಿಂದೂ ಸನಾತನ ಧರ್ಮ. ಈ ಧರ್ಮವನ್ನು ಪರಿಪಾಲನೆ ಮಾಡಬೇಕಾದ್ರೆ ಯಾವಾಗಲೂ ಉಡುಪುಗಳನ್ನು ಸರಿಯಾಗಿ ಧಾರಣೆ ಮಾಡುವಂಥದ್ದನ್ನು ಮಾಡಬೇಕು. ಎಲ್ಲಾದರೂ ಪ್ಲೇ ಗ್ರೌಂಡ್ಗೆ ಆಡೋದಕ್ಕೆ ಹೋದಾಗ ಮಾತ್ರ ನೀವು ಶಾರ್ಟ್ಸು ಮತ್ತು ಮತ್ತೊಂದು ಟಿ ಶರ್ಟ್ಸು ಇವುಗಳನ್ನ ಹಾಕ್ಕೊಂಡು ಹೋಗಬೇಕು. ಅದೇ ದೇವಸ್ಥಾನಕ್ಕೆ ಅಥವಾ ಮದುವೆ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಎಂದಾಗ ನೀವು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಹೋಗೋದ್ರಿಂದ ಅಲ್ಲಿ ನಿಮ್ಮ ಬೆಲೆ ಅನ್ನುವಂಥದ್ದು ಹೆಚ್ಚಾಗತ್ತೆ. ಒಂದು, ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಹೂವು, ಬಳೆ ಮತ್ತು ಲಂಗ ದಾವಣಿ, ಸೀರೆ ಇವುಗಳನ್ನು ಉಟ್ಕೊಳ್ಳೋ ಅಂಥದ್ದು ಕಡಿಮೆ ಆಗಿದೆ. ಆದರೆ ಹಿಂದಿನ ಪದ್ಧತಿ ಏನಿದೆ, ಈಗ ಮುಂದೆ ಅದೇ ಟ್ರೆಂಡಾಗಿ ಬರುತ್ತೆ. ಈಗ ನೋಡಿ, ಕೆಲವು ಹೆಣ್ಣುಮಕ್ಕಳು ಪೂರ್ತಿ ತೋಳು ಬ್ಲೌಸ್ ಹಾಕ್ತಾರೆ, ನೋಡಿದ್ದೀರಾ? ಟ್ರೆಂಡ್. ಯಾಕಂದರೆ ಹಳೆ ಪದ್ಧತಿ ಯಾವಾಗಲೂ ಹಳೆಯದು ಯಾವಾಗಲಿದ್ರೂ ಸಹ ಹಳೇದು ಬಂದೇ ಬರುತ್ತೆ. ಮತ್ತೆ ಪುನರಾವರ್ತನೆ, ಕಾಲ ಅನ್ನೋದು ಬದಲಾಗ್ತಾನೆ ಇರುತ್ತೆ. ಆದರೆ ಹೊಸ ಚಿಗುರು ಬಂದಾಗ ಹಳೆ ಹೇಗೆ ಉದುರೋಗುತ್ತೆ, ಹಾಗೆ ನಾವೇನು ಸಂಸ್ಕಾರ ಕಲ್ತ್ಕೊಂಡು ಬಂದಿರ್ತೀವಿ, ಈಗ ಹೊಸ್ದಾಗಿ ಬಂದಿರೋವಂಥದ್ದೆಲ್ಲ ಸಂಸ್ಕಾರನೂ ಅಳಿಸಿ ಹೋಗುತ್ತೆ. ಹಿಂದೆ ಏನಿದೆ ಸಂಸ್ಕೃತಿ, ಅದು ಖಂಡಿತವಾಗ್ಲೂ ಉಳಿಯುವಂಥದ್ದಾಗುತ್ತೆ. ಈಗ ನೀವು ಹೇಳಿದ್ರಿ ಮಕ್ಳುಗಳಿಗೆ ನಾವು ಸಂಸ್ಕಾರ ಕಲಿಸ್ತೀವಿ ಅಂತ. ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಳುಗಳು ಒಂದು ಫೋನಿಗೆ ಅಥವಾ ಟ್ಯಾಬಿಗೆ ಅಡಿಕ್ಟ್ ಆಗ್ತಿದ್ದಾರೆ, ಪುಸ್ತಕಗಳನ್ನ ಓದೋದನ್ನ ಕಡಿಮೆ ಮಾಡಿದ್ದಾರೆ ಗುರುಗಳೇ. ಇದ್ರ ಬಗ್ಗೆ ಏನೇ? ಅಂದರೆ ಕೆಲವೊಂದು ಮಕ್ಕಳಿಗೆ ಈ ರೇಡಿಯೇಷನ್ ಪವರಿಂದ ಜ್ಞಾಪಕ ಶಕ್ತಿ ಅನ್ನುವಂಥದ್ದು ಕಡಿಮೆ ಆಗಿರುತ್ತೆ. ತುಂಬ ಜನ ಮಕ್ಕಳಿಗೆ ಇತ್ತೀಚೆಗೆ ಮರು ಬರುವಂಥದ್ದು, ದೇಹದಲ್ಲಿ ನಡುಕ ಆಗುವಂಥದ್ದು, ಮತ್ತು ಈಗಲೇ ಕನ್ನಡಕಗಳು ಬಂದಿರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಮೊಬೈಲ್ ರೇಡಿಯೇಷನಿಂದ ಆಗುವಂತಹ ದೊಡ್ಡ ತಾಪತ್ರಯ. ಮುಂದೆ ಏನಾಗುತ್ತೆ ಅಂದರೆ, ಹೆಚ್ಚಾಗಿ ನೋಡಿರುತ್ತೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಹೃದಯಾಘಾತ ಆಗುವಂಥದ್ದು, ಮತ್ತು ಓದಿದ್ದು ಮರೆಯುವಂಥದ್ದು. ಇವೆಲ್ಲ ಏನಾಗುತ್ತೆ ಅಂದರೆ ಮೊಬೈಲ್ ರೇಡಿಯೇಷನ್ ಆಗುವಂಥದ್ದು. ನೀವು ತಪ್ಪು ದಾರಿಯನ್ನು ಯಾರು ಕಲಿಸ್ತಾ ಇದ್ದಾರೆ? ಮೊದಲು ತಂದೆ ತಾಯಿಗಳು. ಆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಆಟ ಆಡ್ತಾ ಇರ್ತಾರೆ. ಅವಾಗ ಅವ್ರಿಗೆ ಗೋಲಿನೋ ಬುಗುರಿನೋ ಮತ್ತೊಂದು ಕೊಡಬೇಕು. ಇವ್ರೇನು ಮಾಡ್ತಾರೆ, ಮೊಬೈಲಲ್ಲಿ ಒಂದು ಕಾರ್ಟೂನ್ ಹಾಕ್ಕೊಂಡು ಕೊಟ್ಬಿಡ್ತಾರೆ. ಅಥವಾ ರಾಮಾಯಣ ಮಹಾಭಾರತನ ಪುಸ್ತಕ ಕೊಟ್ಟು ಹೇಳೋವಂಥ ಕತೆ ಹೇಳೋವಂತಹ ಅಜ್ಜಿ ತಾತನಗಳನ್ನ ಜೊತೆಲಿ ಇಟ್ಕೊಂಡಿಲ್ಲ. ಯಾಕೆಂದರೆ ಅಪ್ಪ ಅಮ್ಮನ್ನೆಲ್ಲ ರುದ್ರಾಶ್ರಮದಲ್ಲಿ ಸೇರಿಸ್ಬಿಟ್ಟಿರ್ತಾರೆ. ಯಾರು ತಮ್ಮ ತಂದೆ ತಾಯಿಗಳನ್ನ ಜೊತೆಲಿ ಇಟ್ಕೊಂಡಿರ್ತಾರೆ ಅಥವಾ ಹಿರಿಯರು ಮನೇಲಿರ್ತಾರೆ, ಅಂಥವ್ರಿಗೇನಾಗತ್ತೆ ಅಂದರೆ ಅವ್ರ ಮನೆಯಲ್ಲಿ ಸಂಸ್ಕಾರಯುತವಾದಂತಹ ಮಕ್ಕಳು ಬೆಳೆಯುವಂಥದ್ದಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅವರು ಅನಾಗರಿಕರಾಗ್ತಾರೆ. ಇತ್ತೀಚೆಗೆ ದುಶ್ಚಟಗಳನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಬ್ರು SLC PUC ಗಾಂಜಾ, ಅಫೀಮು, ಸಿಗರೇಟು ಇದನ್ನೆಲ್ಲ ಮಾಡ್ತಾರೆ. ಯಾಕೆ ಅಂದರೆ ಅವ್ರ ಮೊಬೈಲಲ್ಲಿ ನೋಡ್ತಾರೆ,
ಏನು ಒಂದು ಥರ ಬರಲ್ಲ ಮೊಬೈಲಲ್ಲಿ, ಕೆಟ್ಟದ್ದು ಬರುತ್ತೆ ಒಳ್ಳೆಯದು ಬರುತ್ತೆ. ಒಳ್ಳೆಯದನ್ನು ನೋಡೋದನ್ನು ಒಳ್ಳೆಯವರು ನೋಡ್ತಾರೆ, ಕೆಟ್ಟದನ್ನು ನೋಡೋದನ್ನು ಕೆಟ್ಟದ್ದನ್ನು ಮಾಡೋವಂಥದ್ದು ಮಾಡ್ತಾರೆ. ಕೆಲವೊಂದು ಮೊಬೈಲ್ಗಳಲ್ಲಿ ಎಂತೆಂಥ ಚಿತ್ರಗಳು ಬರುತ್ತೆ, ಅದು ಮಕ್ಕಳ ಮೇಲೆ ಪರಿಣಾಮ ಬೀರುವಂಥದ್ದಾಗತ್ತೆ. ಈಗಿನ ತಂದೆ ತಾಯಿಗಳು ದಯಮಾಡಿ ಅವ್ರ ಕೈಲಿ ಮೊಬೈಲ್ ಕೊಡುವಂಥದ್ದನ್ನು ಬಿಡಿ, ಭಗವದ್ಗೀತೆಯ ಪುಸ್ತಕವನ್ನು ಕೈಯಲ್ಲಿಡಿ, ಭಗವದ್ಗೀತೆಯನ್ನು ಓದೋದು ಹೇಗೆ ಅಂತ ಹೇಳ್ಕೊಡಿ. ಭಗವದ್ಗೀತಾ ಅನ್ನುವಂಥ ಪುಸ್ತಕವನ್ನು ಅಥವಾ ಭಗವದ್ಗೀತಾ ಅಂತ ಹೇಳಿ ಕೆಲವೊಂದು ಆಶ್ರಮಗಳಿದೆ, ಆ ಆಶ್ರಮಗಳಿಗೆ ಅವರಿರುವಂಥ ಸಮಯದಲ್ಲಿ ಅಂದರೆ ಅವ್ರು 10 ವರ್ಷದ ಒಳಗಡೆ ಅಲ್ಲಿಗೆ ಕಳಿಸಿ ಅವ್ರಿಗೆ ಉತ್ತಮವಾದಂಥ ಶಿಕ್ಷಣ ಜ್ಞಾನ ಅನ್ನುವಂಥದ್ದು ಕಲಿಸೋದಾಗತ್ತೆ. ಮೊಬೈಲ್ ಅನ್ನುವಂಥದ್ದನ್ನು ಬಿಡಿ, ಭಗವದ್ಗೀತೆಯನ್ನು ಕೈಯಲ್ಲಿ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಸಂಸ್ಕಾರ ಮತ್ತು ಸಂಸ್ಕೃತಿ ಎರಡೂ ಅವರಲ್ಲಿ ಬರುವಂಥದ್ದಾಗತ್ತೆ. ಗುರುಗಳೇ, ಇವಾಗ ಮಹಿಳೆಯರಿಗೆ ಮೇಯ್ನಾಗಿ ಕಂಡುಬಂಥದ್ದು ಮುಟ್ಟುವಂಥದ್ದು, ಅದು ಮಹಿಳೆಯರಿಗೆ ವರನ ಶಾಪನ, ಆ ಟೈಮಲ್ಲಿ ನಾವು ಯಾವ ರೀತಿಯಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡ್ಬೋದಾ ಅಥವಾ ಭೇಟಿ ನೀಡಬಾರ್ದ? ಅಂದರೆ ಅವರಿಗೆ ಇದೊಂಥರ ವರ ಇದ್ದಾಗೆ. ಯಾಕೆ ವರ ಇದ್ದಾಗೆ ಅಂದರೆ ಈ ತಿಂಗಳಲ್ಲಿ ಋತುಚಕ್ರ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಹೆಣ್ಣು ಮಕ್ಕಳಿಗೆ ಬರೋ ಅಂಥದ್ದು. ಹಾಗಾಗಿ ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಯಾಕೆ ದೇವಸ್ಥಾನಕ್ಕೆ ಹೋಗಬೇಡಿ, ಮನೆಯಲ್ಲಿ ಕೆಲಸಗಳನ್ನು ಮಾಡಬೇಡಿ ಅಂದರೆ ಅವ್ರಿಗೆ ಆ ಸಮಯದಲ್ಲಿ ಸ್ರಾವ ಆಗುತ್ತೆ. ಆ ಸ್ರಾವ ಆದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಆಯಾಸ ಕಂಡು ಬರುವಂಥದ್ದಾಗುತ್ತೆ, ತುಂಬ ಆಯಾಸ ಆಗುತ್ತೆ, ತುಂಬ ನೋವುಗಳು, ಹೊಟ್ಟೆ ನೋವು ಬರುವಂಥದ್ದಾಗುತ್ತೆ. ಆ ಸಮಯದಲ್ಲಿ ಅವರು ದೂರ ಪ್ರಯಾಣ ಮಾಡುವಂಥದ್ದು ನಿಷಿದ್ಧ. ಮತ್ತು ಕೆಲಸಗಳು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರ ಬೆನ್ನು ಮೂಳೆ ಸವಿಯುವಂಥದ್ದಾಗುತ್ತೆ. ಯಾಕೆಂದರೆ ಆ ಸಮಯದಲ್ಲಿ ಆ ರೀತಿಯಾದಂಥ ತೊಂದರೆಗಳು ಹೆಣ್ಮಕ್ಳಿಗೆ ಮಾತ್ರನೇ ಗೊತ್ತಿರೋವಂಥದ್ದಾಗಿರುತ್ತೆ. ಆ ಋತುಸ್ರಾವದ ಸಮಯದಲ್ಲಿ ಏನಾಗುತ್ತೆ ಅಂದರೆ ಸ್ರಾವ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅನ್ನುವಂಥದ್ದು ಕೆಳಗಡೆ ಬೀಳೋದ್ರಿಂದ ಅಪಚಾರ ಅಂತ ಹೇಳ್ತಾರೆ. ಈ ಅಪಚಾರಮಯವಾದಂಥ ಸಮಯದಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದಾಗಲಿ, ತುಂಬ ದೂರ ನಡೆಯುವಂಥದ್ದಾಗಲಿ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ತರುವಂಥದ್ದಾಗತ್ತೆ. ಆ ಸಮಯದಲ್ಲಿ ಹೊರಗಡೆ ಹೋಗುವಂಥದ್ದು ನಿಷಿದ್ಧ. ಕೆಲವೊಂದು ಮನೆಗಳಲ್ಲಿ ಈಗೂ ಪದ್ಧತಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ರೀತಿಯಾದಂಥ ಸಮಯದಲ್ಲಿ ಮನೆ ಮೇಲ್ಗಡೆ ಒಂದು ರೂಮ್ ಇರುತ್ತೆ, ಅದರಲ್ಲಿ ಬಿಟ್ಟು ಅವ್ರಿಗೆ ಅಂತ ಸಪ್ರೇಟಾಗಿ ಊಟವನ್ನು ತೊಗೊಂಡೋಗಿ ಕೊಡುವಂಥ ಪದ್ಧತಿ ಕೆಲವೊಂದು ಮನೆಗಳಿದ್ದಾರೆ. ಆದರೆ ಈಗ ನಾವು ತುಂಬ ಮುಂದುವರೆದು ಬಿಟ್ಟಿದ್ದೀವಿ ಅಂತ ಹೇಳಿ ಕೆಲವೊಂದು ಅಂದರೆ ಚಿಕ್ಕ ಮಕ್ಳಿಗೂ ಅದನ್ನು ತೋರಿಸುವಂಥದ್ದು ಮಾಡ್ತಾ ಇರುತ್ತೆ ಟಿ ವಿ ಮಾಧ್ಯಮದಲ್ಲಿ. ಕೆಲವೊಂದು ಬಟ್ಟೆಗಳನ್ನು ಹೀಗೆ ಉಪಯೋಗಿಸಿ, ಹೀಗೆ ಮಾಡಿ ಅಂತ ಅಂದರೆ ಅದು ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ, ಅವ್ರ ಮೇಲೂ ಪರಿಣಾಮ ಬೀರುವಂಥದ್ದು ಮಾಡುತ್ತೆ. ಯಾಕೆಂದರೆ ಇದು ಗುಪ್ತವಾಗಿ ಇಟ್ಕೊಳ್ಳುವಂಥ ವಿಚಾರ. ಹೆಣ್ಣುಮಕ್ಳು ತುಂಬ ಗುಪ್ತವಾಗಿ ಅಂದರೆ ಇನ್ನೊಬ್ಬರು ಕಾಣಿಸ್ಬಾರ್ದು ಅಂತ ಹೇಳಿ, ಅದು ಬೇರೆಯವ್ರಿಗೆ ತಿಳಿದಾಗ ಅಸಹ್ಯ ಅಂತ ಅಲ್ಲ, ಅದನ್ನು ನೋಡಬಾರ್ದು ಅನ್ನುವಂಥ ಉದ್ದೇಶ ಅಷ್ಟೇ. ಸೊ ಹಾಗಾಗಿ ಹೆಣ್ಣು ಮಕ್ಕಳು ಋತುಸ್ರಾವ ಆದಂಥ ಸಂದರ್ಭದಲ್ಲಿ ದೇವಸ್ಥಾನಗಳಿಗಾಗಲಿ ಅಥವಾ ದೇವ್ರ ಮನೆಗಳಿಗೆ ಹೋಗುವಂಥದ್ದಾಗಲಿ ಅಥವಾ ದೇವರ ಒಂದು ವಸ್ತುಗಳನ್ನಾಗಲಿ ಮುಟ್ಟುವಂಥದ್ದು ನಿಷಿದ್ಧ ಅಂತ ಹೇಳಿ ಹಿಂದಿನಿಂದಲೂ ಶಾಸ್ತ್ರದಲ್ಲಿ ಹೇಳುವಂಥದ್ದಾಗಿದೆ. ಗುರುಗಳೇ, ಇವಾಗ ಆಷಾಢ ಮಾಸ ಶುರುವಾಗಿದೆ, ನವ ವಿವಾಹಿತರು ಬೇರೆ ಬೇರೆ ಆಗಿರ್ತಾರೆ. ಈ ಟೈಮಲ್ಲಿ ವಧು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಗಂಡನ ಶ್ರೇಯಸ್ಸಿಗೆ? ಅಂದರೆ ಈ ಸಮಯದಲ್ಲಿ ಆಷಾಢ ಮಾಸ ಅಂದರೆ ಅಮ್ಮನವ್ರಿಗೆ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥ ತಾಯಿ ಚಾಮುಂಡಿಗೆ ಬಹಳ ವಿಶೇಷ. ಮೈಸೂರಲ್ಲಿ ಎಷ್ಟು ಜನ ಮೆಟ್ಲು ಹತ್ತಿ ಪ್ರದಕ್ಷಿಣೆ ಮಾಡ್ತಾರೆ, ಪ್ರತಿ ಮೆಟ್ಲಿಗೂ ಅರ್ಶಿನ ಕುಂಕುಮ ಇಡುವಂಥದ್ದು ಮಾಡ್ತಾರೆ. ಯಾಕೆಂದರೆ ಆಷಾಢ ಮಾಸದಲ್ಲಿ ವಿಶೇಷವಾದಂತಹ ಶಕ್ತಿ ಎನ್ನುವಂಥದ್ದು ನವದುರ್ಗೆಯರಿಗೆ ಇರುವಂಥದ್ದು. ಹಾಗಾಗಿ ನವದುರ್ಗೆಯರ ಆರಾಧನೆ ಮಾಡೋದ್ರಿಂದ ಗಂಡನ ಶ್ರೇಯಸ್ಸು ಅನ್ನುವಂಥದ್ದು ಅಭಿವೃದ್ಧಿ ಆಗುವಂಥದ್ದಾಗತ್ತೆ. ಮತ್ತು ಆಷಾಢ ಮಾಸದಲ್ಲಿ ಅಂದರೆ ಹೊಸದಾಗಿ ಮದುವೆ ಆಗಿರುವಂಥವ್ರು ಯಾಕೆ ದೂರ ಇರ್ತಾರೆ ಅಂದರೆ ಈ ಸಮಯದಲ್ಲಿ ಹೊಲವನ್ನು ಹುತ್ತಿ ಬೆಳೆಯನ್ನು ಬೆಳೆಯುವಂಥ ಸಂದರ್ಭ, ಅಂದರೆ ಮಳೆ ಬೀಳ್ತಾ ಇರುತ್ತೆ. ಈ ಸಮಯದಲ್ಲಿ ಇವನು ಹೆಂಡತಿ ಜೊತೆ ಇದ್ದು ಅಥವಾ ಅಲ್ಲಿ ಎಲ್ಲಾದರೂ ಹೋಗುವಂಥದ್ದು ಅಂದರೆ ಸಮಾರಂಭಗಳಿಗೆ ಹೋಗೋದ್ರಿಂದ ಹೊಲ ಯಾರು ಉಳ್ತಾರೆ, ಬೆಳೆ ಯಾರು ಬೆಳೀತಾರೆ ಅನ್ನುವಂಥ ಉದ್ದೇಶದಿಂದ ಹಿಂದೆ ರೈತರು ಮಾಡಿರುವಂಥ ಇದು ಒಂದು ಸಂಪ್ರದಾಯ ಅಷ್ಟೆ. ಸಂಸಾರದಲ್ಲಿ ಎಂಥ ಪರಿಣಾಮ ಬೀರುತ್ತೆ ಅಂದರೆ ಹೆಣ್ಣು ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ ಅಥವಾ ಗಂಡ ಸರಿಯಿಲ್ಲ, ಅಂಥ ಸಂದರ್ಭದಲ್ಲಿ ಕೆಲವೊಂದು ಅರಸಿ ಹೋಗ್ತಾರೆ. ಅದು ನಾನು ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ವಿವಾಹಿತೆಯಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ಮೋಹಿಸುವಂಥದ್ದು ತಪ್ಪು. ವಿವಾಹ ಆಗಿರುತ್ತಲ್ಲ ಅಂಥ ಹೆಣ್ಣು ಮಕ್ಕಳನ್ನು ಮೋಹಿಸುವಂಥದ್ದು ಅಥವಾ ಬೇರೆ ಒಂದು ಹೆಣ್ಣು ಮಕ್ಕಳ ಸವಾಸ ಇಟ್ಕೊಳ್ಳುವಂಥದ್ದು ಬಹಳ ತಪ್ಪು. ಆಗಲೇ ಹೇಳಿದ್ನಲ್ಲ ನಾನು, ಸೀತೆಯಂಥ ಗುಣ ಇರತಕ್ಕಂಥವಳು, ಲಕ್ಷ್ಮಿ ಇರುವಂತಹ ಕಾಲುಗುಣ ಇರುವಂಥವಳು ಮತ್ತು ಸರಸ್ವತಿ ಜ್ಞಾನ ಇರುವಂಥ ಹೆಣ್ಣು ತನ್ನ ಹೆಂಡತಿಯಾಗಿ ಬಂದಿದ್ರೂ ಸಹ ಪರಸ್ತ್ರೀಯನ್ನು ನೋಡೋದ್ರಿಂದ ನವ ನರಕಗಳನ್ನು ಅವನು ನೋಡುವಂಥದ್ದಾಗತ್ತೆ. ಇದಕ್ಕೆ ಯಾವ ಜನ್ಮದಲ್ಲೂ ಸಹ ಅವನಿಗೆ ಪರಿಹಾರ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾವಾಗ ಅನೈತಿಕ ಸಂಬಂಧಗಳು ಜಾಸ್ತಿ ಆಗತ್ತೆ ಅಂದರೆ ಮನೇಲಿ ಬಂದಾಗ ಸಂತೋಷ ಅನ್ನುವಂಥದ್ದು ಇಲ್ದಾಗ. ಯಾವಾಗಲೂ ಸಹ ಗಂಡು ಹೆಂಡತಿಯನ್ನು ರಾಣಿ ಥರ ನೋಡ್ಕೊಳ್ಬೇಕು, ಹೆಂಡತಿ ತನ್ನ ಗಂಡನನ್ನು ರಾಜ ಅಂತ ನೋಡ್ಕೋಬೇಕು. ಯಾವಾಗ ಗಂಡನನ್ನು ಗುಲಾಮನ್ ಥರ ನೋಡ್ಕೊಳ್ತಾಳೆ, ಹೆಂಡತಿ
ಗಂಡ ಬಂದು ಹೆಂಡತಿಯನ್ನು ದಾಸಿ ಥರ ನೋಡ್ತಾನೆ, ಆವಾಗ ಈ ವಿಚ್ಛೇದನ ಸಮಸ್ಯೆಗಳು ಮತ್ತು ಅನೈತಿಕ ಸಂಬಂಧಗಳು ಜಾಸ್ತಿ ಆಗುವಂಥದ್ದಾಗತ್ತೆ. ಅಂಥ ಸಂಬಂಧಗಳು ಬೇಡ ಅಂತ ಹೇಳಿ. ಯಾಕೆಂದರೆ ಒಳ್ಳೆ ಮನಸ್ಸಿರತಕ್ಕಂಥ ಮನುಷ್ಯರು ನಾವು. ಯಾಕೆಂದರೆ ಆಗು ಹೋಗುಗಳನ್ನು ನಮಗೆ ತಿಳಿಯುವಂಥದ್ದಾಗತ್ತೆ. ಇಂಥದ್ದು ಮಾಡಿದ್ರೆ ನಮಗೆ ಈ ರೀತಿಯಾದಂಥ ಅಪರಾಧಗಳು ಮುಂದೆ ಇದೆ ಅಂತ ಹೇಳಿ ಗರುಡ ಪುರಾಣದಲ್ಲಿ ಹೇಳಿರುವಂಥದ್ದಿದೆ. ಹಾಗಾಗಿ ಹೆಣ್ಣು ಮಕ್ಕಳು ಯಾವಾಗಲೂ ಸಹ ತನ್ನ ಪುರುಷನನ್ನು ಪತಿವ್ರತ ಸ್ತ್ರೀ ಧರ್ಮವನ್ನು ಪಾಲನೆ ಮಾಡಬೇಕು. ಆಗಲೇ ಗಂಡು ಅಷ್ಟೇ, ಅವನು ಸಹ ಪರಸ್ತ್ರೀಯ ವ್ಯಾಮೋಹಕ್ಕೆ ಬಿದ್ದು ತನ್ನ ಹೆಂಡತಿಗೆ ಮೋಸ ಮಾಡುವಂಥದ್ದು ಮಾಡಬಾರ್ದು. ಯಾಕೆಂದರೆ ಅದೇ ಕೆಲಸ ನಿನ್ನ ಹೆಂಡತಿ ಮಾಡಿದಾಗ ಆ ನೋವು ನಿನಗೇನಾಗುತ್ತೆ ಅಂತ ಗೊತ್ತಾಗುತ್ತೆ. ಅದೇ ಗಂಡ ಬೇರೆ ಒಂದು ಹೆಣ್ಣು ಜೊತೆ ಸೋರಿದಾಗ ಹೇಗಿರುತ್ತೆ ಅಂದರೆ ಆ ಹೆಣ್ಣುಮಗಳಿಗೂ ಗೊತ್ತಾಗುವಂಥದ್ದಾಗತ್ತೆ. ಹಾಗಾಗಿ ಅನೈತಿಕ ಸಂಬಂಧಗಳಿಗೆ ಬೆಲೆ ಕೊಟ್ಟು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳುವಂಥದ್ದನ್ನು ಮಾಡಬೇಡಿ. ದಯವಿಟ್ಟು ದಂಪತಿಗಳಲ್ಲಿ ಏನೇ ಇರಿಸು ಮುರಿಸಿರಲಿ, ಬೇರೆ ಪರಸ್ತ್ರೀಯನ್ನು ನೋಡುವಂಥದ್ದಾಗಲಿ, ಪರಸ್ತ್ರೀ ಸವಾಸ, ಪರಪುರುಷನ ಸವಾಸ ಇದೆಲ್ಲ ಬಿಟ್ಟು ಜೀವನವನ್ನು ಸುಲಲಿತವಾಗಿ ಸಂಸಾರವನ್ನು ನಡೆಸ್ಕೊಳ್ಳುವಂತಹ ಯೋಗ ಭೋಗ ಎಲ್ಲ ನಮ್ಮ ಭಾರತೀಯರಲ್ಲಿ ಅನುಗ್ರಹ ಆಗಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ತೀನಿ. ಮುಂದಿನ ತಿಂಗಳು ಭೀಮನ ಅಮಾವಾಸ್ಯೆ ಕಂಡುಬರ್ತಿದೆ. ಆ ಟೈಮಲ್ಲಿ ಯಾವೆಲ್ಲ ವ್ರತಗಳನ್ನ ಮಾಡ್ಬೋದು ಗಂಡನ ಶ್ರೇಯಸ್ಸಿಗಾಗಿ? ಅಂದರೆ ಭೀಮನ ಅಮಾವಾಸ್ಯೆಯ ದಿನ ಗಂಡನ ಪೂಜೆನೇ ವಿಶೇಷ. ಯಾಕೆಂದರೆ ಆ ದಿನ ಗಂಡನ ಪಾದಗಳನ್ನು ತೊಳೆದು ಅವರ ಆಶೀರ್ವಾದವನ್ನು ತಗೊಳ್ಳೋದ್ರಿಂದ, ಇದರಲ್ಲಿ ಕೇದಾರೇಶ್ವರ ವ್ರತ ಅಂತಲೂ ಬರುತ್ತೆ. ಕೆಲವೊಬ್ಬರು ಕೇದಾರೇಶ್ವರ ವ್ರತನ ದೀಪಾವಳಿಯಲ್ಲೂ ಆಚರಣೆ ಮಾಡ್ತಾರೆ. ಮತ್ತು ಭೀಮನ ಅಮಾವಾಸ್ಯೆಯ ದಿನ ವಿಷ್ಣುವನ್ನು ಪೂಜೆ ಮಾಡುವಂಥದ್ದು ಮತ್ತು ಶಿವನನ್ನು ಪೂಜೆ ಮಾಡುವಂಥದ್ದು. ಅಂದರೆ ಈ ವೈಷ್ಣವ ಸಂಪ್ರದಾಯದಲ್ಲಿ ವಿಷ್ಣುವನ್ನು ಪೂಜೆ ಮಾಡ್ತಾರೆ, ಶೈವ ಸಂಪ್ರದಾಯದಲ್ಲಿ ಶಿವನನ್ನು ಪೂಜೆ ಮಾಡುವಂಥದ್ದು ಮಾಡುತ್ತಾರೆ. ಯಾಕೆ ಪೂಜೆ ಮಾಡ್ತಾರೆ ಅಂದರೆ ತನ್ನ ಗಂಡ ಭೀಮನಂತಹ ಬಲ ಹೊಂದಿರುವಂಥದ್ದಾಗಲಿ, ಅವನಿಗೆ ಭೀಮನಂಥ ಶಕ್ತಿ ಸಿಗುವಂಥದ್ದಾಗಲಿ, ನನಗೆ ದೀರ್ಘ ಸೌಮಂಗಲ್ಯತನ ಅನ್ನುವಂಥದ್ದು ವೃದ್ಧಿ ಆಗಲಿ ಅಂತ ಹೇಳಿ ಭೀಮನ ಅಮಾವಾಸ್ಯೆಯ ದಿನ ಪತಿಯ ಒಂದು ವ್ರತ ಮಾಡುವಂಥದ್ದೇ ಶ್ರೇಷ್ಠ. ಅಂದರೆ ಪತಿಯನ್ನು ಆರಾಧನೆ ಮಾಡಿ ಪತಿಯನ್ನು ಸಂತೋಷ ಪಡಿಸೋದೇ ಒಂದು ವ್ರತ ಆಗಿರುತ್ತೆ. ಈ ಒಂದು ದೇವಾಲಯದಲ್ಲಿ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಟೈಮಲ್ಲಿ ಅಥವಾ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ವಿಶೇಷವಾಗಿ ಪೂಜೆಗಳಿರುತ್ತೆ ಗುರುಗಳೇ. ಮತ್ತು ಇವಾಗ ಆಷಾಢ ಮಾಸ ಶುರುವಾಗಿದೆ. ಆಷಾಢ ಮಾಸದಲ್ಲಿ ಶಿವನಿಗೆ ವಿಶೇಷ ಪೂಜೆ. ಆಷಾಢ ಮಾಸದಲ್ಲೆಲ್ಲ ಪ್ರತಿನಿತ್ಯವೂ ಸ್ವಾಮಿ ಅಂದರೆ ವಿಶೇಷ. ಪ್ರತಿನಿತ್ಯವೂ ಇಲ್ಲಿ ಸಹ ಸ್ವಾಮಿಗೆ ಅಭಿಷೇಕ ಆಗುವಂಥದ್ದು ಮತ್ತು ನಿತ್ಯಾರಾಧನೆ ನಡೆಯುವಂಥದ್ದು. ಅದರಲ್ಲಿ ವಿಶೇಷವಾಗಿ ಪ್ರದೋಷ ಕಾಲ ಅನ್ನುವಂಥದ್ದು ಬಹಳ ವಿಶೇಷ. ಪ್ರತಿ ತ್ರಯೋದಶಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಬರುವಂಥ ತ್ರಯೋದಶಿಯಲ್ಲಿ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಸ್ವಾಮಿಗೆ ಸಂಜೆ ಮೊದಲು ನಂದಿಗೆ ಅಭಿಷೇಕ ಮಾಡಿ ಅದಾದ ಮೇಲೆ ಶಿವನಿಗೆ ಅಭಿಷೇಕ ಆಗುತ್ತೆ. ಆ ಅಭಿಷೇಕ ಆದಂಥ ತೀರ್ಥದಲ್ಲಿ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡಿಸುವಂಥದ್ದು ವಿಶೇಷ. ಮತ್ತು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಇಲ್ಲಿ ಅಘೋರ ಹೋಮ ಮತ್ತು ಧನಪ್ರಾಪ್ತಿ ಹೋಮ, ಒಂದು ಕುಬೇರ ಲಕ್ಷ್ಮಿ ಯಾಗ ಮತ್ತು ಚಕ್ರ ಸ್ನಾನ ಇರುವಂಥದ್ದು ಇಲ್ಲಿ ಬಹಳ ವಿಶೇಷವಾಗಿರುತ್ತೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಈ ಪೂಜಾ ಕೈಂಕರ್ಯಗಳು ಸನ್ನಿಧಾನದಲ್ಲಿ ನೆರವೇರುವಂಥದ್ದಾಗುತ್ತೆ. ಈಗ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ, ಬೆಣ್ಣೆ ಮಜ್ನ ಇತ್ಯಾದಿ ಮಾಡುವುದನ್ನು ಬಡವರಿಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಕೆಲವೊಂದಷ್ಟು ಜನ ಟೀಕೆ ಮಾಡ್ತಾರೆ. ಅವರಿಗೇನು ಅಂದರೆ ಈಗ ಒಂದು ಮರ ಇರುತ್ತೆ, ಆ ಮರಕ್ಕೆ ಹೋಗಿ ಯಾರೋ ಒಬ್ಬ ವ್ಯಕ್ತಿ ನೀರು ಹಾಕ್ತಾ ಇರ್ತಾನೆ. ಆ ವ್ಯಕ್ತಿಯಿಂದ ಒಬ್ಬ ದಡ್ಡ ಹೋಗಿ ಅಲ್ಲಿ ಕೇಳ್ತಾನೆ, ಅಲ್ಲ ಕಣಯ್ಯ, ರೆಂಬೆಗಳಲ್ಲಿ ತಾನೇ ಹಣ್ಣುಗಳು ಕೊಡುವಂಥದ್ದು, ಆದರೆ ನೀನು ಬುಡಕ್ಕೆ ನೀರು ಹಾಕ್ತಾ ಇದೆಯಲ್ಲ ಅನ್ನೋವಂಥ ಪ್ರಶ್ನೆ ಮಾಡ್ತಾ ಇರೋದು ನನಗೆ. ಹಾಗಾಗಿ ಯಾವಾಗ ನಾವು ಬುಡಕ್ಕೆ ನೀರು ಹಾಕ್ತೀವಿ ಅದು ಕೊಂಬೆಯಲ್ಲಿ ಕಾಯಿ ಬಿಡುವಂಥದ್ದು ಮಾಡುತ್ತೆ. ನಾನು ಅಂದರೆ ಬೇರೆಯವ್ರು ಕೊಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಡವರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನಾನು ಸಾಕ್ಷಾತ್ ಭಗವಂತನಿಗೆ ನಾನು ಹಾಲಭಿಷೇಕ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಅಂದರೆ ಹಾಲು, ಮೊಸರು, ಬೆಣ್ಣೆ ಇದೆಲ್ಲ ಸಾಕ್ಷಾತ್ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರೋದು ಅಂತ ಹೇಳಿ ಸಮರ್ಪಣೆ ಮಾಡುವಂಥ ವಿಧಾನವಾಗಿರುತ್ತೆ ಹೊರತು ಅದು ವ್ಯರ್ಥವಾಗಿ ಚೆಲ್ಲುವಂಥದ್ದಾಗಲ್ಲ. ನೀರೆಲ್ಲಿಂದ ಬರುತ್ತೆ? ಆಕಾಶದಿಂದ ಬರುತ್ತೆ. ಆಕಾಶದಲ್ಲೇನು ಬೇರೆಯವ್ರು ಯಾರಾದರೂ ಕೂತ್ಕೊಂಡು ಮೇಲಿಂದ ನೀರು ಹಾಕುವಂಥದ್ದು ಮಾಡ್ತಾರಾ? ಇಲ್ಲ. ಭೂಮಿ ಗರ್ಭದಲ್ಲಿ ನೀರಿರುತ್ತೆ ಮತ್ತು ಗಾಳಿ ಇದೆ. ಹಾಗೆ ವಾತಾವರಣದಲ್ಲಿ ಬೆಂಕಿ, ಗಾಳಿ ಮತ್ತು ಸೂರ್ಯ ಹುಡ್ತಾನೆ. ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ರು? ಭಗವಂತ. ಆ ಭಗವಂತನಿಗೆ ಸಾಕ್ಷಾತ್ ನಾನು ಪುನಃ ಅವನಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರವಾಗಿ ಅಥವಾ ಅವನಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರವಾಗಿ ಸ್ವಾಮಿಗೆ ಹಾಲಿನ ಅಭಿಷೇಕ, ಅಂದರೆ ಹಸುನೂ ಸಹ ಗೋಮಾತೆ ಅಂತ ಕರಿತೀವಿ. ಅದರಲ್ಲಿ ಬರುವಂಥ ಹಾಲಿನಿಂದ, ಅಂದರೆ ಕ್ಷೀರೇಣಾಂ ಕ್ಷಯತೆ ಪಾಪಂ ಅಂತ ಹೇಳಿ ಕರೀತಾರೆ. ದೇವರಿಗೆ ಹಾಲನ್ನು ಸಮರ್ಪಣೆ ಮಾಡೋದ್ರಿಂದ ನಾವು ಮಾಡಿರುವಂಥ ಪಾಪಗಳು ನಶಿಸುವಂಥದ್ದಾಗತ್ತೆ. ದಧಿನಾಂ ಧನ ವಿಮರ್ಧನಂ, ಅಂದರೆ ದಧಿಯನ್ನು, ಮೊಸರನ್ನು ಅರ್ಪಣೆ ಮಾಡೋದ್ರಿಂದ ಧನಾಭಿವೃದ್ಧಿ ಆಗುವಂಥದ್ದಾಗತ್ತೆ. ಆಜ್ಯೇನಾಂ ಆಯುವೃದ್ಧಿ, ಅಂದರೆ ತುಪ್ಪವನ್ನು ಹಾಕೋದ್ರಿಂದ ಆಯುಷ್ ವೃದ್ಧಿ ಆಗುತ್ತೆ. ಅಂದರೆ ಸಕ್ಕರೆ ಹಾಕೋದ್ರಿಂದ ಸಂತೋಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ, ಜೇನುತುಪ್ಪ ಹಾಕೋದ್ರಿಂದ ಮಧುರವಾದಂಥ ಬಾಂಧವ್ಯ ಎಲ್ಲರಲ್ಲೂ ಮೂಡೋ ಅಂಥದ್ದಾಗತ್ತೆ ಅಂತ ಹೇಳಿ. ಸುಮ್ಮನೆ ವ್ಯರ್ಥವಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಅಲ್ಲ.
ಅಂದರೆ ಸಾಕ್ಷಾತ್ ಪರಮಾತ್ಮ ಇಲ್ಲಿ ನೆಲೆಸಿದ್ದಾನೆ, ಅವನಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನುವಂಥ ಮನೋಭಾವನೆಯಿಂದ ಆ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಉದ್ದೇಶಪೂರ್ವಕವಾಗಿ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದಾಗತ್ತೆ. ಯಾರಿಗೆ ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕೆ ಸಾಧ್ಯ ಇರಲ್ಲ ಅಂಥವ್ರಿಗೆ ಬಡವರಿಗೆ ದಾನ ಮಾಡುವಂಥದ್ದು ಮಾಡಿ ಅದರಿಂದನೂ ಭಗವಂತ ಸಂತೋಷ ಪಡುವಂಥದ್ದಾಗತ್ತೆ. ಆದರೆ ನಾನು ಸಾಕ್ಷಾತ್ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಮರ್ಪಣೆ ಮಾಡುವಂಥ ವಿಧಾನ ಆಗಿರುತ್ತೆ. ಟೀಕೆ ಟಿಪ್ಪಣಿಗಳು ಮಾಡುವಂಥವ್ರಿಗೆ, ಯಾಕೆಂದರೆ ಅಜ್ಞಾನಪೂರ್ವಕವಾಗಿ ಏನೇ ಕೂಡಿದ್ರೂ ಸಹ ಅವರಿಗೆ ಅದು ಅರ್ಥ ಆಗುವಂಥದ್ದು ತುಂಬ ನಿಧಾನ ಆಗುತ್ತೆ. ಆ ಅರ್ಥ ಆದಾಗ ಖಂಡಿತವಾಗ್ಲೂ ಅವರು ಭಗವಂತನ ಮೊರೆ ಹೋಗುವಂಥದ್ದಾಗುತ್ತೆ. ಒಬ್ಬೊಂದಷ್ಟು ಜನ ಹೇಳ್ಪಟ್ರು ಶಿವಲಿಂಗಕ್ಕೆ ಅರ್ಪಿಸಿದ ಪ್ರಸಾದವನ್ನು ತಿಂದಿದ್ರಿಂದ ಸಂತಾನ ಪ್ರಾಪ್ತಿ ಆಯಿತು ಅಂತ ಹೇಳಿ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಗುರುಗಳೇ? ವೈಜ್ಞಾನ ಲೋಕಕ್ಕೆ ಒಂದು ಸವಾಲಾಗೋ ಥರ ದೇವಾಲಯದ ಪವಾಡಗಳು ಕಂಡು ಬರ್ತಾ ಇದೆಯಾ? ಹೌದು, ಖಂಡಿತವಾಗ್ಲೂ. ಯಾಕೆ ಅಂದರೆ ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆ. ತ್ರಿಮೂರ್ತಿಗಳಲ್ಲಿ ಶೀಘ್ರವಾಗಿ ಅನುಗ್ರಹ ಮಾಡ್ತಕ್ಕಂಥವನು ಯಾರು ಅಂದರೆ ಶಿವ ಆಗಿರ್ತಾನೆ. ಹಾಗಾಗಿ ಭಕ್ತಾದಿಗಳಿಗೆ ಭಗವಂತನೇ ಎಲ್ಲವನ್ನ ಕೊಟ್ಟಿರೋ ಅಂಥದ್ದು. ಅಂದರೆ ಭಕ್ತಾನಾಂ ಭಗವತಾದೀನಾಂ ಭಗವತಾನಾಂ ಭಕ್ತಾದೀನಾಂ ಅಂತ ಹೇಳ್ತಾರೆ. ಅಂದರೆ ಸಾಕ್ಷಾತ್ ಪರಮಾತ್ಮ ಭಕ್ತರನ್ನು ಸದಾಕಾಲ ಇಲ್ಲಿ ಬಂದಂಥವ್ರಿಗೆ ಅರಿಸ್ತಾ ಇದ್ದಾನೆ ಅಂತ ಹೇಳಿ. ಯಾಕೆ ಅಂದರೆ ಅಲ್ಲಿ ಶಿವಲಿಂಗ ಅನ್ನುವಂಥದ್ದು ಕಲ್ಲಲ್ಲ, ಸಾಕ್ಷಾತ್ ಪರಮಾತ್ಮ ಇಲ್ಲಿ ನೆಲೆಸಿರುವಂಥದ್ದು. ಹಾಗಾಗಿ ಆ ಪರಮಾತ್ಮನ ನಂಬಿ ಯಾರು ಬರ್ತಾರೆ ಅಂದರೆ, ನಾವು ಒಂದು ಕಲ್ಲನ್ನು ಸುಮಾರು ದಿನ ಹೋಗಿ ನೀವು ನಿಮ್ಮ ಕಷ್ಟಗಳನ್ನು ಅದನ್ನು ಹೇಳಿಕೊಂಡು ಅದನ್ನು ಮುಟ್ಟುವಂಥದ್ದು ಮಾಡ್ತಾರೆ. ಇನ್ನೊಂದು ದಿವಸ ಹೋಗಿ ಮುಟ್ಟಾಗ ಅದೇನೋ ಒಂದು ಥರ ಸಮಾಧಾನ ಅನ್ನುವಂಥದ್ದು ಸಿಗತ್ತೆ. ಇದನ್ನೇ ಭರವಸೆ ನಂಬಿಕೆ ಅಂತ ಹೇಳುವಂಥದ್ದು. ಈ ಭರವಸೆ ನಂಬಿಕೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡುವಂಥದ್ದಾಗತ್ತೆ. ಇದು ಪುರಾತನ ದೇವಸ್ಥಾನ, ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಅನ್ನಪ್ರಸಾದದ ಒಂದು ನೈವೇದ್ಯ ಆಗಿರ್ತಕ್ಕಂಥ, ಅಂದರೆ ಭಗವಂತನಿಗೆ ಅನ್ನಾಭಿಷೇಕ ಮಾಡ್ತೀವಿ. ಅನ್ನಂ ಪಿಂಡಂ ಬ್ರಹ್ಮಾಂಡಂ, ಅಂದರೆ ಅನ್ನಾಭಿಷೇಕದ ಪ್ರಸಾದವನ್ನು ಭಕ್ತಾದಿಗಳಿಗೆ ಕೊಡೋದ್ರಿಂದ ಖಂಡಿತವಾಗ್ಲೂ ಸಂತಾನ ಭಾಗ್ಯ ಆಗುತ್ತೆ ಅಂತ ಹೇಳಿ. ಗರ್ಭದಲ್ಲಿ ಒಂದು ಅನ್ನದ ಅಗಳಿಂದನೇ ಪಿಂಡದ ರೂಪ ಅನ್ನುವಂಥದ್ದು ಆಗುವಂಥದ್ದು. ಹಾಗಾಗಿ ಆ ಅನ್ನಪ್ರಸಾದವನ್ನು ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಬಂದಂತಹ, ಅಂದರೆ ಯಾರು ಮಕ್ಕಳಾಗಿಲ್ಲ ಅಂಥ ದಂಪತಿಗಳಿಗೆ ಖಂಡಿತವಾಗ್ಲೂ ಇಲ್ಲಿ ಸಂತಾನ ಭಾಗ್ಯ ಆಗುವಂಥದ್ದಾಗುತ್ತೆ. ಕರ್ಮ ರಿಟರ್ನ್ಸ್ ಅಂತ ಏನು ಹೇಳ್ತೀವಿ, ಅದೇ ನಾವು ಏನು ಮಾಡಿರ್ತೀವಿ ಅದು ಖಂಡಿತವಾಗ್ಲೂ ನಮಗೆ ಒಂದು ಗೋಡೆಗೆ ಬಾಲ ಹಾಕಿದಾಗ ಹೇಗೆ ಜೋರಾಗಿ ವಾಪಸ್ ಬರುತ್ತೆ, ಹಾಗೆ ನಾವು ಮಾಡಿರೋವಂಥ ಪಾಪಗಳು ಅಷ್ಟೇ. ಕೆಂಡವನ್ನು ನೋಡಿ ಮುಟ್ಟಿದ್ರು ಸುಡುತ್ತೆ, ನೋಡ್ದಿರ ಮುಟ್ಟಿದ್ರು ಸುಡುವಂಥದ್ದಾಗತ್ತೆ. ಪಾಪಗಳು ಹಾಗೆ. ನಾವೇನೇ ಪಾಪ ಮಾಡಿರಲಿ, ಹಿಂದೆ ಯಾರಿಗಾದ್ರೂ ತಂದೆ ತಾಯಿಗಳನ್ನ ನೋಡ್ಕೊಂಡಿಲ್ಲ, ಮತ್ತು ಹೆಂಡತಿಗೆ ಮೋಸ ಮಾಡಿದ್ದೀವಿ, ಮತ್ತು ಸ್ನೇಹಿತರಿಗೆ ಸಹೋದರರಿಗೆ ಮೋಸ ಮಾಡಿದ್ದೀವಿ, ಸುಳ್ಳು ಹೇಳಿದ್ದೀವಿ, ಅಸತ್ಯವಾದಂಥ ವಾಕ್ಯಗಳನ್ನು ನುಡಿದಿದ್ದೀವಿ, ಧರ್ಮ ಪರಿಪಾಲನೆ ಮಾಡ್ತಾ ಇಲ್ಲ, ಇದರಿಂದ ಏನಾಗುತ್ತೆ ಅಂದರೆ ಸಂಕಷ್ಟಗಳು ಪ್ರಾಪ್ತಿಯಾಗುವಂಥದ್ದು. ಆದರೆ ಸಾವು ಅನ್ನುವಂಥದ್ದು ಬರುವಂಥದ್ದು ದೇವ್ರಿಗೆ ಹತ್ತಿರ ಆಗ್ತಾ ಇದ್ದೀವಿ ಅಂತ ಹೇಳಿ. ಸಂಕಷ್ಟಗಳು ಬರುತ್ತಲ್ಲ, ದುರಂತಗಳು, ಈ ಯುದ್ಧಗಳು ಆಗಿ ಅಘೋರವಾಗಿ ಸಾಯುವಂಥದ್ದು ಇದೆಯಲ್ಲ, ಇದು ಖಂಡಿತವಾಗ್ಲೂ ನಾ ಮಾಡಿರೋವಂಥ ಕರ್ಮಗಳಿಂದ ಈ ಸುಟ್ಟು ದೇಹ ಸಾಯುವಂಥದ್ದು ಇದೆಯಲ್ಲ, ಇದಕ್ಕಿಂತ ಅಘೋರವಾದಂತಹ ಸಾವು ಮರಣ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ದೇಹ ಎಲ್ಲ ಸುಡುತ್ತೆ. ಸುಮ್ಮನೆ ಬೆಂಕಿ ಬಿದ್ದರೆ ಹೇಗೆ ಸುಡುತ್ತೆ ಹೇಳಿ ನಮಗೆ? ಅಂಥದ್ರಲ್ಲಿ ಇತ್ತೀಚೆಗೆ ನಾನಾ ದೇಶಗಳು ಬಾಂಬ್ಗಳನ್ನು ಹಾಕಿ ಸಾಯಿಸುವಂಥದ್ದು, ಮತ್ತು ಅಗ್ನಿ ಅವಘಡಗಳಾಗುವಂಥದ್ದು, ಇತ್ತೀಚೆಗೆ ವಿಮಾನ ದುರಂತ ಆಗಿರುವಂಥದ್ದು, ಈ ರೀತಿಯಾದಲ್ಲೆಲ್ಲ ಕಂಡು ಬರಿತಾ ಇದೆ. ಯಾಕೆ ಅಂದರೆ ನಾವು ಪ್ರಕೃತಿಯನ್ನು ಪರಿಪಾಲನೆ ಮಾಡುವಂಥದ್ದು ಮಾಡ್ತಾ ಇಲ್ಲ, ಪ್ರಕೃತಿಯನ್ನು ಹಾಳು ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಅಂದರೆ ದಟ್ಟವಾದಂತಹ ಹೊಗೆ, ಮರಗಳನ್ನು ಕಡಿಯುವಂಥದ್ದು, ಕೆರೆಗಳನ್ನೆಲ್ಲ ಆಕ್ರಮಿಸಿ ಮನೆ ಕಟ್ಕೊಂಡಿರುವಂಥದ್ದು ಪ್ರಕೃತಿ ಮುನಿಸಿಗೆ ಕಾರಣವಾಗಿದ್ದೀವಿ. ಇದು ಪೂರ್ವಾರ್ಜಿತ ಕರ್ಮ ಅಲ್ಲ, ಸ್ವಯಾರ್ಜಿತ ಕರ್ಮ ಈಗ ಮಾಡಿರುವಂಥದ್ದು. ಯಾಕೆಂದರೆ ಮರಗಳನ್ನ ಕಡ್ದುಬಿಟ್ಟಿದ್ದೀವಿ, ಮತ್ತು ಗಾಳಿ ಸರಿಯಾಗಿ ಬರ್ತಾ ಇಲ್ಲ. ಹಾಗೆ ಯಾಕೆಂದರೆ ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ. ಗಾಳಿ ಸರಿಯಾಗಿಲ್ಲ, ಮಳೆ ಬರ್ತಾ ಇಲ್ಲ ಅಂದರೆ ಏನಾಗುತ್ತೆ? ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ, ಮತ್ತು ಹವಾಮಾನದಲ್ಲಿ ವ್ಯತ್ಯಾಸಗಳಾಗುತ್ತೆ. ಇದರಿಂದ ದುರಂತಗಳು ಖಂಡಿತವಾಗ್ಲೂ ಸಂಭವ ಆಗುತ್ತೆ. ಪ್ರಕೃತಿಯನ್ನು ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ, ಇದರಿಂದ ಖಂಡಿತವಾಗ್ಲೂ ಕರ್ಮ ಅನ್ನುವಂಥದ್ದೇನಿದೆ ಅದಕ್ಕೆ ತಕ್ಕನಾಗಿ, ಅಂದರೆ ನೀವು ಪಾಪ ಮಾಡಿದ್ರೆ ಪಾಪದ ಫಲ, ಪುಣ್ಯ ಮಾಡಿದ್ರೆ ಪುಣ್ಯದ ಫಲ. ಹಾಗಾಗಿ ಕರ್ಮ ಅನ್ನುವಂಥದ್ದು ಪೂರ್ವಾರ್ಜಿತವಾಗಲ್ಲ, ಈ ಜನ್ಮದಲ್ಲೇ ನಿರ್ಣಯ ಆಗಿರುವಂಥದ್ದು. ಕಲಿಯುಗದಲ್ಲಿ ನಾವೇನು ಕರ್ಮ ಮಾಡ್ತೀವಿ ಅದಕ್ಕೆ ತಕ್ಕನಾದಂಥ ಫಲವನ್ನು ವಿಧಿಸುವಂಥವನೇ ಶನಿ. ಅದಕ್ಕೆ ಕರ್ಮ ಫಲದಾತ ಅಂತ ಹೇಳಿ ಶನಿಯನ್ನು ಕರೆಯುವಂಥದ್ದಾಗತ್ತೆ. ಈ ಜನ್ಮದಲ್ಲಿ ನಾವೇನೇನು ಮಾಡಿರ್ತೀವಿ ಈಗ ಆ ಪಾಪಕ್ಕೆ ತಕ್ಕನಾದಂಥ ಪ್ರಾಯಶ್ಚಿತವನ್ನು ಅನುಭವಿಸುವಂಥದ್ದಾಗೆ ಆಗುತ್ತೆ. ಗುರುಗಳೇ, ಹಾಗಾದರೆ ವಿಜ್ಞಾನ ಬೆಳೀತಾ ಹೋದಂತೆ ಸನಾತನ ಧರ್ಮ ಎಲ್ಲೋ ಕ್ಷೀಣಿಸ್ತಿದೆ ಅಂತ ಅನಿಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಸೂರ್ಯ ಚಂದ್ರ ಇರೋವರೆಗೂ ಸಹ ಸನಾತನ ಧರ್ಮ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹೇಗೆ ಅಂದರೆ, ಜ್ಞಾನ ಅನ್ನುವಂಥದ್ದು ಮರ ಆದರೆ ವಿಜ್ಞಾನ ಅನ್ನುವಂಥದ್ದು ಕೊಂಬೆ ಅಷ್ಟೆ. ಆ ಕೊಂಬೆಗೆಲ್ಲ ನೇತಾಡ್ತಾ ಇದ್ದೀವಿ. ಹಿಂದೆ ಎಲ್ಲ ಥರದ್ದು ಇತ್ತು. ಅಂದರೆ ಹಂಗೆ ಹಿಂದಿನ ಒಂದು ಪುರಾಣವಾದ ಯುಕ್ತವಾದಂಥ ದೇವಸ್ಥಾನಗಳು ನೋಡಬೇಕು. ಹಾಗೆ ಯಂತ್ರೋಪಕರಣಗಳು ಏನೂ ಇರಲಿಲ್ಲ, ಅಂಥಂಥ ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದಾರೆ. ಅಂಥಂಥ ಗುಹ್ಯಾಂತರ ದೇವಸ್ಥಾನಗಳಿದೆ.
ಮತ್ತು ಹಿಂದೆ ಬ್ರಹ್ಮಾಸ್ತ್ರ ಅಂತ ಇತ್ತು. ಬ್ರಹ್ಮಾಸ್ತ್ರ ಅಂತ ಕೇಳಿರ್ತೀರ ನೀವು, ಭಗವದ್ಗೀತೆಯಲ್ಲಿ ಬರುತ್ತೆ. ಈಗ ಏನು ನಾವು ಅಣುಬಾಂಬ್ ಅಂತ ಕರಿತೀವಿ, ಅದನ್ನು ಹಿಂದೆ ಬ್ರಹ್ಮಾಸ್ತ್ರ ಅಂತ ಕರಿತಾ ಇದ್ರು. ಹಾಗೆ ಅಂತ ಟೆಕ್ನಾಲಜಿಗಳೆಲ್ಲ ಇತ್ತು. ಈಗ ಅದನ್ನು ನೋಡಿ ನಾವು ಕಲಿತಾ ಇರೋವಂಥದ್ದಷ್ಟೇ. ನಮ್ಮ ಸನಾತನ ಧರ್ಮ ಯಾವಾಗೂ ಕ್ಷೀಣಿಸುವಂಥದ್ದಾಗಲ್ಲ. ದ್ವಾರಕಾ ಮೊನ್ನೆ ಕಾಣಿಸಿದೆ ಸಮುದ್ರದೊಳಗಡೆ. ದ್ವಾರಕಾ ಇತ್ತು, ಕೃಷ್ಣ ಇದ್ದ, ರಾಮ ಇದ್ದ, ಬಲರಾಮ ಇದ್ದ. ದಶಾವತಾರಗಳನ್ನು ತಾಳದಂತಹ ಶ್ರೇಷ್ಠ ಒಂದು ದೇಶ ಯಾವುದಾದ್ರೂ ಇದೆ ನಮ್ಮ ಭಾರತ. ಹಾಗಾಗಿ ಈ ಭಾರತದಲ್ಲಿ ಹಿಂದೂ ಸನಾತನ ಧರ್ಮ ಶಾಶ್ವತವಾಗಿ ಆಚಂದ್ರಾರ್ಥವಾಗಿ ಯಾರು ಏನೇ ಮಾಡಿದ್ರೂ ಕ್ಷೀಣ ಆಗುವಂಥದ್ದಲ್ಲ. ನಮ್ಮ ಧರ್ಮ ಅನ್ನುವಂಥದ್ದು ಬೆಳೆಯುವಂಥದ್ದಾಗ್ತಾ ಇದೆ. ಯಾಕೆ ಅಂದರೆ ಪಾಶ್ಚಾತ್ಯ ರಾಷ್ಟ್ರದಲ್ಲಿರ್ತಕ್ಕಂತಹ ಎಲ್ಲ ಬ್ರಿಟಿಷರಿಂದ ಹಿಡಿದು ಇಂಗ್ಲೀಷರವರೆಗೂ ಸಹ ಇದುವರೆಗೂ ಭಗವದ್ಗೀತೆ ಓದ್ತಾ ಇದ್ದಾರೆ. ಅಲ್ಲಿ ನಮ್ಮ ಗುರುಕುಲಗಳೆಲ್ಲ ಇದೆ. ನೀವು ಹೋಗಿ ನೋಡಿ, ಗುರುಕುಲಗಳಿದೆ ಅಲ್ಲಿ ರಾಮ ಭಜನೆ, ಶ್ರೀರಾಮ ಭಜನೆ ಮತ್ತು ಕೃಷ್ಣನ ಒಂದು ಸಂಕೀರ್ತಗಳನ್ನು ಹೇಳ್ಕೊಂಡು ರಸ್ತೆಯಲ್ಲಿ ಸುತ್ತಾ ಇರ್ತಾರೆ. ಅಂಥ ಧರ್ಮವನ್ನು ನಾವೇ ಪರಿಪಾಲನೆ ಮಾಡ್ತಾ ಇಲ್ಲ ಅಷ್ಟೇ. ನಮ್ಮ ಭಾರತದಲ್ಲಿರುವಂಥ ಕೆಲವೊಂದು ಹುಳುಗಳಿದೆ, ಧರ್ಮ ನಿಂದನೆ ಮಾಡ್ತಕ್ಕಂಥ ಹುಳುಗಳು. ಅಂಥವ್ರಿಗೆ ಮಾತ್ರ ಧರ್ಮ ಕ್ಷೀಣ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಹೊರತು ಬೇರೆ ಯಾರಿಗೂ ಸಹ ಧರ್ಮ ಕ್ಷೀಣ ಆಗ್ತಾ ಇದೆ ಅಂತ ಕಾಣಿಸ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಧರ್ಮನ ರಕ್ಷಣೆ ಮಾಡೋದಕ್ಕೆ ಖಂಡಿತವಾಗ್ಲೂ ಒಬ್ಬರಲ್ಲ ಒಬ್ಬರು ಬಂದೇ ಬರ್ತಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳಿದಾರಲ್ಲ, ಹಾಗೆ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥ ಜನಗಳು ಇದ್ದಾರೆ. ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಮತ್ತೆ ಭಗವಂತ ಹುಟ್ಟು ಬಂದೇ ಬರ್ತಾನೆ. ನಾವೊಂದು 3 ಪ್ರದೋಷ ಬಂದಿದ್ದೀವಿ. 9 ಪ್ರದೋಷ ಬರೋಕ್ಕೆ ಹೇಳಿದರು ನಮಗೆ. ಬಂದಮೇಲೆ ನಮಗೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಚೆನ್ನಾಗಿದೆ. ಮತ್ತು ನಮಗೆ ಇಲ್ಲಿಗೆ ಬಂದಮೇಲೆ ನಮ್ಮ ಮಗಳಿಗೆ ಮದುವೆ ಸೆಟ್ ಆಯಿತು. ಮೊನ್ನೆ ಎಂಗೇಜ್ಮೆಂಟ್ ಆಯಿತು. ಪಾಸಿಟಿವ್ ಫೀಲ್ ಇದೆ ನಮಗೆ ಇಲ್ಲಿಗೆ ಬಂದಿದ್ದ. ಏನೋ ಒಂಥರ ಸಮಾಧಾನ ಇಲ್ಲಿಗೆ ಬಂದಿರೋ ಹೋದರೆ. ಪ್ರದೋಷದಲ್ಲಿ ಪಾಲ್ಗೊಳ್ಳೋದ್ರಿಂದ ಯಾವೆಲ್ಲ ಒಂದು ಪರಿಹಾರಗಳು ಸಿಗ್ತವೆ, ಏನೆಲ್ಲ ಲಾಭಗಳು ಆಗ್ತವೆ? ಅಂದರೆ ನಮ್ಮ ಕಷ್ಟಕ್ಕೇನು ನಾವೇನೋ ಒಂದು ಪರಿಹಾರಕ್ಕೆ ಅಂತ ಬಂದಿರ್ತೀವಿ. ಅವ್ರಿಗೆ ಹೇಳಿರ್ತಾರೆ ಇಂಥ ದಿವಸ ಪ್ರದೋಷ 9 ಪ್ರದೋಷ ಪೂಜೆ ಮಾಡ್ಕೊಂಡು ಹೋಗಿ ಅಂತ. ನಂದು 3 ಪ್ರದೋಷ ಪೂಜೆ ಆಗಿದೆ, ತೀರ್ಥಸ್ನಾನ ಆಗಿದೆ. ನೋಡ್ಬೇಕು ಇನ್ನೂ ಸ್ವಲ್ಪ ಅದರಲ್ಲಿ ಸ್ವಲ್ಪ ಪರವಾಗಿಲ್ಲ. ಈಗ ನಮಗೂ ಪೂರ್ತಿ ಮುಗಿಯೋಷ್ಟೊತ್ತಿಗೆ ಎಲ್ಲ ಭಗವಂತ ನಮ್ಗೆ ಒಳ್ಳೆ ಅನುಗ್ರಹ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಿಮ್ಮ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ನೀವೇನಾದರೂ ಕಂಕಣನ ಕಟ್ಟಿಸಿದ್ರಾ? ಇಲ್ಲ ಕಂಕಣ ಕಟ್ಟಿಸಿದೆಲ್ಲ ಏನಿಲ್ಲ. ನನ್ನ ಮಗಳನ್ನ ಮೊದಲನೇ ದಿವಸ ಬಂದಾಗ ಕರ್ಕೊಂಬಂದಿದ್ದೆ. ಒಳ್ಳೆ ಕಡೆ ಸಂಬಂಧ ಬರಲಿ ಅಂತ ನಾವು ಅಂದ್ಕೊಂಡಿದ್ವಿ. ಹಂಗೆ ಬಂತು ಒಳ್ಳೆ ಕಡೆ ಸಂಬಂಧ. ಏನು ಕಂಕಣ ಎಲ್ಲ ಏನು ಕಟ್ಸಿರಲಿಲ್ಲ. ಆದ್ರೂ ದೇವ್ರ ಕೈ ಮುಕ್ಕೊಂಡು ಹೋಗಿದ್ದೆ. ಅವಳಿಗೆ ಒಳ್ಳೆ ಕಡೆ ಸಂಬಂಧ ಬರಲಿ ಅಂತ ಅಂದ್ಕೊಂಡು ಹೋಗಿದ್ವಿ. ಹಾಗೆ ಬಂತು ಅದು. ಇಲ್ಲಿ ನಾಡಿಶಾಸ್ತ್ರ ಕೇಳ್ತಾರೆ ಅಂತ ಕೇಳ್ಪಟ್ಟು ನೀವೇನಾದರೂ ಕೇಳಿದ್ದೀರಾ? ಹೌದು, ನಾನು ಅದು ಕೇಳಿದ್ಮೇಲೆ ನನಗೆ 9 ಪ್ರದೋಷ ಬಂದು ಪೂಜೆ ತೀರ್ಥಸ್ನಾನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಹಂಗೆ ಬರ್ತಾಯಿದ್ದೀನಿ. ಈಗ 3 ಪ್ರದೋಷ ತೀರ್ಥಸ್ನಾನ ಆಗಿದೆ, ಇನ್ನು 6 ಪ್ರದೋಷ ಬರಬೇಕು. ಈ ನಾಡಿಶಾಸ್ತ್ರ ಎಷ್ಟರ ಮಟ್ಟಿಗೆ ಸತ್ಯ ಇತ್ತು? ಅಂದರೆ ನಮಗದು ಅವ್ರು ಹೇಳಿದ್ದು ನಿಜ ಅನ್ನಿಸ್ತು. ನಮಗೇನಿದೆ ಪ್ರಾಬ್ಲಮ್ಮು, ನಮಗೇನು ಸಮಸ್ಯೆ ಇದೆ ಅದು ನಮ್ಮ ನೋಡಿದ್ಮೇಲೆ ನಾಡಿ ಹಿಡಿದು ಹೇಳ್ತಾರೆ. ನಮಗದು 100% ನನಗೆ ಅದು ನಿಜ ಅನ್ನಿಸ್ತು. ಅದಾದಮೇಲೆ ನನಗೆ ಇಲ್ಲಿ ಬಂದಮೇಲೆ ಒಂದು 3 ಪ್ರದೋಷ ಬಂದಮೇಲೆ ನನಗದು ಸ್ವಲ್ಪ ಪರಿಹಾರ ಸ್ವಲ್ಪ ಕಾಣಿಸ್ತಾ ಇದೆ. ನಮಗೂ ಸ್ವಲ್ಪ ಸಮಸ್ಯೆಗಳು ಸ್ವಲ್ಪ ಪರಿಹಾರ ಸಿಗ್ತಾ ಇದೆ. ಈ ದೇವಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆ ಮತ್ತೆ ಇವಾಗ ಬದಲಾವಣೆ ಸಾಕಷ್ಟು ಆಗಿದೆಯಾ? ಹೌದು, ಮೇಯ್ನ್ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ. ಇಲ್ಲಿಗೆ ಬಂದೋದ್ಮೇಲೆ ಏನೋ ಒಂಥರ ಸಮಾಧಾನ ಮನಸ್ಸಿಗೆ. ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಇಂತಹ ಬೆಂಗಳೂರು ಸಿಟಿಯಲ್ಲಿರೋದು ಎಷ್ಟು ಒಳ್ಳೆಯದು. ತುಂಬ ಖುಷಿಯಾಗುತ್ತೆ. ಈಗ ನಾವು ಕಾಶಿಗೆ ಹೋಗೋಕ್ಕಾಗಲ್ಲ. ಕಾಶಿ ವಿಶ್ವನಾಥನ ದರ್ಶನ ಇಲ್ಲೇ ಮಾಡಬೇಕು. ಮತ್ತು ಇದು ಪುರಾಣದ ತುಂಬ ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಗಿರೋದು ಅಂತ ಹೇಳ್ತಾರೆ. ನಮಗೂ ಅದರದ್ದು ನೋಡೋವಂಥ ಭಾಗ್ಯ ಸಿಕ್ತಲ್ಲ. ಕಾಶಿಗೆಲ್ಲ ನಾವು ಹೋಗ್ಲಿಕ್ಕೆ ಆಗಲ್ಲ. ಈಗ ನಮ್ಗೆ ಒಂದು ಸೌಭಾಗ್ಯ ಇದೆಯೋ ಹೆಂಗೋ ಗೊತ್ತಿಲ್ಲ. ನಾವಿಲ್ಲೇ ಇದೇ ಕಾಶಿ ಅಂತ ಅಂದ್ಕೊಂಡು ನಾವಿಲ್ಲೇ ಬಂದು ದರ್ಶನ ಮಾಡ್ತೀವಿ, ಭಗವಂತನ ದರ್ಶನ. ಈಗ ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂತಹ ಸಾಕಷ್ಟು ಜನರಿಗೆ ಒಂದು ದೇವಸ್ಥಾನದ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಅಂಥವರಿಗೆಲ್ಲ ಈ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದಾರೆ. ಗೊತ್ತಿಲ್ಲ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡೇ ಬಂದಿದ್ದು. ನಮಗೇನು ಯಾರೂ ಹೇಳಿದಿಲ್ಲ. ನಾವೀಗ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಬಂದಿದ್ದು ನಾವು. ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ನಾನು ಇವಾಗ ಬೆಲ್ಲದ ದೀಪ ಹಚ್ಚಿ ಎಲ್ಲ ಇದು ಮಾಡಿದೆ. ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು, ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ. ಆ್ಯಕ್ಚುಲಾಗಿ ನೋಡ್ತಾ ಇತ್ತು ಅಂದರೆ ಇಲ್ಲಿ ಅದನ್ನು ಇವಾಗ ವಿಚಾರಿಸಿದೆ ನಾನು ಎಲ್ಲರ ಕಡೆಯೂ ಅಂತನೂ. ಅವಾಗ ಅವ್ರು ಹೇಳಿದ್ರು ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಇಲ್ಲಿ ಸುದರ್ಶನ ಹೋಮ ಮಾಡ್ತಾರಂತೆ. ಸೊ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ನೀವು ಇಲ್ಲೇ ನೋಡ್ತಾ ಇರ್ಬೋದು, ಎಲ್ಲ ಭಕ್ತಾದಿಗಳು ಬೆಲ್ಲದ ದೀಪ ಹಚ್ಚಿದ್ದಾರೆ. ಆ ಬೆಲ್ಲದ ದೀಪ ಹಚ್ಚಿ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡ್ರು ಅದಾಗತ್ತೆ ಅನ್ನೋ ಪ್ರತೀತಿ ಇದೆ. ಬಟ್ ಮನುಷ್ಯನಿಗೆ ಯಾವುದಾದ್ರೂ ಇದು ಮಾಡಬೇಕು ಅಂತಂದ್ರೂ ಆ ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು. ದೇವರಾಗಲಿ ಯಾವುದಾದ್ರೂ ಆಗಲಿ ಮನುಷ್ಯನಿಗೆ ನಂಬಿಕೆ ಇರಬೇಕು. ಸೊ ಆ ನಂಬಿಕೆ ಇಟ್ಕೊಂಡು ನಾವು ಏನು ಕೆಲಸ ಮಾಡಿದ್ರು ಅದು ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಸೊ ಇದು ಫಸ್ಟ್ ಟೈಮ್ ಬಂದಿದ್ದೀನಿ ನಾನು. ಮನಸ್ಸಲ್ಲಿ ದೇವ್ರನ್ನ ಕೇಳ್ಕೊಂಡಿದ್ದೀನಿ. ದೇವರು ಖಂಡಿತವಾಗ್ಲೂ ಇದನ್ನು ಪರಿಪೂರ್ಣ ಮಾಡ್ತಾನೆ ಅಂತ ನಂಬಿದ್ದೀನಿ. ಅವ್ನು ಮಾಡ್ತಾನೆ, ಮಾಡಲೇಬೇಕು. ತೀರ್ಥಸ್ನಾನ ಅಂತ ಎಲ್ಲ ನಡೆಯುತ್ತೆ, ಮತ್ತು ನಾಡಿಶಾಸ್ತ್ರ ಎಲ್ಲ ನಡೆಯುತ್ತೆ ಅಂತ ಕೇಳ್ಪಟ್ಟು. ಸೊ ಅದನ್ನೇನಾದರೂ ನೀವು? ಇಲ್ಲ, ಅದನ್ನೇ ನಾನು ಹೇಳಿದ್ನಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಈ ವಾತಾವರಣ ನೋಡಿಕೊಂಡು ನಾನು ಎಲ್ಲ
ಒಂದು ವಿಚಾರ ಮಾಡ್ಕೊಂಡು ಹೋಯಿತು ಅಂತಂದರೆ ನೆಕ್ಸ್ಟ್ ಟೈಮು ಪ್ರದೋಷಕ್ಕೆ ತೀರ್ಥ ಸ್ನಾನಕ್ಕೆ ಯಾವ ಥರ ಏನು ಮಾಡ್ತಾರೆ ಅಂತ ನಾನು ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಪಡ್ಕೋಬೇಕು ಅಂತ ಹೇಳಿದ್ದೀನಿ. ಸೊ ಅಟ್ಲೀಸ್ಟ್ ಇವಾಗ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಇದೆಲ್ಲ ಪ್ರದೋಷ ತೀರ್ಥ ಸ್ನಾನ ಇಲ್ಲಿ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನನಗೆ. ಸೊ ನಿಮ್ಮಿಂದಲೇ ನಾನು ತಿಳ್ಕೊಂಡೆ. ಸೊ ನಿಮ್ಮಂಥವ್ರು ಅಟ್ಲೀಸ್ಟ್ ಈ ಥರ ಎಲ್ಲ ನೀವು ಡಾಕ್ಯುಮೆಂಟ್ರಿ ಎಲ್ಲ ಮಾಡ್ತಾ ಇರೋದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೀವು ಇದನ್ನು ನೀವು ಯೂಟ್ಯೂಬಲ್ಲೋ ನೀವು ರೀಲ್ಸಲ್ಲೋ ನೀವು ಯಾವ ಥರದೆಲ್ಲ ಬಿಡ್ತೀರಲ್ವ, ಅದು ಖಂಡಿತವಾಗ್ಲೂ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಬಟ್ ದೇವ್ರದ್ದು ಪಾಸಿಟಿವ್ ವೈಬ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಕಾಶಿಗೆ ಹೋಗಿ ನೀವು ವಿಶ್ವನಾಥನ ನೋಡಬೇಕು ಅನ್ನೋದೇನಿಲ್ಲ. ನಮ್ಮ ಬೆಂಗಳೂರಿನಲ್ಲೇ ಕಾಶಿ ವಿಶ್ವನಾಥನ ನೀವು ದರ್ಶನ ಮಾಡ್ಬೋದು ಅಂತ ನೀವು ಎಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀರಾ. ಸೊ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕಾಗತ್ತೆ. ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ, ಅದು ಬೆಂಗಳೂರಲ್ಲಿ ಕಂಡುಬಂದಿದೆ. ಸೊ ಒಂದು ಯಾವ ಥರ ಅನಿಸುತ್ತೆ ಮ್ಯಾಮ್ ಈ ದೇವಸ್ಥಾನ? ಅದೇ ನಾನು ಹೇಳಿದ್ದಲ್ವಾ, ಯಾವ ಥರ ಅನ್ಸತ್ತೆ ಅಂತ. ನಾವು ದೇವಸ್ಥಾನದ ಬಗ್ಗೆ ನಾವು ಅನ್ಸತ್ತೆ ಅನ್ನೋದಕ್ಕಿಂತ ಹೇಳೋದಕ್ಕಿಂತ ನಮಗೆ ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ನಾವು ಭಕ್ತಿಪೂರ್ವಕವಾಗಿ ನಾವು ನಮಸ್ಕಾರ ಮಾಡಬೇಕು. ನಾವು ದೇವರಲ್ಲಿ ಅಚಲವಾದ ನಂಬಿಕೆ ಇಡಬೇಕು. ಸೊ ನಾನು ಇಲ್ಲಿಂದ ಕಾಲು ಇಟ್ಟಿದ ತಕ್ಷಣ, ನಾನು ಒಳಗಡೆ ಎಂಟ್ರ್ ಆಗಿದ ತಕ್ಷಣ ನಾನು ಹೇಳಿದ್ನಲ್ಲ, ನನಗೊಂಥರ ಪಾಸಿಟಿವ್ ವೈಬ್ಸ್, ಒಂಥರ ಗೂಸ್ ಬಂಪ್ಸ್ ಬಂದಂಗೆ ಆಯಿತು. ಇಲ್ಲಿ ಇಷ್ಟೊಂದು ಜನ ನಡೆದಿರೋದು ಇದು ಎಲ್ಲ ನೋಡಿ. ಬಟ್ ಒಳಗಡೆನೂ ಅಷ್ಟೇ ನಮಗೆ ಎಷ್ಟು ಕಾಮಾಗಿ ಎಲ್ಲ ಕೂಲಾಗಿ ನನಗೆ ದೇವ್ರದ್ದು ಆರತಿ ಆಯಿತು. ಫಸ್ಟು ಬಲಮುರಿ ಗಣೇಶ ದೇವಸ್ಥಾನ ಇದೆ, ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪಕ್ಕದಲ್ಲಿ ಕಾಶಿ ವಿಶ್ವನಾಥನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೆಕ್ಸ್ಟು ಅಲ್ಲಿ ಪಾರ್ವತಿ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇತ್ತು ಅಂತಂದರೆ ತುಂಬ ಚೆನ್ನಾಗಿದೆ. ಸೊ ನಾನು ಜನಗಳಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದರೆ, ದಯವಿಟ್ಟು ನಮ್ಮ ಬಂದು ಬೆಂಗಳೂರಿಗೆ ಬಂದು ಒಂದು ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಹೋಗಿ. ಕಾಶಿಗೆ ಹೋಗಿ ವಿಶ್ವನಾಥ ದರ್ಶನ ಅಲ್ಲ, ಅಟ್ಲೀಸ್ಟ್ ಬೆಂಗಳೂರು ಜನತೆಯರು ಬಂದು ಕಾಶಿ ವಿಶ್ವನಾಥ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇದು ಬೆಂಗಳೂರಿನಲ್ಲಿ ಅಟ್ಟೂರ್ ಲೇಔಟ್ನಲ್ಲಿ ಯಲಹಂಕದಲ್ಲಿದೆ. ಸೊ ಖಂಡಿತ ಬಂದು ಎಲ್ಲರೂ ದರ್ಶನ ಮಾಡಿ ಅಂತ ಎಲ್ಲರನ್ನೂ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯಲಿಲ್ಲ ಎಂದು ಏನು ಅಂತ ಹೇಳಲ್ಲ, ಲೋಕ ಸಮಸ್ತ ಸುಖಿನೋಭವಂತು ಅಂತೂ ಅಂದರೆ ಎಲ್ಲರೂ ಚೆನ್ನಾಗಿತ್ತು ಅಂತಂದರೆ ನಾವು ಚೆನ್ನಾಗಿರ್ತೀವಿ ಅಂತ. ಸೊ ಹಾಗಾಗಿ ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಈಗೊಂದು 15-20 ದಿವಸದ ಕೆಳಗೆ ಬಂದಿದ್ವಿ, ನಾನು ನಮ್ಮ ಯಜಮಾನ್ರು ಬಂದಿದ್ವಿ. ಏನೋ ಒಂದು ಹೇಳ್ಕೊಂಡು ಬಂದಿದ್ವಿ, ಅದು ಪೂರ್ಣ ಆಗೋ ಥರ ನಮಗೆ ಅನ್ನಿಸ್ತು ಆ ಕೆಲಸ. ಅದಕ್ಕೆ ಇವತ್ತು ಬರಬೇಕು ಅಂತ, ಇವತ್ತು ಅಮಾವಾಸ್ಯೆನೇ ಇತ್ತು, ಬರಬೇಕು ಅಂತ ಬಂದು ದೇವ್ರಿಗೆ ಬೆಲ್ಲದ ದೀಪ ಹಚ್ಚಿ. ಇಲ್ಲಿ ತುಂಬ ಪಾಸಿಟಿವ್ ವೈಬ್ರೇಷನ್ ಇದೆ ಅನ್ನಿಸ್ತು ದೇವಸ್ಥಾನದಲ್ಲಿ. ಇದು ನವಪಾಷಾಣ ಲಿಂಗ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ನಿಸ್ತು. ಅದಕ್ಕೋಸ್ಕರ ಇಲ್ಲಿಗೆ ಬಂದು ಬೆಲ್ಲದ ದೀಪ ಹತ್ತಿಸ್ಬಿಟ್ಟು ಹೋಗೋಣ ಅಂತ ಇವತ್ತು ಬಂದ್ವಿ. ಈಗ ಸಾಕಷ್ಟು ಜನರಿಗೆ ಒಂದು ಕಾಶಿಗೆ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಬಹಳ ದೂರ ಇದೆ. ಈಗ ದಕ್ಷಿಣ ಕಾಶಿ ಅಂತಲೇ ಹೇಳಿ ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಈ ಕಾಶಿ ವಿಶ್ವನಾಥ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಸೊ ಇದ್ರ ಬಗ್ಗೆ ಏನು ಹೇಳಿ? ಬೆಂಗಳೂರಲ್ಲೇ ಇಷ್ಟು ಹತ್ತಿರದಲ್ಲೇ ಇರೋದ್ರಿಂದ ಕಾಶಿಗೆ ಹೋಗೋಕ್ಕಾಗದೇ ಇರೋರು ಎಷ್ಟೋ ಸತಿ ಯಾವ ಥರದಿಂದಾನು ತೊಂದರೆ ಆಗಿ ಕಾಶಿಗೆ ಹೋಗೋಕ್ಕಾಗದೇ ಇರ್ಬೋದು. ಅವರು ಇಲ್ಲೇ ಬಂದು ವಿಶ್ವನಾಥ, ಎಲ್ಲಾದರೂ ಈಶ್ವರ ಒಂದೇ ಅಲ್ವಾ, ದರ್ಶನ ಮಾಡ್ಕೋಬೋದು. ಎಲ್ಲ ಕಡೆನೂ ಒಂದೇ ಅಂತ ನಾನು ಹೇಳೋದು. ಭಕ್ತಿ ಶ್ರದ್ಧೆ ಅದು ಇದ್ದರೆ ಸರಿ ಅಷ್ಟೇ ಅಂತ ಹೇಳ್ತೀನಿ. ನೀವು ವಿಶೇಷವಾಗಿ ಯಾವುದಾದ್ರೂ ಪೂಜೆಯಲ್ಲಿ ಪಾಲ್ಗೊಂಡಿದ್ರಾ? ಯಾವುದು ಪೂಜೆಯಲ್ಲಿ ಪಾಲ್ಗೊಂಡಿಲ್ಲ, ಆದರೆ ನಾನು ಕೇಳಿದ್ದೀನಿ ಪ್ರದೋಷ ಪೂಜೆ, ಇದು ರುದ್ರಾಭಿಷೇಕ ಆಗುತ್ತಲ್ಲ ತೀರ್ಥದಲ್ಲಿ, ಎಲ್ಲರಿಗೂ ಇದು ಮಾಡ್ತಾರೆ ಅಂತ ಕೇಳಿದ್ದೀನಿ. ಏನೇ ದೋಷ ಇದ್ದರೂ ಮದುವೆ ಆಗದೆ ಇರೋರಿಗೆ, ಮನೆ ಕಟ್ಟದೇ ಇರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಮದುವೆ ಆಗದೆ ಇರೋರಿಗೆ ಬೇಗ ಕಂಕಣ ಬಲ ಬರುತ್ತೆ, ಮನೆ ಕಟ್ಟೋರಿಗೆ ಮನೆ ಕಟ್ಟೋ ಭಾಗ್ಯ ಬರುತ್ತೆ ಅಂತೆಲ್ಲ ಕೇಳಿದ್ದೀವಿ. ಸೊ ಹಾಗಾಗಿ ನಾವು ಈಗ 15-20 ದಿವಸ ಕೆಳಗೆ ಬಂದ್ವಿ. ನಮಗೇನೋ ಒಂಥರ ತುಂಬ ಖುಷಿ ಅನ್ನಿಸ್ತು ಈ ದೇವಸ್ಥಾನಕ್ಕೆ ಬಂದಮೇಲೆ. ಸೊ ಹಾಗಾಗಿ ಇದು 2ನೇ ಸಲ ಬಂದಿದ್ದೀವಿ. ಇಲ್ಲಿ ಒಂದು ವಿಶೇಷವಾಗಿ ನಡೀತಕ್ಕಂಥದ್ದು ನಾಡಿಶಾಸ್ತ್ರ, ಬೇರೆ ಎಲ್ಲೂ ಕಡೆ ಜಾಸ್ತಿ ಭಾಗದಲ್ಲಿ ಸಿಗೋದಿಲ್ಲ. ಸೊ ಇಲ್ಲಿ ನೀವೇನಾದರೂ ಅದನ್ನು? ನಾನು ನಾಡಿಶಾಸ್ತ್ರ ಕೇಳಿಲ್ಲ, ಮುಂದೆ ಇನ್ನೂ ಗೊತ್ತಿಲ್ಲ, ಕೇಳ್ತೀವೋ ಏನೋ. ಬಟ್ ಆದರೆ ತುಂಬ ಜನದ ಬಾಯಿಂದ ಕೇಳಿದೆ ನಾಡಿಶಾಸ್ತ್ರ ತುಂಬ ಸತ್ಯ ಅಂತ. ಸೊ ಅಷ್ಟು ಮಾತ್ರ ಗೊತ್ತಿದೆ. ಇಲ್ಲಿ ಇರ್ತಕ್ಕಂತಹ ಗುರುಗಳ ಬಗ್ಗೆ ಅಂದರೆ ಎಷ್ಟರ ಮಟ್ಟಿಗೆ ನಾಡಿಶಾಸ್ತ್ರದಲ್ಲಿ ಸತ್ಯ ಹೇಳ್ತಾರೆ ಅಂತ ಯಾರಾದರೂ ಹೇಳಿದ್ರು? ನನಗೆ ತುಂಬ ಸತ್ಯ, 100ಕ್ಕೆ 100 ಸತ್ಯ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಇಲ್ಲಿ ಗುರುಗಳು ಹೇಳೋದು ನಾಡಿಶಾಸ್ತ್ರ 100ಕ್ಕೆ 100 ಸತ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಕೇಳಿಲ್ಲ, ಬಟ್ ಆದರೆ ಎಲ್ಲ ಹೇಳೋದನ್ನು ಕೇಳಿದ್ದೀನಿ. ಶುಕ್ರವಾರ, ಮಂಗಳವಾರ, ಭಾನುವಾರ ಹೇಳ್ತಾರಂತೆ. ತುಂಬ ಜನ ಇರ್ತಾರೆ, ತುಂಬ ಜನ ಕೇಳ್ತಾರೆ ಅಂತ ಹೇಳ್ತಾರೆ. ಸೊ ಅಷ್ಟು ಸತ್ಯ ಇಲ್ದಲೇ ಎಲ್ಲ ಬಂದು ಕೇಳಲ್ಲ ಅಲ್ವಾ. ಈಗ ನೀವು ಹೇಳಿದ್ರಿ ಒಂದು ಕೆಲಸ ಆಗಬೇಕಿತ್ತು ಅದನ್ನ ಕೇಳ್ಕೊಂಡು ಅಂತ ಹೇಳಿ, ಮುಂಚೆ ಯಾವುದಾದ್ರೂ ಬೇರೆ ದೇವಸ್ಥಾನಗಳಲ್ಲಿ ಕೇಳ್ಕೊಂಡಿದ್ರಾ ಅಥವಾ ಯಾವ ಥರ ಇತ್ತು? ಅಲ್ಲ, ಬೇರೆ ದೇವಸ್ಥಾನದಲ್ಲೂ ಇಲ್ಲಿ ಕೇಳ್ಕೊಂಡಿಲ್ಲ ಅಂತಲ್ಲ, ಕೇಳ್ಕೊಂಡಿದ್ದು. ಗಣೇಶನ ಫಸ್ಟ್ ಕೇಳ್ಕೊತೀವಿ. ಇಲ್ಲೂ ಗಣೇಶ ಅಂದರೆ ನಮ್ಗಾದರೆ ಇಲ್ಲಿ ಹೇಳಿದ್ರು, ಇಲ್ಲಿ ಕೇಳ್ಕೊಳ್ಳಿ, ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಅದಕ್ಕೆ ನಾವು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಇಲ್ಲಿಗೆ ಬಂದ್ವಿ. ಅದು ಹೇಳಿದ್ದು ನಿಜ, ಬೇಗ ನಮಗೆ ರಿಸಲ್ಟ್ ಸಿಕ್ತು. ಸೊ ಆ ಅನುಭವದಲ್ಲಿ ನಾನು ಹೇಳ್ತೀನಿ, ಈ ದೇವಸ್ಥಾನದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ. ದೇವರು ಒಂಥರ ತುಂಬ ಶಾಂತಿ, ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದರೆ ಅಂತ ಹೇಳ್ತೀನಮ್ಮ. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಎಲ್ಲರಿಗೂ ಸಂತೋಷ ಸಿಗಲಿ, ಅವರ ಕೇಳ್ಕೊಂಡಿದ್ದೆಲ್ಲ ಈಡೇರಲಿ ಅಂದ್ಕೊಂಡು ಆ ದೇವ್ರ ಹತ್ರದಿಂದ ಎಲ್ಲರ ಹತ್ರಗೂ ನಾನು ಪ್ರಾರ್ಥನೆ ಮಾಡ್ತೀನಿ. ಬಟ್ ಒಳ್ಳೆಯ ದೇವಸ್ಥಾನ,
ಎಲ್ಲರೂ ಆದಷ್ಟು ಭಕ್ತಾದಿಗಳು ಎಲ್ಲಿದ್ರು ಎಲ್ಲರೂ ನೋಡಿಕೊಂಡು ಎಲ್ಲರೂ ಇಲ್ಲಿ ಬಂದು ದೇವ್ರ ಸನ್ನಿಧಿಯಲ್ಲಿ ಅವ್ರಿಗೆ ಇಷ್ಟಾರ್ಥಿಗಳು ಪೂರೈಸಲಿ ಅಂತ ನಾನು ಕಳಕಳಿಯಾಗಿ ಕೇಳ್ಕೊಂತ. ಇಲ್ಲ ಮೇಡಮ್, ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಇದೊಂದು ಒಳ್ಳೆ ದೇವಸ್ಥಾನ. ಬಟ್ ಜನಗಳಿಗಿನ್ನೂ ತಲುಪಿಲ್ಲ. ಬಟ್ ಎಲ್ಲರಿಗೂ ತಲುಪಿದಾಗ ಇದು ದೇವಸ್ಥಾನದ ಬಗ್ಗೆ ಇನ್ನೂ ಸ್ವಲ್ಪ ಇದಾಗುತ್ತೆ ಮೇಡಮ್. ಸ್ವಲ್ಪ ಹಣಕಾಸು ಅವು ಇವು ಸ್ವಲ್ಪ ತೊಂದರೆಗಳು ಇರೋದ್ರಿಂದ ಬಂದಿದ್ದೀನಿ. ದೇವರಿಂದ ನೋಡ್ಬೇಕು ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ. ಒಳ್ಳೇದಾಯಿತು ಅಂತ ನನ್ನ ಸೇವೆ ಏನಾಗುತ್ತೋ ಅದನ್ನು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಂತೂ ಸತ್ಯ. ಯಾರು ಕೇಳಿದ್ರು ಅದೊಂದು ನಿಜ. ಅದು ದೇವ್ರಿಗೆ ಅಂತ ಮೊದಲನೇ ಇದು ಶಿವನಿಗೆ ಬರ್ತದೆ. ಬಟ್ ಜನಗಳು ಬರಬೇಕು. ಇನ್ನೂ ಜನಗಳೆಲ್ಲ ಇದು ಮಾಡಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಇನ್ನೊಂದು ಸ್ವಲ್ಪ ದೇವಸ್ಥಾನ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು ಅಂತ ಒಂದು ಕೇಳ್ಕೊತೀನಿ ನಾನು. ಇವಾಗಿರ್ತಕ್ಕಂಥ ದೇವಸ್ಥಾನ ಬೆಂಗಳೂರಲ್ಲಿರೋದು ಬೆಂಗಳೂರು ಜನತೆಗೆ ಎಷ್ಟು ಮಟ್ಟಿಗೆ ಖುಷಿ? ಮೇಡಮ್, ಇದು ನನಗಂತೂ 100% ಸಂತೋಷ ಕೊಟ್ಟಿದೆ. ಬೇರೆಯವ್ರದ್ದು ಏನು ಅಂತ ನಮಗೆ ಇದಿಲ್ಲ. ಬಟ್ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದು ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಂದರೆ ಇವತ್ತೇ ಹೋಮಗೆ ಅಂತ ಇವತ್ತೇ ಬಂದೆ. ಅವರು ನಾಡಿಶಾಸ್ತ್ರ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಇಲ್ಲ, ನಾನು ಕೇಳಿಲ್ಲ, ಬಟ್ ಕೇಳಿರೋರೆಲ್ಲ ಹೇಳ್ತಾರೆ, ಪರಿಹಾರ ಹೇಳ್ತಾರೆ, ಮತ್ತು ಒಂದು ಫೋಟೋಗೆ ಅಂತ ಕೊಡ್ತಾರೆ. ಆಮೇಲೆ ಹೋಮಕ್ಕೆ ಎಲ್ಲ ಕೂರಬೇಕು ಅಂತಾರೆ. ಅದು ಪೂಜೆ ಮಾಡಿದ ಮೇಲೆ ನಮಗೆ ತೀರ್ಥ ಸ್ನಾನ ಮಾಡಿಸ್ತಾರೆ. ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ನಮಗೇನೇ ಆದರೂ ಒಳ್ಳೆಯದಾಗುತ್ತೆ ಇನ್ಮೇಲೆ ಜೀವನದಲ್ಲಿ ಅನ್ನೋದೊಂದು ಆಶಾಭಾವ ಬರುತ್ತೆ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು 2ನೇ ಸತಿ ಬರ್ತಾ ಇದ್ದೀನಿ. ಅಂದರೆ ಈ ದೇವರು ತುಂಬ ಪವರ್ಫುಲ್ ಇದೆ. ನನಗೆ ಬಂದಾಗ್ಲಿಂದನೂ ಒಂಥರ ನನ್ನ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದು ಒಂದು ಪಾಸಿಟಿವ್ ಫೀಲ್ ಇದೆ. 2ನೇ ಕಾಶಿ ಅಂತ ಹೇಳಿದರೆ ಅದೇ ಈ ಶಿವ ಶಕ್ತಿ ಎರಡೂ ಒಂದೇ ಕಡೆ ಇರೋದ್ರಿಂದ ಅದು ತುಂಬ ಎಫೆಕ್ಟ್ ಇದೆ. ನಾಡಿಶಾಸ್ತ್ರ ನಾನು ಕೇಳಿಲ್ಲ, ಬಟ್ ಕೇಳಿದವರೆಲ್ಲ ಪೂಜೆ ಕೊಟ್ಟಿದ್ದಾರೆ, ಅವರೆಲ್ಲ ಒಳ್ಳೇದು ಅಂತ ಹೇಳಿದ್ದಾರೆ. ಒಂದು ನಮ್ಮ ತಂಗಿಗೆ ಎಲ್ಲ ನೀರು ಹಾಕಿಸ್ಕೊಳ್ಳೋದು ನಮಗೆಲ್ಲ ಓಕೆ ಅಂತ ಅನ್ನಿಸ್ತು. ಈ ಸಲ ನನ್ನ ಮಗನಿಗೆ ಮದುವೆ ಆಗಲಿ ಅಂತೇಳಿ ಬಂದು ನೀರು ಹಾಕಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಂಬಿಕೆ ಐತೆ ನಮಗೆ. ಹೌದು, ಸತ್ಯ ಐತೆ ನೋಡಿ. ನಮಗೂ ಕಟ್ಟವ್ರೆ, ಮಕ್ಕಳಿಗೂ ಎಲ್ಲ ಕಟ್ತಾವ್ರೆ. ಸತ್ಯ ಐತೆ. ನಮ್ಮ ಕಷ್ಟಗಳೆಲ್ಲ ಪರಿಹಾರ. ಆಮೇಲೆ ನಮ್ಮ ಮೈಲಿ ಏನೇನೋ ಬಾಧೆ ಇದೆ ಏನಾದ್ರು ಇರ್ತದಲ್ಲ ಅದೆಲ್ಲ ಪರಿಹಾರ ಆಗುತ್ತೆ. ಅಲ್ಲಿಗಿಂತ ಕಾಶಿಗೆ ಹೋಗೋಕ್ಕಾಗಲ್ಲ ಅಂದರೆ ಬಂದು ಧೈರ್ಯವಾಗಿ ಮಾಡಿಸ್ಕೊಂಡು ಹೋಗ್ಬೋದು. ಸತ್ಯ ತುಂಬ ಸತ್ಯ ಐತೆ. ಕಾಶಿಯಲ್ಲಿ ಎಷ್ಟು ಸತ್ಯ ಐತೆ ಅಷ್ಟೇ ಇಲ್ಲೂ ಐತೆ ಅಂತ ಇದು 3ನೇ ಸಲ ನಾನು. ತುಂಬ ಬದಲಾವಣೆ ಆಗಿದೆ. ನಾಡಿಶಾಸ್ತ್ರನೇ ಹೇಳ್ತೇವೆ ನಾವು ಕೇಳಿದ್ದೀವಿ. ಅದಕ್ಕೊಂದು ನಾಡಿಶಾಸ್ತ್ರದಲ್ಲಿ ಹೇಳಿದ್ದಕ್ಕೆ ನಾವು ತೀರ್ಥ ಸ್ನಾನ ಇದೆಲ್ಲ ಮಾಡಿದ್ದು. ಈ ಥರ ಪೂಜೆ ಮಾಡಿಸಿ ನನ್ನ ಮಗಂಗೆ ಮದುವೆ ಆಗಿರಲಿಲ್ಲ. ಮದುವೆಗೋಸ್ಕರ ಕೇಳಿದ್ದು. ಆ ನಾಡಿಶಾಸ್ತ್ರ ಹೇಳಿದ್ರು ಈ ಪೂಜೆ ಮಾಡಿಸಿ 3 ತಿಂಗಳೊಳಗಡೆ ಆಗುತ್ತೆ ಅಂತ ಹೇಳವ್ರೆ. ಅವ್ರು ಹೇಳಿದ್ದು 100ಕ್ಕೆ ಸತ್ಯನೇ ಐತೆ. ನಂಬಿಕೆ ಇದೆ ನಮಗೆ. ನಂಬಿಕೆ ಇರೋದಕ್ಕೆ ಬಂದದ್ದು 3 ಸತಿ. ಧಾರಾಳವಾಗಿ ಬಂದು ಕೇಳ್ಬೋದು. ಬೇರೆಯವರು ಕಷ್ಟ ಇರೋರು ಬಂದು ಪರಿಹಾರ ಮಾಡ್ಕೊಂಡು ಹೋಗ್ಬೋದು. ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ನಮಗೇನು ಪ್ರಾಬ್ಲಮ್ ಇದೆ ಅದು ಕರೆಕ್ಟಾಗಿ ಹೇಳಿದರು. ಇವತ್ತೇ ಮಾಡಿದ್ದು ಫಸ್ಟ್ ಟೈಮ್. ಹೀಗಲೇ ಮಾಡಿದ್ದಲ್ಲ, ಖುಷಿ ಅನಿಸ್ತು, ಸಮಾಧಾನ ಅನಿಸ್ತು. ಇದು 2ನೇ ಸತಿ ಬರ್ತಾ ಇರೋದು. ಈ ಪೂಜೆಗೆ ಇದೆ 1ನೇ ಸಾರಿ ಬರ್ತಾ ಇರೋದು. ನೋಡೋಣ ಹೇಗಿದೆ ಅಂತ. ಬಟ್ ಪಾಸಿಟಿವ್ ಅನಿಸ್ತಾ ಇದೆ. ನಂಬಿಕೆ ಮೇಲೆ ಅಷ್ಟೇ, ಬೇರೆ ಏನಿಲ್ಲ. ನಂಬಿಕೆ ಮೇಲೆ ನೋಡೋಣ ಹೇಗಾಗುತ್ತೆ ನೋಡೋಣ. ಅದಕ್ಕೆ ನಾನು ತಿಳಿದ ಮಟ್ಟಿಗೆ ಒಂದು 50% ಇದೆ. ಒಂದು 50% ನಡಿಬೇಕು. ನಾಡಿಶಾಸ್ತ್ರನ ಬೇರೆ ಎಲ್ಲಾದ್ರೂ ಕೇಳಿದ್ರಾ? ಇದೇ 1ನೇ ಸಾರಿ ಇದು ಮಾತ್ರ. ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು, ಬೇರೆ ಎಲ್ಲೂ ಕೇಳಿಲ್ಲ. ಅದು ಹೌದು, ಅದಕ್ಕೆ ಇವತ್ತು ಪರಿವಾರ ಮಾಡಿಸೋಕ್ಕೆ ಬಂದಿರೋದು. ಇವತ್ತು ಮಾಡಿಸಿದ್ದೆ, ಇವತ್ತಾಗಿದೆ. ಹೋಮ ಇತ್ತು, ಅದರಲ್ಲಿ ಭಾಗವಹಿಸಿದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಂಬಿಕೆ ಬರ್ತಾ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು ಮೇಡಮ್. ತುಂಬ ಒಂಥರ ಏನೋ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ಇದು ನಂಗಾಗಿದೆ. ವಿಶೇಷವಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಹೋಮದ್ದು ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಮೇಡಮ್. ನಾಡಿದೋಷ ಫೇಮಸ್ ಅಂತ ಹೇಳಿದ್ರು. ಸೊ ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವತ್ತಿನ ದಿವಸ ಫುಲ್ ಆಯ್ತು ಇಲ್ಲೇ. ಮತ್ತು ಪ್ರದೋಷ ಪೂಜೆ ಇದೆ ಅಂದರು. ಸೊ ಆಯ್ತಂತ ವೀಕಲ್ಲೇ 3 ಟೈಮ್ಸ್ ಬಂದು ಹೋದ್ವಿ ನಾವು. ಇಲ್ಲ, 98-99% ನಿಜನೇ ಅದು. ಸೊ ನಾವು ರಿಯಲೈಸ್ ಆದ್ವಿ. ಸೊ ನಮಗೇನು ಆ್ಯಕ್ಚುಲಿ ಮನೇಲಿ ಏನು ರಿಯಾಕ್ಟ್ ಆಗ್ತಿದೆ ಅವ್ರು ಇಲ್ಲಿ ಹೇಳಿದ್ರು. ಅದು ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಅದು ಪರವಾಗಿಲ್ಲ, ಚೆನ್ನಾಗಿ ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು ಅಂತ ಅನ್ನಿಸ್ತು. ಪರವಾಗಿಲ್ಲ, ಇದೊಂದು ಮಟ್ಟಿಗೆ ಹೇಳಿದ್ರು, ಚೆನ್ನಾಗಿದ್ದು ಕರೆಕ್ಟಾಗಿ ಹೇಳಿದ್ರು ಅಂತ ಅನ್ನಿಸ್ತು. ಅದೇ ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀವಿ. ಆ ದೇವ್ರು ಒಳ್ಳೇದು ಮಾಡ್ಕೊಂಡು ಹೋದ್ರೆ ನಮಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಎಲ್ಲೂ ಕೇಳಿಲ್ಲ, ಬಟ್ ಮೊಬೈಲಾಗಿ ನೋಡಿದ್ವಿ. ನೋಡೋಣ, ನಮಗೂ ಒಂದು ಪ್ರಯತ್ನ ಪಡೋಣ, ಒಂದು ಪ್ರಯತ್ನ ಪಟ್ಬಿಟ್ಟು ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ನಾವು ಶಿವನ ಭಕ್ತರೆ. ನಮ್ಮ ಮನೆಗಿರೋದು ಶಿವನ ಫೋಟೋನೇ, ಶಿವನ ಭಕ್ತರೆ ನಾವು. ಅದಕ್ಕೋಸ್ಕರ ಶಿವ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀವಿ.
ಪ್ರಸಿದ್ಧ ದೇವಸ್ಥಾನಗಳು ಇವಾಗ ಇರೋದೇ ಕಮ್ಮಿ, ಕಣ್ಣಿಗೆ ಕಾಣಿಸೋದೇ ಕಮ್ಮಿ, ಹುಡ್ಕೊಂಡು ಹೋಗ್ಬೇಕಾಗದೆ. ಅದ್ರಾಗ ಈ ಥರ ಸಿಕ್ಕಿದೆ ಅಂದರೆ ನಮ್ಮ ಪುಣ್ಯ ಅಲ್ವಾ. ನಾವು ಬಂದು ದರ್ಶನ ಮಾಡಿದ್ದಾಯಿತು, ದರ್ಶನ ಚೆನ್ನಾಗಾಯಿತು, ನಮ್ಮ ಅದೃಷ್ಟ ದರ್ಶನ ಆಗಿದ್ದು. ಪಾಸಿಟಿವ್ ಅಂತಂದರೆ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಅದೇ ಮುಂದೆ ಹೊತ್ತಿಗೆ ತಾನೇ ಮಾಡಿರೋದು, ನೋಡೋ ನಾಳೆಯಿಂದ ನಮಗೆ ಯಾವ ಥರ ಪಾಸಿಟಿವ್ ಬರ್ತದೆ ನೋಡಿಕೊಂಡು. ನಾವು ಫಸ್ಟ್ ಟೈಮ್ ಬರ್ತಾಯಿದ್ದೀವಿ, ಭಾಳ ದಿವಸದಿಂದ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಬಹಳ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು. ನಾವು ಬರಬೇಕು, ಅಪ್ಪನ ಆಶೀರ್ವಾದ ಅಪ್ಪನ ಕೃಪೆ ಅನುಗ್ರಹ ತೊಗೋಬೇಕು ಅಂತಿದ್ವಿ. ಅದರಿಂದ ನಾನಿವತ್ತು ನಮ್ಮ ಫ್ಯಾಮಿಲಿ ಕರ್ಕೊಂಡು ನಮ್ಮ ಮಗನಿಗೋಸ್ಕರ ಬೇಗ ಒಂದು ವಿವಾಹ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಮೊದಲನೇ ಸಲ ಬಂದಿದ್ವಿ. ಅಪ್ಪನ ಅನುಗ್ರಹ ನಮಗೆ ಅಲ್ಲದೇ ಎಲ್ರಿಗೂ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಬೇಗ ಆದಷ್ಟು ಬೇಗ ನಮ್ಮ ಮಗನಿಗೆ ಒಂದು ವಿವಾಹ ಭಾಗ್ಯ ಕಲ್ಪಿಸ್ಕೊಡ್ಲಿ ಅಂತ ಪರಮಾತ್ಮನಲ್ಲಿ ನಾನು ಬೇಡ್ಕೊತೀನಿ. ಕಟ್ಸಿದ್ವಿ, ಕಂಕಣ ಕಟ್ಸಿದ್ದೀವಿ, ಪೂಜೆನೂ ಮಾಡಿಸಿದ್ದೀವಿ. ಇನ್ನು ಮೇಲಿಂದ ಅಪ್ಪನ ಮೇಲೆ ಭಾರ ಹಾಕ್ಬಿಟ್ಟು ನಾವು ಬರ್ತೀವಿ, ಪೂಜೆ ಮಾಡ್ತೀವಿ. ಹೇಳಿದ್ದಾರೆ 21 ದಿವಸ ಮನೆಯಲ್ಲಿ ಅವರು ಹೇಳಿದ್ದಾರೆ, ಅದು ಮಾಡ್ತೀವಿ. ಇಲ್ಲಿ ಬಂದು ವಿಶೇಷ ಪೂಜೆ ಕೂಡ ನಾವು ಮಾಡಿಸ್ತೀವಿ. ಹೌದು, ಅದನ್ನು ಕೇಳಿದ ಮೇಲೆ ನಮಗೆಲ್ಲ ಗೊತ್ತಾಗಿದ್ದು. ಫಸ್ಟ್ ಟೈಮ್ ನಾವು ಬಂದಾಗ ಅವರು ನಾಡಿ ಇಟ್ಕೊಂಡು ಹೇಳಿದ್ದು, ನಾವು ಅವ್ರಿಗೇನು ಹೇಳಲೇ ಇಲ್ಲ. ಅವರೇನೆ ಎಷ್ಟು ದಿವಸದಿಂದ ವಿವಾಹಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮ್ಮ ಕೆಲಸದ ಬಗ್ಗೆ ಮಗನಿಗೆ ತೊಂದರೆ ಆಗಿದೆ ಅಂತ ಅವರೇ ನಾಡಿ ಇಟ್ಕೊಂಡು ಅವರೇ ಹೇಳಿದ್ರು. ಅದಕ್ಕೆ ನಮ್ಮ ಮಗನಿಗೆ ಕೆಲಸದ್ದು ಸ್ವಲ್ಪ ಅಡಚಣೆ ಆಗಿದೆ. ಕೆಲಸದ ಬಗ್ಗೆನೂ ಅಪ್ಪನ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ, ವಿವಾಹಕ್ಕೂ ಅಪ್ಪನ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ನಾಡಿಯಲ್ಲೇ ಅವ್ರು ನೋಡಿದ ತಕ್ಷಣ ಬಿಡ್ತಾರೆ, ನಾವೇನು ಹೇಳಲೇ ಇಲ್ಲ ಅವ್ರಿಗೆ. ಇಲ್ಲ, ನಾವು ಕೇಳಿದ್ದೀವಿ, ನಾವೆಲ್ಲೂ ಅದು ನಂಬ್ತಿರ್ಲಿಲ್ಲ. ಆದರೆ ಇಲ್ಲಿ ಬಂದಮೇಲೆ ಅಪ್ಪನ ಸನ್ನಿಧಾನಕ್ಕೆ ಬಂದಮೇಲೆ ನಮಗೆ ನಂಬಿಕೆ ಬಂದಿದೆ. 100ಕ್ಕೆ 100 ಸತ್ಯ, 100ಕ್ಕೆ 100 ನಿಜ, 100ಕ್ಕೆ 100 ಗ್ಯಾರಂಟಿ. ಹೌದೌದು, ಎಲ್ಲ ಅವರೇ ಹೇಳಿದ್ದು, ನಾವು ಏನು ಹೇಳಲೇ ಇಲ್ಲ ಅವ್ರಿಗೆ, ಏನು ಹೇಳಿ. ನಾವು ಒಳಗಡೆ ಹೋಗಿ ಕೂತ್ಕೊಂಡ ತಕ್ಷಣ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಂಡು ಅವರೇ ನಾಡಿ ಹಿಡ್ಕೊಂಡು ನಮ್ಮ ಮಗನಿಗೆ ಎಷ್ಟು ದಿವಸದಿಂದ ಹೆಣ್ಣು ನೋಡ್ತಾ ಇದ್ರೆ ವಿವಾಹ ಭಾಗ್ಯ ನಿಮಗೆ ಆಗಲಿಲ್ವಾ, ಮತ್ತು ಕೆಲಸದ ತೊಂದರೆ ಆಗಿದೆಯಲ್ವಾ, ಪೂಜೆ ಮಾಡಿಸಿ ಅಪ್ಪನ ಸನ್ನಿಧಾನದಲ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಂದರು. ಆ ಒಂದು ನಂಬಿಕೆ ಮೇಲೆ ಎಲ್ಲರೂ ಬಂದಿದ್ದು ನೋಡಿ ಅಪ್ಪನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಬಂದು ನಾವು ಮಾಡಿಸ್ತಾಯಿದ್ವಿ. ಹೌದು, ನಾನು ಮಾಡಿಕೊಂಡೆ ಮಗನ ಜೊತೆಯಲ್ಲಿ, ಮಗನಿಗೂ ಚಕ್ರತೀರ್ಥ ಸ್ನಾನ ಮಾಡಿದ್ವಿ. ಆಗೋ ಮೂಮೆಂಟು ನಮಗೆ 100% ಭರವಸೆ ಇದೆ, ನಂಬಿಕೆ ಇದೆ. ಮನಸ್ಸಿಗೆ ತೃಪ್ತಿ ಆಯಿತು, ನೆಮ್ಮದಿ ಆಯಿತು, ಸಂತೋಷ ಆಯಿತು. ನಮಗೆ ಸದಾ ಬರ್ತಾ ಇರಬೇಕು ಅಪ್ಪನ ಸನ್ನಿಧಾನಕ್ಕೆ, ಜೀವ ಇರೋ ತನಕ ಬರ್ತಾ ಇರಬೇಕು ಅಂತ. ಮತ್ತು ನಮ್ಮಿಂದ 100 ಜನಕ್ಕೆ ಅನುಕೂಲ ಆಗಬೇಕಂದ್ರೆ ಬೇರೆ ಕಡೆ ಕೂಡ ನಾವು ಪ್ರಚಾರ ಮಾಡ್ತೀವಿ. ಅನುಕೂಲ ಇರೋರು ಕಾಶಿಗೆ ಹೋಗಿ ಬರ್ತಾರೆ, ಅನುಕೂಲ ಇಲ್ಲದೆ ಇರೋರು ಇಲ್ಲಿ ಬಂದರೆ ಸಾಕು. ಇಲ್ಲೇ ದಕ್ಷಿಣ ಕಾಶಿ ಅಂತಲೇ, ಇಲ್ಲೇ ಅವರ ಇಷ್ಟಾರ್ಥಗಳು ನೆರವೇರುತ್ತೆ. ಭಕ್ತಿ ಬೇಕು, ಮುಖ್ಯವಾಗಿ ಭಕ್ತಿಯಿಂದ, ನಯದಿಂದ, ಶಾಂತಿಯಿಂದ, ಮನಸ್ಸುದ್ಧವಾಗಿ ಅಪ್ಪನ್ನೇ ನೆನೆದರೆ ಖಂಡಿತ ನೆರವೇರುತ್ತೆ, ಎಲ್ಲ ಆಸೆಗಳು ನೆರವೇರುತ್ತೆ. ಆದಿಮೂಲ ಅವರೇನೆ, ನಿರಾಕಾರ ಅವರೇನೆ, ಅವರಿಂದನೇ ಎಲ್ಲ ದೇವತೆಗಳು ಹುಟ್ಟಿರೋದು. ಅವರಿಲ್ಲದೇ ಯಾವ ದೇವತೆಗಳು ಇಲ್ಲ. ಮೊದಲು ಅವರೇ. ತೃಪ್ತಿ ಆಯಿತು, ಸಮಾಧಾನ ಆಯಿತು. ಪೂಜೆ ಆಗಲಿ, ಹೋಮ ಆಗಲಿ, ಎಲ್ಲವೂ ತೃಪ್ತಿ ಸಮಾಧಾನವಾಗಿದೆ. ನಮಗೆ 100% ಪಾಸಿಟಿವ್ ಇದೆ. ನಮಗೆ ತುಂಬ ಚೆನ್ನಾಗಿದೆ, ಅನುಕೂಲವಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವ, ಸಕಲ ಜನ ಸನ್ಮಂಗಳಾನಿ ಭವಂತು ಪರಮಾತ್ಮ. ನನಗೆ ಅಂದ್ಕೊಂಡಿದ್ದೆಲ್ಲ ಆಗಿದೆ. ನಮ್ಮ ತಂಗಿ ಮಗಳಿಗೆ ಮಕ್ಕಳಿರಲಿಲ್ಲ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದೆ, ಗಂಡು ಮಗು ಆಗಿದೆ. ಹೌದು, ನಾಡಿಶಾಸ್ತ್ರ ನೋಡಿ ಹೇಳಿದರು. ಈಗ ನಮ್ಮ ಬಾವವ್ರನ್ನ, ನಮ್ಮ ಅಕ್ಕನ್ನೆಲ್ಲರನ್ನ ಕರ್ಕೊಂಬಂದು ಪೂಜೆ ಮಾಡಿಸಿದ್ದೀನಿ. ಒಳ್ಳೇದಾಗಿರೋದಕ್ಕೆ ಅಲ್ವ ಮಾಡಿಸಿರೋದು. ನನಗಂತೂ ನನ್ನ ಮಕ್ಕಳಿಗೆ ಎಲ್ಲನೂ ಅಷ್ಟೇ, ಪ್ರಸಾದ ಇಲ್ಲ, ಹೋಮ ಮಾಡಿಸಿದ್ರು. ಹೋಮ ಮಾಡಿಸಿ ನಮ್ಮ ತಂಗಿ ಮಗಳಿಗೆ ಇದೆಲ್ಲ ಕೊಟ್ಟರು. ಅವ್ರಿಗೆ ಯಾವ ರೀತಿ ಇದು ಮಾಡಬೇಕು ಅಂತೆಲ್ಲ ಹೇಳಿದ್ರು. 500 ಇಲ್ಲ, ಒಂದೇ ಸಾರಿ ಅವಳಿಗೆ ಹೋಮ ಮಾಡಿಸಿದ್ದು. ಮತ್ತು ಪ್ರದೋಷ ಪೂಜೆ ಎಲ್ಲ ಇರುತ್ತೆ. ಅವರು ನಾಡಿಶಾಸ್ತ್ರ ನೋಡ್ಕೊಂಡು ಹೇಳ್ತಾರೆ, ಯಾರ್ಯಾರಿಗೆ ಏನೇನು ಮಾಡಬೇಕು, ಹೆಂಗೆ ಇದು ಮಾಡಬೇಕು ಅಂತ ಹೇಳ್ತಾರೆ. 100ಗೆ 200% ಸತ್ಯ ಇದೆ. ಪರ್ಫೆಕ್ಟ್. ಹೌದು, ಖಂಡಿತ. ಅದಕ್ಕೆ ನಂಬಿಕೆನೇ ದೇವರು. ನಂಬಬೇಕು, ನಂಬಿದ್ರೇ ದೇವರು. ಇಲ್ಲ, ಹೋಮ ಮಾಡಿಸಿದ್ರಲ್ಲ, ನಾಡಿಶಾಸ್ತ್ರ ಹೇಳಿ ಹೋಮ ಮಾಡಿಸಿದ್ರು. ಮಗು ಆಯಿತು, ಗಂಡು ಮಗು ಆಯಿತು. ಮೊನ್ನೆ ಗಂಡು ಮಗು ಆಗಿದೆ. ಮುಂಚೆ ನಾನೇ ಕರ್ಕೊಬಂದಿದ್ನಲ್ಲ, ನಾನೇ ಕರ್ಕೊಬಂದು ಭೇಟಿ ಮಾಡಿ ಹೋಮ ಮಾಡಿ ಆಮೇಲೆ ಗಂಡು ಮಗು ಆಯಿತು. ಮಾಡಿಸ್ತೀವಿ, ಖಂಡಿತ ಮಾಡಿಸ್ಲೇಬೇಕು. ನಾವು ಅಂದ್ಕೊಂಡಿದ್ದೆ. ಹೌದು, ಖಂಡಿತ. ನನ್ನ ಮಗಳಿಗೆ ಇಂಥ ದಿನವೇ ಮದುವೆ ಆಗುತ್ತೆ ಅಂದರು, ಅಂಥ ದಿನವೇ ಮದುವೆ ಆಯಿತು. ಖಂಡಿತ. ನಾನು ಸುಮಾರು ವರ್ಷಗಳಿಂದ ಬರ್ತೀನಿ. 2 ಹೌದು, ಕರುಣಿಸಿದ್ದಾನೆ. 500 ಹೇಳ್ತಾರೆ, ಎಲ್ಲ 500 ಹೇಳ್ತಾರೆ, ಜನ ಹೇಳ್ತಾರೆ. ಇಷ್ಟು ಜನ ಬಂದಿದ್ದಾರೆ ಅಂದರೆ ನಂಬಿಕೆ ಇರೋದಕ್ಕೆ ಅಲ್ವಾ ಬಂದಿರೋದು. ನಂಬಬೇಕು, ನಂಬಿಕೆನೇ ದೇವರು. ಯಲಹಂಕ, ಅಟ್ಟೂರಿಗೆ ಬಂದುಬಿಟ್ಟು ಅಲ್ಲಿ 401 ಯಶವಂತಪುರದಿಂದ ಬರೋದಾದರೆ 401B, 401A ಜಾಲಹಳ್ಳಿ ಕ್ರಾಸಿಂದ 401A. ಇದರಿಂದ ಯಶವಂತಪುರದಿಂದ 401B, 401, 401K ಎಲ್ಲ ಬರುತ್ತೆ. ಅಟ್ಟೂರಲ್ಲಿ ಇಳಿದ್ರೆ ಅಲ್ಲಿಂದ ಆಟೋ ಹತ್ಕೊಂಡ್ಬರ್ಬೋದು ಯಾರು ಬೇಕಾದರೂ. ಕಾಶಿ ವಿಶ್ವನಾಥನ ದೇವಸ್ಥಾನ ಅಂದರೆ ಯಾರಾದರೂ ಹೇಳ್ತಾರೆ, ಅಟ್ಟೂರು ಕಾಶಿ ವಿಶ್ವನಾಥ ದೇವಸ್ಥಾನ. ಅಂದರೆ ನಂಬಿಕೆ ಮೇಲೆ ಮೇಡಮ್, ಯಾರು ದೇವ್ರನ್ನ ನಂಬ್ತಾರೋ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ. ವಿಶೇಷ ಅಂದರೆ ಇಲ್ಲಿ ಪೂಜೆಗಳೆಲ್ಲ ಮಾಡ್ತಾರಲ್ಲ, ಸೊ ಪೂಜೆಗಳೆಲ್ಲ ಭಾಗವಹಿಸಿದ್ರೆ
ಆಗುತ್ತೆ ಒಳ್ಳೆಯದು. ಹೇಳ್ತಾರೆ ಸರ್, ಆಗ್ಬೋದು. ಅಂದರೆ ಇಲ್ಲಿ ಕವಡೆ ಶಾಸ್ತ್ರ ನೋಡಿ ಹೇಳ್ತಾರಂತೆ, ಸೊ ಆಗ್ಬೋದು. ದೇವಸ್ಥಾನ ಚೆನ್ನಾಗಿದೆ. ಅವರು ಹೇಳಿದೆಲ್ಲ ನಮಗೆ ಒಂದಿಂದಲೇ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ನನಗೆ. ನಮ್ಮ ಯಜಮಾನ್ರು ಕೇಳಿದ್ರು, ನಾನು ಕೇಳಿಲ್ಲ. ಆದರೆ ಅವ್ರು ಹೇಳಿದ್ದು 90% ಓಕೆ ಇದೆ, ಕರೆಕ್ಟಾಗಿದೆ. ನಮಗೆ ಪೂಜೆ ಅದೇ ಅವ್ರಿಗೆ ತೀರ್ಥಸ್ಥಾನ ಮಾಡಿಸ್ಬೇಕು ಅಂದರು, ಅದನ್ನು ಮಾಡ್ಸೋಕ್ಕೆ ಇವಾಗ ಬಂದ್ವಿ. ಒಂಥರ ಪಾಸಿಟಿವ್ ಎನರ್ಜಿ. ನಾವು ನಮ್ಮ ಯಜಮಾನ್ರಿಗೆ ಅಂತ ಬಂದ್ವಿ, ನಾನು ಅವರು ಇಬ್ಬರು ಮಾಡಿದ್ವಿ. ಹೌದು ಸಿಗುತ್ತೆ ಮೇಡಮ್, ಇಲ್ಲ ಅಂತ ಹೇಳಲ್ಲ. ನಾವು ಹೆಂಗೆ ನಂಬ್ತೀವೋ ಅದ್ರ ಮೇಲೆ ನಮಗೆ ಇಲ್ಲ. ಇದೇ ಇದು ಮೊನ್ನೆ ಬಂದಿದ್ವಿ, ಸಂಡೇ ಬಂದಿದ್ವಿ. ಇವಾಗ ಅವರು ಹೇಳಿದರು ಬಂದ್ವಿ. ಚೆನ್ನಾಗಿದೆ. ಇನ್ನೂ ಅಂಥದ್ದೇನಿಲ್ಲ, 2 ದಿನ ಆಗಿದ್ದಲ್ವ ನಾವು ಬಂದು. ಸಂಡೇ ಬಂದ್ವಿ, ಹಂಗೆ ಥರ್ಸ್ಡೇ ವೆಡ್ನೆಸ್ಡೇ ಬಂದಿದ್ದೀವಿ. ಅದು ಇನ್ನು ನೋಡಬೇಕೀಗ. ಅಂದರೆ ಹೇಳಿದ್ದೆಲ್ಲ ಕರೆಕ್ಟಾಗಿದೆ. ಇನ್ನು ಇವಾಗ ತೀರ್ಥಸ್ಥಾನ ಎಲ್ಲ ಮಾಡಿದ್ದೀವಲ್ಲ, ಇನ್ನು ಮುಂದಕ್ಕೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಅಂದರೆ ದೇವರೆಲ್ಲ ನೋಡೋದಕ್ಕೆ ಹಂಗೆ ಇದೆ, ಸುಳ್ಳು ಹೇಳ್ಬಾರ್ದು. ದೇವ್ರು ಚೆನ್ನಾಗಿದೆ. ಅಂದರೆ ನಾನು ಯೂಟ್ಯೂಬಲ್ಲೇ ನೋಡಿ ಬಂದಿದ್ದು ನಿಮ್ಮನ್ನ. ಅಂದರೆ ಇಲ್ಲಿಗೆ ಬಂದಮೇಲೆ ಅದು ಕರೆಕ್ಟ್ ಅನ್ನಿಸ್ತು. ಅದು ನನಗೆ ಅನ್ನಿಸ್ತಾ ಇದೆ, ಅಲ್ಲ ಹೇಳೋದಲ್ಲ, ನನಗೆ ಅನ್ನಿಸ್ತಿದೆ ಆಗುತ್ತೆ ಅಂತ. 100% ಆಗುತ್ತೆ. ಇಲ್ಲ 2 ದಿನ ಬಂದಿರೋದು, ಇನ್ನೂ ಇಲ್ಲ. ಈಗ ನಮ್ಮ ಯಜಮಾನ್ರಿಗೆ ಹೆಲ್ತ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಸ್ವಲ್ಪ ಕೆಲಸ ನಡೀತಾ ಇರಲಿಲ್ಲ, ಅದನ್ನು ಕೇಳೋಣ ಅಂತ ಬಂದಿದ್ವಿ. ಇನ್ನು ಮುಂದಕ್ಕೆ ನೋಡಬೇಕು. ಹೇಳಿದ್ರು ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅಂತ. ಅದರಿಂದ ನಾವು ಬಂದ್ವಿ. ತೀರ್ಥಸ್ಥಾನ ಮಾಡಿಸ್ಬೇಕಮ್ಮ ಅಂದರು, ಅದಕ್ಕೆ ಬಂದ್ವಿ. ನಮ್ಗೆ ಅವರು ಎಷ್ಟು ವಾರ ಹೇಳಿಲ್ಲ. ನಾವು ಈ ಪೂಜೆಗೆ ಬನ್ನಿ ಅಂತ ಹೇಳಿದ್ರು, ಎಷ್ಟು ವಾರ ಅಂತ ಏನು ಹೇಳಿಲ್ಲ. ನಾವೇ 2ನೇ ಕಿತ ಬಂದಿದ್ದೀವಿ. ಒಂದು ಕಿತ ನೋಡಿದ್ದಕ್ಕೆ ಇಷ್ಟ ಆಗಿದ್ದಕ್ಕೆ ಇನ್ನೊಂದು ಕಿತ ಬರಬೇಕು ಅನ್ನಿಸ್ತು ಬಂದಿದ್ದೀವಿ. ನಮಗೆ ತುಂಬ ಪ್ರಾಬ್ಲಮ್ಸ್ಗಳಿದ್ದು ಲೈಫಲ್ಲಿ, ಎಲ್ಲ ಥರದ್ದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿ ಬಂದಿದ್ದೀವಿ ಆಲ್ರೆಡಿ. ಬೇರೆ ಬೇರೆ ಬಿಸ್ನೆಸ್ಗಳೆಲ್ಲ ಮಾಡ್ತಾಯಿದ್ದೀವಿ, ಆದರೆ ಅದರಲ್ಲಿ ಸಕ್ಸಸ್ ಕಾಣ್ತಾ ಇರಲಿಲ್ಲ. ಸೊ ಹಂಗಾಗಿ ಅವ್ರು ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ನೋಡಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದರು. ಸೊ ಹಂಗಾಗಿ ಮೊನ್ನೆ ಬಂದಾಗ ಅದೆಲ್ಲ ನಾಡಿ ನೋಡಿಬಿಟ್ಟು ಹೇಳಿದ್ರು ಅವರು. ನಾನೇನು ಮನಸ್ಸಲ್ಲಿ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡಿದ್ನೋ ಅದೇ ವಿಚಾರಗಳನ್ನೇ ಹೇಳಿದ್ರು ಅವರು. ಮುಂಚೆನೇ ಹೇಳ್ಬಿಟ್ಟು ಅವರು ನಾಡಿ ನೋಡಿ ಹೇಳಿದ ತಕ್ಷಣವೇ ಹೇಳಿಬಿಟ್ರು, ಇದು ನಿಮ್ಮದು ಸಮಸ್ಯೆ ಇದೆ, ಇದನ್ನು ನೀವು ಪರಿಹಾರ ಮಾಡ್ಕೊಳ್ಳಿ ಅಂತಂತ ಹೇಳಿದರು. ಸೊ ಹಾಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಬಂತು. ಅವ್ರು ಹೇಳಿರ್ತಕ್ಕಂಥ ವಿಚಾರ, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ವಿಚಾರ ಎರಡೂ ಒಂದೇ ಆಗಿತ್ತು. ಸೊ ಹಾಗಾಗಿ ಇವತ್ತಿನ ದಿನ ಈ ಥರ ಒಂದು ಪೂಜೆ ಮಾಡಿಸಿ ಅಂತಂತ ಹೇಳಿದ್ರು, ಹೋಮ ಎಲ್ಲ ಮಾಡಿಸಿ. ಸೊ ಎಲ್ಲ ಒಳ್ಳೆಯದಾಗತ್ತೆ ಅಂತಂತ ಹೇಳಿದರು. ಆ ಒಂದು ನಂಬಿಕೆಯಿಂದ ಇಟ್ಕೊಂಡೆ ಇವತ್ತಿನ ಪೂಜೆಗೆ ಬಂದು ಅಟೆಂಡ್ ಮಾಡಿದ್ದೀವಿ. ಸೊ ಎಲ್ಲ ಒಳ್ಳೆಯದಾಗತ್ತೆ ಅಂತಲೇ ನಂಬಿದ್ದೀವಿ. 100% ಇದು ಸಕ್ಸಸ್ ಆದರೆ ನಾವು ಮತ್ತೆ ಈ ದೇವಸ್ಥಾನಕ್ಕೆ ನಡ್ಕೊಳ್ತೀವಿ ಅಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ನಾಡಿಶಾಸ್ತ್ರ ನೋಡಿಬಿಟ್ಟೆ ಅವ್ರು ಹೇಳಿದ್ದು. ಸೊ ಹಾಗಾಗಿ ವಿಚಾರಗಳು ಸರಿ ಇರೋದ್ರಿಂದನೇ ನಮಗೂ ಸ್ವಲ್ಪ ವಿಶ್ವಾಸ ಬರುತ್ತೆ. ಯಾಕಂದರೆ ಯಾವಾಗಲೂ ನಮ್ಮ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಆದರೆ ಸಕ್ಸಸ್ ಕಾಣ್ತಾ ಇರಲಿಲ್ಲ. ಅವ್ರು ಹೇಳ್ತಕ್ಕಂಥ ವಿಚಾರ ನಮಗೆ ಅಲ್ಲೇ ಆ ಒಂದು ಹೇಳಿದ ತಕ್ಷಣ ಗೊತ್ತಾಗೋಯ್ತು, ನಮ್ಮ ಲೈಫಲ್ಲಿ ಏನೋ ಒಂದು ಬೇರೆ ಒಂದು ಯೂಟರ್ನ್ ಸಿಗ್ತಾ ಇದೆ ಅಥವಾ ಒಂದು ಸರಿಯಾದ ದಾರಿ ಸಿಗ್ತಾ ಇದೆ ಅಂತ ಅನಿಸಿದೆ. ಆ ನಂಬಿಕೆಯಿಂದನೇ ಬಂದು ಇವತ್ತು ಇದನ್ನು ಅಟೆಂಡ್ ಮಾಡಿದ್ದೀವಿ. ಚೆನ್ನಾಗಿತ್ತು ಮೇಡಮ್. ಯಾಕೆಂದರೆ ಪ್ರತಿಯೊಂದು ಅವರು ಮಂತ್ರಗಳನ್ನ ಹೇಳಬೇಕಾದ್ರೆ ಅದಕ್ಕೆ ಅರ್ಥಗಳನ್ನ ಪ್ರತಿಯೊಂದು ನಮ್ಮ ಕೈಯಲ್ಲೇ ಹೇಳಿಸೋದ್ರಿಂದ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಅದರಲ್ಲಿ ಹೇಳ್ತಕ್ಕಂಥ ಇಂಥ ಒಂದು ಪೂಜೆಗಳಿಗೆ ನಾವು ಬರಬೇಕು ಅಂತ ಅನಿಸುತ್ತೆ, ನಮಗೆ ಹೇಳಬೇಕು ಅಂತ ಅನಿಸುತ್ತೆ. ಇಂಥ ಒಂದು ವಿಚಾರಗಳನ್ನ ಇನ್ನೊಬ್ಬರಿಗೆ ಹೇಳಬೇಕು ಅಂತ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಜನ ಕಷ್ಟದಲ್ಲಿ ಇದ್ದೇ ಇರ್ತಾರೆ. ಸೊ ಈಗ ನಮಗೆ ಒಳ್ಳೇದಾಯ್ತು ಅಂದ್ರೆ ನಾವು ಡೆಫಿನೆಟ್ಲಿ ನಾವು ಇನ್ನೊಬ್ಬರಿಗೆ ಅದನ್ನು ರೆಫರ್ ಮಾಡ್ಬೋದು. ಇಲ್ಲಿ ಹೋಗಿ ಒಂದು ಯಾವುದೋ ಒಂದು ದಾರಿ ಕಾಣ್ಕೊತೀರಾ ಅಂತಂತಂದು ಆ ಒಂದು ನಂಬಿಕೆ ಅಂತೂ ಬಂತು ಇವತ್ತಿನ ದಿನ ಪೂಜೆಗಳು ನೋಡಿ. ಕೂತ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಪಾಸಿಟಿವ್ ವೈಬ್ಸ್ ಬಂದಿರುತ್ತೆ. ಯಾಕಂದರೆ ಮಂತ್ರ ಹೇಳ್ಬೇಕಾದ್ರೆ ಅರ್ಥಗಳನ್ನ ಹೇಳ್ತಾರೆ. ಸುಮ್ಮನೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆಗಳನ್ನ ಕೊಟ್ಟವರು ಏನೋ ಮಂತ್ರ ಹೇಳ್ತಾರೆ, ಎಲ್ಲ ಹೋಗ್ಬಿಡ್ತಾರೆ. ಇಲ್ಲಿ ಮಂತ್ರದ ಜೊತೆಗೆ ಅದರ ವಿಚಾರಗಳ ಅರ್ಥಗಳನ್ನೂ ಕೂಡ ಹೇಳಿಸಿದ್ದಾರೆ ನಮಗೆ. ಸೊ ಹಂಗಾಗಿ ತುಂಬ ವಿಶೇಷ ಇದೆ. ಖಂಡಿತವಾಗ್ಲೂ ನಾವು ಇನ್ನೊಬ್ಬರಿಗೆ ರೆಫರ್ ಮಾಡೇ ಮಾಡ್ತೀವಿ. ಇದಕ್ಕೆ ಬಂದು ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ಒಂದು ಪಾತ್ರಕ್ಕೆ ಕೃಪೆಯಾಗಿ ಅಂತ ಹೇಳ್ತೀನಿ. ನಾನು ತುಂಬ ಖುಷಿ ಇದೆ ಮೇಡಮ್. ನಾವು ಆ್ಯಕ್ಚುಲಿ ಶಿವನ ಭಕ್ತರೇ. ನಾವು ಶಿವನ್ನೇ ಪೂಜೆ ಮಾಡೋದು. ಸೊ ಇಷ್ಟು ವರ್ಷಗಳಿದ್ರೂ ಕೂಡ ನಮಗೆ ಇದ್ರ ಬಗ್ಗೆ ಗೊತ್ತಾಗಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಕಡೆಯಿಂದ ಗೊತ್ತಾಗಿ ನಮಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ, ನಾವು ಈ ಒಂದು ಜಾಗದಲ್ಲಿ ಇನ್ನೂ ಇದೀವಲ್ಲ ಇಲ್ಲಿ ಅಂತಂದೇಳಿ. ಸೊ ವಿಶೇಷ ಇದೆ ಮೇಡಮ್, ಖಂಡಿತವಾಗ್ಲೂ. ಸೊ ಅದು ನನ್ನ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳು ಅಂದ್ಕೊಂಡಿದ್ದೀನಿ, ಅದೆಲ್ಲ ನೆರವೇರಿದ್ರೆ ಸೊ ಅದು ಖಂಡಿತವಾಗ್ಲೂ ಇದಕ್ಕೆ ವಿಶೇಷತೆ ಇದೆ ಅನ್ನೋದು ಇನ್ನೊಂದಿಷ್ಟು ಜಾಸ್ತಿ ಮನವರಿಕೆ ಆಗುತ್ತೆ ನಮಗೆ. ಅದು ಒಂದು ಒಳ್ಳೆಯ ವಿಚಾರನೇ ಆಗುತ್ತೆ. ನಾವು ಕೇಳಿಲ್ಲ, ಬಟ್ ವೀಡಿಯೋಗಳೆಲ್ಲ ನೋಡಿದ್ದೀವಿ. ಬಟ್ ನಾವು ಇಲ್ಲಿ ಬಂದಮೇಲೆ ನಮಗೆ ಅನಿಸಿದೆ ಖಂಡಿತವಾಗ್ಲೂ ಇದರಿಂದ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಅಂತೂ ಇದೆ. ಅದಂತೂ ಖಂಡಿತ. ನಮ್ಮದು ಇವಾಗ ಆ್ಯಕ್ಚುಲಿ ಇರೋದು ಮಾರ್ಗೊಂಡಳ್ಳಿಯಲ್ಲಿರೋದು. ನಮ್ಮದು ಪೂಜಾ ಸ್ಟೋರ್ ಇದೆ ಮತ್ತು ಅಗರಬತ್ತಿ ಫ್ಯಾಕ್ಟ್ರಿ ಕೂಡ ಇದೆ. ಎರಡೂ ಬಿಸ್ನೆಸ್ಸಲ್ಲಿ ಆವರೇಜ್ ಇದೆ. ಬಟ್ ಅದನ್ನು ಒಂದು ಸಕ್ಸಸ್ ರೂಟ್ ಕಾಣಬೇಕು ಅನ್ನೋದಕ್ಕೋಸ್ಕರನೇ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. 100% ಈಗ ಅವ್ರ ಕಡೆಯಿಂದ ಕೃಷ್ಣ ಪಂಡಿತರ ಅವ್ರ ಕಡೆಯಿಂದ ಬ್ಲೆಸ್ಸಿಂಗ್ಸ್ ತೊಗೊಂಡಿದ್ದೀವಿ. ಖಂಡಿತವಾಗ್ಲೂ ಇದರಿಂದ ಸಕ್ಸಸ್ ಕಾಣ್ತೀವಿ ಅಂತ ನಂಬಿಕೆ ಇದೆ ಮೇಡಮ್.
ಇದು ಮಾನವೀಯ ಸಂದೇಶದ ಜನವಾಹಿನಿ.